श्रीमदानंदतीर्थ भगवत्पादाचार्यगुरुभ्यो नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। यस्याकटाक्षमात्रेण ब्रह्मरुद्रेन्द्रपूर्वकाः सुरास्त्रीयप्रदान्यापोः सा लक्ष्मीर्मे प्रसीदतु। धर्मविज्ञानवैराग्यपरमेश्वर्यशालिनः आनन्दतीर्थ भगवत्पादान् वन्दे निरन्तरम्। भवति यदनुभावादेणमूकोऽपि वाग्मी जडमतिरभिजन्तुर्जायते प्राज्ञमुनिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोस्तुतात्मका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्वे हि। यस्य मात्कामधेनुर्नः कामितार्थात् प्रयच्छति सेवेतं जययोगीन्द्रं कामबाणच्छिदं सदा। नौमिन्यायसुधातुर्जयमुनीन् श्रीपादराट्सन्मणीन् व्यासाज्ञानप्रदागमव्यवहारान् श्रीवादिराजानपीन् वन्दे हंसवरान् प्रभुत्तमगुरून् वैदग्ध्यमानान्निधीन् श्रीसत्योव्रतराघवेन्द्रमुनिमान् सद्बोधसध्यानपान् सत्यधीरकराद्योतः ज्ञानवैराग्यसागरः सत्यज्ञानाख्यकरणैः स्वान्तध्वन्तं विकुर्दतु। आसेतो राजुषारात्रेः योगिशो शुतवान् मुहुः सत्यध्यानगुरुः पादो यतीन्द्रैरविपूजितः। सत्याभिज्ञकराद्योतान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। बन्धुस्त्वं गुरुरिष्टदैवतमित्युत्पादपङ्केरहं प्राप्तं मां परिपालयेत् शरदं व्याजे निबद्धाञ्जलिः। चित्तं मद्गुणदोषचिन्तनविधो नूनं मनाः कृताः। श्रीसत्यात्मगुरो तदङ्घ्रियुगलं हित्वा न मे सद्गतिः। वेदेशपरिषत्पादसेवा सम्प्राप्तवैभवान् ज्ञानवार्यान् वरसुधा टीकाकारान् वयं नमः। मन्मनोभीष्टवरदं सर्वाभीष्टवरं पुरं पुरन्दरगुरुं वन्दे दासश्रेष्ठं दयानिधिम्। अज्ञानविपदच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। जलज्येष्ठनिभाकारं जगदीशपदाश्रयं जगदीतरविख्यातं जगन्नाथगुरुं भजे। आपादमौलिपर्यन्तं गुरूणामाप्तं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। विद्यापीठविधातारं विद्याचन्द्रं विद्यार्थिवत्सलं वन्दे महामहिमसद्गुरुं। श्रीगुरुभ्यो नमः। ಮನುಷ್ಯ ಜೀವನದಲ್ಲಿ ಆಧ್ಯಾತ್ಮಿಕ ಹಾದಿಯಲ್ಲಿ ಬರಬೇಕಾಗಿದ್ದರೆ ದೇವರ ಗುರುಗಳ ಅನುಗ್ರಹ ಇದು ಅತ್ಯಂತ ಅವಶ್ಯಕ. ಅದರಲ್ಲೂ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕಾಗಿದ್ದರೆ ಗುರುಗಳ ಅನುಗ್ರಹ ಇಲ್ಲದೇ ಇದ್ದರೆ ಅದು ಸಾಧ್ಯ ಇಲ್ಲ. ವಿಶೇಷವಾದಂತಹ ಉತ್ತಮವಾದ ಸಾಧನ ಮಾರ್ಗದಲ್ಲಿ ನಡೆಯಬೇಕಾದರೆ ಗುರುಗಳು ತೋರಿಸಿದ ಹಾದಿ ಇದು ಬಹಳ ಸಹಾಯಕವಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ ಗುರುಗಳು ಪರಿಹಾರ ಮಾಡ್ತಾರೆ. ಅವರು ನನ್ನ ಉದ್ಧಾರ ತರುವಂಥ ಚಿಂತನೆಯನ್ನು ಮಾಡಿದಾಗ, ಭಕ್ತಿ ವಿಶ್ವಾಸಗಳನ್ನು ಮಾಡಿದಾಗ ಉತ್ತಮವಾದಂತಹ ಫಲ ಎನ್ನುವುದು ಅವನಿಗೆ ಸಿಗುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ಗುರುಗಳ ಪರಂಪರೆಯ ಪ್ರವಚನ ಮಾಲಿಕೆಯಲ್ಲಿ ಕೊನೆಯ ದಿವಸ, ನಿನ್ನೆಯ ದಿವಸ ಸತ್ಯ ಪ್ರಿಯತೀರ್ಥ ಶ್ರೀಪಾದಂಗಳವರನ್ನು ಆರಂಭ ಮಾಡಿ ಸತ್ಯಪರಾಯಣ ಪುರುಷರವರೆಗೆ ಎಲ್ಲ ಮಹಾತ್ಮೆಗಳನ್ನು ತೆಗೆದುಕೊಂಡಾಗಿದೆ. ಸತ್ಯಪರಾಯಣ ಶ್ರೀಪಾದಂಗಳವರು ಸತ್ಯಕಾಮರಿಗೆ ಆಶ್ರಮವನ್ನು ಕೊಡ್ತಾರೆ. ಆಚಾರ್ಯ ಶ್ರೀನಿವಾಸಾಚಾರ್ಯರು ಅಂತ ಅವರ ಪೂರ್ವಾಶ್ರಮದ ಹೆಸರು. ಮಹಾನುಭಾವರು, ಉತ್ತಮ ಪಂಡಿತರು. ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಕಾಮನ ನಾಮಕರಣವನ್ನು ಮಾಡಬೇಕು. ಮಹಾನ್ ತಪಸ್ವಿಗಳು 1 ಕೋಟಿ ಪ್ರಣವ ಮಂತ್ರವನ್ನು ಜಪ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಂತಹ ಮಹಾನುಭಾವರು
ಅಲ್ಲಿ ಆ ರಾಜ್ಯದಲ್ಲಿ ಅಡಿಗೆ ಮಾಡುವ ಪಾಚಕರಿಗೆ ಒಂದು ಸಣ್ಣ ಸಮಸ್ಯೆ ಇರ್ತದೆ, ಮಾನಸಿಕ ರೋಗ. ಎಲ್ಲರಿಗೂ ಪಾಪ ದಿನನಿತ್ಯ ಊಟಕ್ಕೆ ಹಾಕ್ತಾ ಇದ್ದಾರೆ. ಅವನಿಗೆ ಅವನು ಏನಾದರೂ ಊಟ ಮಾಡಬೇಕು ಅಂತಂದ್ರೆ ಆ ಅನ್ನ ಎಲ್ಲ ಅವನಿಗೆ ಹೊಡೆದಂತೆ ಕಾಣ್ತಾ ಇರ್ತದೆ. ಅದೊಂದು ಮಾನಸಿಕ ರೋಗ ಆಗಿಬಿಟ್ಟಿರ್ತದೆ. ಅನ್ನವನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ವರ್ಷಗಳಾಯಿತು ಅವನು ಊಟವೇ ನಿಂತು ಹೋಗ್ಬಿಟ್ಟಿರ್ತದೆ. ಏನು ತಿನ್ನೋದಿಲ್ಲ, ಕೇವಲ ನೀರು ಇತ್ಯಾದಿ ಬೇರೆ ತಿಂದು ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ. ಆ ರಾಜ ಒಂದು ಪ್ರಾರ್ಥನೆಯನ್ನು ಮಾಡಿದಾಗ, ಇವರನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಸತ್ಯಕಾಮರು ಹೇಳ್ತಾರೆ, ಆಯ್ತು ಅವಶ್ಯವಾಗಿ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಒಂದು ಎಲೆಯನ್ನು ತಂದು ಎಲ್ಲ ಪದಾರ್ಥಗಳನ್ನು ಬಡಿಸಿಸಿ ಅನ್ನವನ್ನು ಹಾಕಿದ ಮೇಲೆ ತಾವು ರಾಮದೇವರ ತೀರ್ಥವನ್ನು ತೆಗೆದುಕೊಂಡು ಬಂದು ಊಟಕ್ಕೆ ಕೂಡುವಂತ ಅಡಿಗೆಯನ್ನು ಕೂಡಿಸಿ ತಾವು ತೀರ್ಥವನ್ನು ಅಭಿಮಂತ್ರಣ ಮಾಡಿ ಆ ಅನ್ನದ ಮೇಲೆ ಹಾಕ್ತಾರೆ. ಅವರು ಊಟ ಮಾಡುವಾಗ ಯಾವ ಅನ್ನ ಅವನಿಗೆ ಹೊಡೆದಂತೆ ಕಾಣಿತ್ತು, ಒಂದೊಂದು ರೋಗವಾಗಿಬಿಟ್ಟಿತ್ತು, ಅನೇಕ ವರ್ಷಗಳಿಂದ ಊಟ ನಿಂತು ಹೋಗಿತ್ತು. ಆ ಸ್ವಾಮಿಗಳು ಒಂದೇ ಒಂದು ಹನಿ ತೀರ್ಥ ಹಾಕಿದ ಪ್ರಭಾವದಿಂದ ಅದು ಅಮೃತಕ್ಕೆ ಸಮಾನವಾದ ಅನ್ನದಂತೆ ಅವನಿಗೆ ಕಾಣಿಸ್ತದೆ. ಅಂದಿನಿಂದ ಆರಂಭ ಮಾಡಿ ಅವರ ಇಡೀ ಜೀವನ ಎಂದಿಗೂ ಯಾವ ಸಮಸ್ಯೆಗಳು ಇಲ್ಲದೇನೆ ಸುಖವಾಗಿ ಊಟವನ್ನು ಮಾಡಿದ, ಆರೋಗ್ಯದಿಂದ ಇದ್ದ ಎನ್ನುವಂತಹ ಚರಿತ್ರೆಯನ್ನ ಸತ್ಯಕಾಮನ ಚರಿತ್ರೆಯಲ್ಲಿ ಹೇಳ್ತಾರೆ. ಹೀಗೆ ಕೇವಲ ತೀರ್ಥದಿಂದಲೇ ಇಷ್ಟೊಂದು ಮಹಾತ್ಮವನ್ನು ನಡೆಸಿದವರು. ಇಷ್ಟೇ ಅಲ್ಲ, ರಾಮದೇವರ ಪೂಜೆಯನ್ನು ಮಾಡಿದಂತಹ ಏನು ಒಂದು ತುಳಸಿ, ಪುಷ್ಪ ಇತ್ಯಾದಿಗಳು, ಗಂಧ ಎಲ್ಲ ಇರ್ತದೆ, ಆ ಎಲ್ಲ ಪ್ರಸಾದವನ್ನ ಒಬ್ಬ ವ್ಯಕ್ತಿಗೆ ಕೊಟ್ಟು ಬ್ರಹ್ಮಪಿಶಾಚರ ಬಾಧೆಯನ್ನು ಪರಿಹಾರ ಮಾಡಿದಂತಹ ಮಹಾನುಭಾವರು ಸತ್ಯಕಾಮನ ಶ್ರೀಪಾದಂಗಳವರು. ಇವತ್ತು ನಾವು ಕೆಲವೊಂದು ಫೋಟೋಗಳಲ್ಲಿ ನಾವು ನೋಡಿರ್ತೀವಿ, ಸತ್ಯಧ್ಯಾನರು ಪೂಜೆಯನ್ನು ಮಾಡುವಂತಹ ತಿಂಗಳಿಗೆ ಆ ಪೂಜೆ ಮಾಡುವಂತಹ ಚಿತ್ರ. ಆ ಪೂಜೆಯಲ್ಲಿ ನಾವು ಒಂದು ಬಂಗಾರದ ಪಾತ್ರೆಗಳನ್ನು ನಾವು ನೋಡ್ತೇವೆ ಫೋಟೋದಲ್ಲಿ. ಅಭಿಷೇಕಕ್ಕೆ ಇಟ್ಕೊಂಡಂತಹ ಬಂಗಾರದ ಕಲಶ ಇತ್ಯಾದಿಗಳೆಲ್ಲವೂ ಕೂಡ, ಆ ಕಲಶಗಳೆಲ್ಲವೂ ಕೂಡ ಸತ್ಯಕಾಮರು ಅವರ ಕಾಲದಲ್ಲಿ ವಿಶೇಷವಾಗಿ ಅದನ್ನೆಲ್ಲವನ್ನು ಕೂಡ ತಯಾರು ಮಾಡಿಸಿ ಮಠಕ್ಕೆ ಸಮರ್ಪಣೆ ಮಾಡಿರುವಂತೆ. ಹೀಗೆ ಅದನ್ನು ಬಳಸ್ತಾ ಇಲ್ಲ, ಅದನ್ನು ವರ್ಷಕ್ಕೊಮ್ಮೆ ಬಳಸುವಂತಹ ಪದ್ಧತಿ. ಹೀಗೆ ಒಂದು ಅನೇಕ ಬಂಗಾರದ ಪಾತ್ರೆಗಳನ್ನು ತಯಾರು ಮಾಡಿಸಿ ಮಠಕ್ಕೆ ಸೇವೆಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಕಾಮನ ಶ್ರೀಪಾದಂಗಳವರು. ನೀನು ಹೇಳಿದೆ, ಸತ್ಯಕಾಮರು ಹೀಗೆ ಅವರ ಗುರುಗಳಾದ ಸತ್ಯಪರಾಯಣನ ಬೃಂದಾವನ ಗುರುನಹೊಸದಲ್ಲಿ ಇರ್ತದೆ. ಅದನ್ನ ಕರೆದುಕೊಂಡು ಬೇರೆ ಬೇರೆ ಬರಬೇಕಾದಾಗ ಒಬ್ಬ ಆಗಿನ ಕಾಲ ಸತ್ಯಕಾಮನ ಕಾಲ ಎಲ್ಲ ಬ್ರಿಟಿಷರ ಕಾಲ ನಡೀತಾ ಇರ್ತದೆ. ಆ ಬ್ರಿಟಿಷ ಒಂದು ತಡಿತಾನೆ, ನೀವೀಗ ತೆಗೆದುಕೊಂಡು ಹೋಗುವ ಹಾಗೆ ಇಲ್ಲ ಅಂತ ಹೇಳಿದಾಗ, ಈ ಶವವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಸರ್ವದಾ ತೆಗೆದುಕೊಂಡು ಹೋಗಬಾರದು ಅಂತ ಹೇಳ್ತಾನೆ. ಇಲ್ಲಪ್ಪ, ಇದು ನಮ್ಮ ಗುರುಗಳು, ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ, ಬೇರೆ ಊರಿಗೆ ಹೋಗಬೇಕಾಗಿದೆ ಅಂದರೆ ಆ ಶವವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಅನೇಕ ತೊಂದರೆಗಳಾಗುತ್ತೆ, ಸರ್ವದಾ ನೀವು ತೆಗೆದುಕೊಂಡು ಹೋಗಾಗಿಲ್ಲ ಅಂತ ಹೇಳಿದಾಗ, ನಮ್ಮ ಗುರುಗಳು ಬದುಕಿಯೇ ಇದ್ದಾರೆ, ಯಾರು ಹೇಳಿದರು ಜೀವಂತ ಇಲ್ಲ ಅಂತ ಆ ಶಿಷ್ಯ ಹೇಳಿದ. ಹಾಗಾದ್ರೆ ನಾನು ನೋಡ್ತೀನಿ ಅಂತ ಮುಂದೆ ಬಂದಾಗ, ನೀನು ಪಾಪಿಷ್ಟ, ನೀನು ಮುಟ್ಟಿಗೆ ಯೋಗ್ಯನಲ್ಲ, ಸರಿ ನಾನೇ ನೋಡಿಸ್ತೀನಿ ಅಂತ ಶಿಷ್ಯ ಆ ಒಂದು ಶಾಟಿಯನ್ನು ತೆಗೆದರೆ ಆ ಸತ್ಯಪರಾಯಣ ಮುಖಾಂತರ ನಾರಾಯಣ ನಾರಾಯಣ ಎನ್ನುವಂತಹ ನಾಮಸ್ಮರಣೆ ಬರ್ತಾ ಇರುತ್ತದೆ. ಆಶ್ಚರ್ಯವಾಗ್ತದೆ ಆ ವ್ಯಕ್ತಿಗೆ, ಅಲ್ಲಿ ಬಂದಂಥವನಿಗೆ. ತಪ್ಪಾಗಿದ್ದ ಕ್ಷಮೆಯನ್ನು ಕೇಳಿ ಮುಂದೆ ಹೊರಟು ಹೋಗ್ತಾನೆ. ಅದನ್ನು ಮುಂದೆ ಬೇರೆ ಕಡೆಗೆ ತಂದು ಬೃಂದಾವನವನ್ನು ನಿರ್ಮಾಣ ಮಾಡ್ತಾರೆ, ಸತ್ಯಪರಾಯಣ ಬೃಂದಾವನವನ್ನು. ಹೀಗೆ ಅನೇಕ ಪ್ರಮಾಣಗಳನ್ನು ನಡೆಸಿದಂತಹ ಮಹಾನುಭಾವರು ಸತ್ಯಕಾಮನ ಶ್ರೀಪಾದಂಗಳವರು. ಅವರ ಮುಂದೆ ಹತ್ತಿಮತ್ತು ನರಸಿಂಹಾಚಾರ್ಯರು ಅಂತ ಮಹಾಪಂಡಿತರು. ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯೇಷ್ಟರಿದ್ದರು ಅಂತ ನಾವು ಅರ್ಥ ಮಾಡ್ತಾರೆ. ಅವರಿಗೆ ಬಹಳ ವಯಸ್ಸಾಗಿರ್ತದೆ, ಏಳಿಗೂ ಆಗ್ತಾ ಇರೋದಿಲ್ಲ, ಅಷ್ಟೊಂದು ವಯೋವೃದ್ಧರು ಸತ್ಯೇಷ್ಟರು. ಆದರೆ ಅವರ ಪಾಠದಲ್ಲಿ ಭಾರೀ ದೀಕ್ಷೆ ಇರುತ್ತದೆ, ಬಹಳ ನಿಷ್ಠೆ ಇರುತ್ತದೆ. ಒಂದು ದಿವಸವೂ ಕೂಡ ಅವರು ಪಾಠವನ್ನು ಹೇಳದೆ ತಮ್ಮ ಜೀವನವನ್ನು ನಡೆಸಲಿಲ್ಲ. ಒಮ್ಮೆ ಏನಾದರೂ ಈ ಮಹಾಸಮಾರಾಧನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡದಾದ ಮಂಟಪವನ್ನು ಹಾಕ್ತಾರೆ, ಭಜ ಮಂಟಪ ಎಲ್ಲವನ್ನು ನಿರ್ಮಾಣ ಮಾಡ್ತಾರೆ. ಎಲ್ಲ ಹಾಕಿದಾಗ ಅವ
ಎದ್ದು ಕೂಡಲಿಕ್ಕೂ ಆಗ್ತಾ ಇರೋದಿಲ್ಲ, ಅಷ್ಟೊಂದು ವಯಸ್ಸಾಗಿರುತ್ತದೆ. ಎಷ್ಟೊಂದು ಪೀಠದ ಮಹತ್ವ ನೋಡ್ರಿ. ಬಹಳ ಅನಾರೋಗ್ಯದಿಂದ ಒದ್ದಾಡ್ತಾ ಇರ್ತಾರೆ. ಪೂಜೆಗೆ ಅಂತ ಎದ್ದು ಸ್ನಾನವನ್ನು ಮಾಡಬೇಕು ಅಂತ ಬಂದ ಮೇಲೆ ಸ್ನಾನವಾಯಿತು ಅಂತಾದರೆ, ಸ್ನಾನ ಆಯಿತು ಅಂದರೆ ಒಮ್ಮೆಯೇ ಮೈಯಲ್ಲಿ ಚಿಂತನ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅವರೇ ಸ್ವತಃ ಬಂದು ಎಲ್ಲ ಪೀಠದ ಪೂಜೆಗಳೆಲ್ಲವನ್ನು ಸಿದ್ಧತೆಪಡಿಸಿಕೊಂಡು ಶಿಷ್ಯರು ಇರ್ತಾರೆ. ಆಮೇಲೆ
ಇದ್ರು ಅಂತ ನಾವು ಕೇಳಿದ್ರಲ್ಲ, ಅದೇ ರೀತಿಯಾಗಿ ಯಾರೇ ಮಹಾಪಂಡಿತರ ಸತ್ಯವೀರರಿಗೆ ಯಾವುದೇ ಶಾಸ್ತ್ರದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರು ಇವರು ಆಗಿದ್ದಾಗ ಶ್ಲೋಕವನ್ನು ಮಾಡಿ ಶ್ಲೋಕ ರೂಪದಲ್ಲೇ ಉತ್ತರವನ್ನು ಕೊಡೋಲ್ಲ. ಇಷ್ಟೊಂದು ಪಾಂಡಿತ್ಯ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಮತ್ತು ಸಾಹಿತ್ಯ ದೃಷ್ಟಿ ಆಗ್ತಿರುವ ಪೂರ್ವಾಶ್ರಮದಲ್ಲಿ ಇದ್ದಾಗಲೇ ಆಗ ಎಲ್ಲ ಸಾಹಿತ್ಯ ವಿದ್ವಾಂಸರು ಮಹಾಘನ ವಿದ್ವಾಂಸರೆಲ್ಲ ಬಂದಿದ್ದಾರೆ. ಸಾಹಿತ್ಯ ಗೋಷ್ಠಿ ನಡೆದಿದೆ. ಇವರು ಹೇಳುವಂತಹ ಮಾತುಗಳನ್ನು ನೋಡಿ, ಇವರ ವಾಕ್ಯದ ಶೈಲಿಗಳನ್ನು ನೋಡಿ ಆಗಿನ ಕಾಲದ ಮಹಾ ವಿದ್ವಾಂಸರು ಅಭಿನವ ಕಾಳಿದಾಸ ಅಂತ ಬಿರುದನ್ನು ಕೊಟ್ಟಿದ್ದಾರೆ. ಅಷ್ಟೊಂದು ಪಾಂಡಿತ್ಯ ಸತ್ಯವೀರ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿಯೇ ಇದ್ದು ಹಣವನ್ನು ಸ್ವೀಕಾರ ಮಾಡಿದಂತರೂ ಅಷ್ಟೇ ಇನ್ನು ಮಠದ ವಿಷಯ ಶ್ರದ್ಧಾ ಭಕ್ತಿಗಳಿಂದ ಎಲ್ಲ ಕಡೆ ದೇಶ ದಿಗ್ವಿಜಯವನ್ನು ಮಾಡ್ತಾ ಎಲ್ಲ ಭಕ್ತರನ್ನು ಉದ್ಧಾರ ಮಾಡಿದಂತಹ ಮಹಾನುಭಾವರು ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಮೊದಲ ಗಂಟೆ ಪ್ರಾಣದೇವರನ್ನ ವಿಶೇಷವಾಗಿ ಉಪಾಸನೆ ಮಾಡಿದ್ದಾರೆ. ಸತ್ಯವೀರರು ಮೇನಾಗ್ತದೆ ಸಂಚಾರ ಕ್ರಮೇಣ ಈ ಆರ್ಣಿ ಮಹಾರಾಜನ ರಾಜ್ಯಕ್ಕೆ ಬರ್ತಾರೆ. ಬಂದಾಗ ಅವನಿಗೆ ಸಂತಾನವಿರುವುದಿಲ್ಲ. ಈ ಸತ್ಯವಿಜಯದ ಕಾಲದಲ್ಲಿ ಯಾವ ಆರ್ಣಿ ಮಹಾರಾಜ ಇದ್ದ ಅದೇ ಪರಂಪರೆಯಲ್ಲಿ ಬಂದಂತಹ ಆರ್ಣಿ ಮಹಾರಾಜ ಇದ್ದ, ಒಬ್ಬ ರಾಜ ಇದ್ದ, ಅವನಿಗೆ ಸಂತಾನ ಇರಲಿಲ್ಲ. ಆಗ ಸತ್ಯವೀರರು ಬಂದಿದ್ದಾರೆ ಎನ್ನುವ ಸುದ್ದಿ ಗೊತ್ತಾಗ್ತದೆ. ಸ್ವಾಗತವನ್ನು ಮಾಡಬೇಕು. ಅದರಿಂದ ಸ್ವಾಗತವನ್ನು ಮಾಡಿ, ಸ್ವಾಮಿ ನಮ್ಮ ಸಂತಾನ ಇಲ್ಲ, ಮುಂದೆ ರಾಜ್ಯವನ್ನು ನಡೆಸಿಕೊಂಡು ಹೋಗುವಂತಹ ಭಾರ ಯಾರಿಗೆ ಕೊಡಬೇಕು, ಸಂತಾನ ಇಲ್ಲ, ಅನುಗ್ರಹವನ್ನು ಮಾಡಿ ಅಂದಾಗ ಒಳ್ಳೆಯದಾಗಲಿಕ್ಕೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. 1 ವರ್ಷದಲ್ಲಿ ಉತ್ತಮವಾದಂತಹ ಸಂತಾನ ಆಗ್ತದೆ. ಅದೇ ರೀತಿಯಾಗಿ ಮುಂದೆ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಮತ್ತೆ 1 ವರ್ಷ ಆದ ಮೇಲೆ ತಿರುಗಿ ಮತ್ತೆ ಆರ್ಣಿ ರಾಜ್ಯಕ್ಕೆ ಬಂದಾಗ, ಆ ಸತ್ಯವೀರ ರಾಜ್ಯಕ್ಕೆ ಬಂದಾಗ ಆ ರಾಜನಿಗೆ ಮತ್ತೆ ಸುದ್ದಿ ಗೊತ್ತಾಗ್ತದೆ. ಬಹಳ ಸಂತೋಷದಿಂದ ಸ್ವಾಗತವನ್ನು ಮಾಡಿ, ವಾಕ್ಯ ವೈಭವಗಳಿಂದ ಸ್ವಾಗತವನ್ನು ಮಾಡಿ ಆ ಗುರುಗಳನ್ನು ಕರೆದುಕೊಂಡು ಬಂದು ತಾನು ತನ್ನ ಪರಿವಾರ ಎಲ್ಲವೂ ಸಿಂಹಾಸನದ ಹೊರಗಡೆ ಕೂತು ಗುರುಗಳನ್ನು ಮಾತ್ರ ಸಿಂಹಾಸನದಲ್ಲಿ ಕೂಡಿಸಿ ವಿಶೇಷವಾದ ಉಪಚಾರವನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರನಾದ ಎನ್ನುವಂತಹ ಕಥೆಯನ್ನ ಅವರ ಚರಿತ್ರೆಯಲ್ಲಿ ಹೇಳಿದ್ದೇವೆ. ಇವತ್ತಿಗೂ ನಾವು ಆ ಸತ್ಯವಿಜಯನಗರಕ್ಕೆ ಹೋದಾಗ ಅಲ್ಲಿಯವರು ಮೊದಲನೇ ಮೃತ್ತಿಕಾ ಬೃಂದಾವನ, ಆ ಮೃತ್ತಿಕಾ ಬೃಂದಾವನದ ಎದುರುಗಡೆಗೆ ಒಂದು ಫೋಟೋ ಹಾಕಿದ್ದಾರೆ. ಆ ಫೋಟೋದಲ್ಲಿ, ಆ ಚಿತ್ರದಲ್ಲಿ ಸತ್ಯವೀರನ ಒರಿಜಿನಲ್ ಫೋಟೋ ಇದೆ. ಆ ಸತ್ಯವೀರನ ಮುಂದೆ ಆ ಆರ್ಣಿ ಮಹಾರಾಜ ಅವರ ಪರಿವಾರಗಳೆಲ್ಲವೂ ಕೂತಿದೆ. ಇವತ್ತಿಗೂ ನಾವು ಹೋದಾಗ ಅದನ್ನು ನೋಡಲಿಕ್ಕೆ ನಮಗೆ ಸಿಗ್ತದೆ. ಹೀಗೆ ಅನೇಕ ಜನರನ್ನ ಅನುಗ್ರಹ ಮಾಡಿದಂತಹ ಮಹಾನುಭಾವರು ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಮುಂದೆ ಕಾಲಕ್ರಮೇಣ ಸತ್ಯಧೀರರಿಗೆ ಆಶ್ರಮವನ್ನು ಕೊಡ್ತಾರೆ. ಸತ್ಯಧೀರರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂದೆಯರು ಸತ್ಯಧೀರರು. ಸತ್ಯಧೀರರು ಅಷ್ಟೇ ಪಾಂಡಿತ್ಯ, ಎಲ್ಲ ಭಕ್ತರನ್ನ ಉದ್ಧಾರ ಮಾಡಿದಂತಹ ಮಹಾನುಭಾವರು. ಇವರ ಕಾಲದಲ್ಲಿ, ಅರ್ಥಾತ್ ಸತ್ಯಧೀರರ ಕಾಲದಲ್ಲಿ ತಮ್ಮ ಪೂರ್ವಾಶ್ರಮ ಮಕ್ಕಳಾದ ಸೇತುರಾಮಾಚಾರ್ಯರು ಅರ್ಥಾತ್ ಸತ್ಯಧ್ಯಾನದ ಮುಂದೆ ಪೀಠಕ್ಕೆ ಬರುವವರು ಅವರೇ ಮಠದ ದಿವಾನಾಗಿದ್ದಾರೆ. ಎಲ್ಲ ಮಠದ ಕಾರ್ಯಗಳನ್ನು ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಮ್ಮೆ ಮಹಾಪರಿಣಾಮಗಳು, ಒಮ್ಮೆ ಏನಾಗ್ತದೆ ಅಂತಂದ್ರೆ ಮಹಾಸಮಾರಾಧನೆ ಮಾಡುವಂತಹ ಪ್ರಸಂಗ ಮಾಡಬೇಕಾದಾಗ ಪಂಡಿತರಿಗೆ ಅಂತ ಹೇಳಿ ಭಾರಿ ಭಾರಿ ಒಂದು ಜರಿ ಶಾಲೆಗಳನ್ನು ಧರಿಸಿದ್ದಾರೆ. ಜರಿ ಶಾಲೆ ಅಂದರೆ ಈಗಿನ ನಾವು ಸುಧಾಮಗಳಲ್ಲಿ ನೋಡುವಂತಹ ಜರಿ ಶಾಲೆ ಇಲ್ಲ, ಬಂಗಾರದ ಜರಿ
ಮಾಡ್ತಾರೆ. ಒಂದ್ಸಲ ಕೊಟ್ಟರೆ ಏನು ತಪ್ಪಿಲ್ಲ ಆಗಲಿ ಅಂತ ಹೇಳ್ತಾರಂತೆ. ಸರಿ ಅಂತೇಳಿ ಆಮೇಲೆ ಮತ್ತೆ ಜಯ ಶಾಲೆಗಳನ್ನ ಮತ್ತೆ ಎಲ್ಲ ಮತ್ತೆ ಕರೆಸಿ ಮುಂದೆ ಮಹಾಸಮಾರಾಧನೆಯನ್ನು ವೈಭವದಿಂದ ಮಾಡಿ ಎಲ್ಲ ಪಂಡಿತರು ಸಮರ್ಪಣೆಯನ್ನು ಮಾಡ್ತಾರೆ. ಹೀಗೆ ಇಷ್ಟೊಂದು ಕರುಣಾಳುಗಳು ಸತ್ಯ ಧೀರತೀರ್ಥ ಶ್ರೀಪಾದಂಗಳವರು. ಮುಂದೆ ಅವರು ವಿಶೇಷವಾಗಿ ಎಲ್ಲ ಕಡೆಗೆ ಮಧ್ವ ಸಿದ್ಧಾಂತದ ಪ್ರಚಾರವನ್ನು ಮಾಡಿ ಸಿದ್ಧಾಂತ ಸ್ಥಾಪನೆಯನ್ನು ಮಾಡಿ ಮುಂದೆ ಸತ್ಯ ಜ್ಞಾನಕ್ಕೆ ಆಶ್ರಮವನ್ನು ಕೊಡ್ತಾರೆ. ರಾಮದೇವರ ಪ್ರೇರಣೆಯಂತೆ ಸತ್ಯ ಜ್ಞಾನದ ಆಶ್ರಮವನ್ನು ಕೊಡ್ತಾರೆ. ಇವರ ಮುಂದೆ ಬರುವಂತಹ ಸತ್ಯ ಧ್ಯಾನ ಶ್ರೀಪಾದಂಗಳವರು ಸತ್ಯಜ್ಞಾನಕ್ಕೆ ವಿಚಿತ್ರವಾದಂತಹ ವೈರಾಗ್ಯ, ಭಾರೀ ಪಾಂಡಿತ್ಯ, ಅಷ್ಟೇ ತಪಸ್ಸನ್ನು ಹೌದು. ರಾಮದೇವರಲ್ಲಿ ವಿಲಕ್ಷಣವಾದಂತಹ ಭಕ್ತ ಸತ್ಯಜ್ಞಾನದ ಶ್ರೀಪಾದಂಗಳವರು ಅಷ್ಟೇ ಭಾರೀ ವರ್ಚಸ್ಸನ್ನು. ಪೂರ್ವಾಶ್ರಮದಲ್ಲಿ ಸತ್ಯಜ್ಞಾನದ ಅರ್ಥಾತ್ ಸೇತುರಾಮಾಚಾರ್ಯರ ಹತ್ತಿರ ಅಧ್ಯಯನವನ್ನು ಮಾಡಿದವರು. ಸತ್ಯಜ್ಞಾನರು ಯದ್ಯಪಿ ಆಶ್ರಮ ದೃಷ್ಟಿಯಿಂದ ಗುರುಗಳಾಗಿರಬಹುದು, ಆದರೆ ಪೂರ್ವಾಶ್ರಮದಲ್ಲಿ ಸತ್ಯಜ್ಞಾನವೇ ಅರ್ಥಾತ್ ಸೇತುರಾಮಾಚಾರ್ಯರೇ ಸತ್ಯಜ್ಞಾನರಿಗೆ ಪೂರ್ವಾಶ್ರಮದಲ್ಲಿ ಪಾಠವನ್ನು ಹೇಳಿರುತ್ತವರು. ಅವರಿಗೆ ಪೂರ್ವಾಶ್ರಮದಲ್ಲಿದ್ದಾಗ ತಾಯಿ ಮೇಲೆ ಭಾರಿ ಅಭಿಮಾನ. ಸಣ್ಣ ವಯಸ್ಸಿನವರಿಗೆ ಒಮ್ಮೆ ಅವರ ತಾಯಿ ಹುಡುಗಿಯಲ್ಲಿ ಇರ್ತಾರೆ. ಹುಡುಗಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಮ್ಮೆ ಜೋರಾದಂತಹ ನದಿ ಪ್ರವಾಹ ಮಧ್ಯದಲ್ಲಿ ಬರ್ತದೆ. ಅವರಿಗೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಸುಮಾರು 3 ದಿವಸಕ್ಕೂ ಹೆಚ್ಚು ಆ ನದಿ ಪ್ರವಾಹದಲ್ಲೇ ಅಲ್ಲೇ ಇರ್ತಾರೆ. ಅದಾದ ಮೇಲೆ ಯಾರೋ ಕೆಲವು ಮಂದಿಯ ಸಹಾಯದಿಂದ ಮುಂದೆ ಅವರ ತಾಯಿಯ ದರ್ಶನವನ್ನು ಪಡೆದರು. ಹಾಗೆ ತಾಯಿಯ ದರ್ಶನಕ್ಕೆ ಅನೇಕ ದಿವಸಗಳವರೆಗೆ ಕಾದು ತಾಯಿಯ ದರ್ಶನವನ್ನು ಪಡೆದರು ಅಂತ ಅವರ ಚರಿತ್ರೆಯಲ್ಲಿ ನಾವು ಹೇಳ್ತೇವೆ. ಭಾರಿ ಒಂದು ಅಭಿಮಾನ ಇತ್ತು ತಾಯಿಯವರಿಗೆ. ಆಶ್ರಮ ಪೂರ್ವದಲ್ಲಿ ಬಹಳ ದೀರ್ಘವಾದ ಚರಿತ್ರೆ ಇದೆ. ಆಶ್ರಮ ಪೂರ್ವದಲ್ಲಿ ರಾಶಿ ಊಟವನ್ನು ಮಾಡೋರು, ಬಕೆಟ್ ಹಾಲನ್ನು ಕುಡಿಯೋರು. ಅಷ್ಟೊಂದು ಸಾಮರ್ಥ್ಯ ಸತ್ಯಜ್ಞಾನಕ್ಕೆ ಪೂರ್ವಾಶ್ರಮದಲ್ಲಿ. ಆಶ್ರಮ ಯಾವತ್ತು ಆಯಿತು ಅಂದಿನಿಂದ ಆರಂಭ ಮಾಡಿ ಸ್ವಲ್ಪೇ ಊಟವನ್ನು ಮಾಡೋರು. ಭಕ್ವಾಶಿತ್ವ ಸಮರ್ಥೋಪಿ ಲಘ್ವಾಶಿ ನಿಯತಂಚಯ ಗೋಮಯಾನದ ಭೋಕ್ತಾರಂ ಸತ್ಯಜ್ಞಾನಮಹಂ ಭಜೆ. ಪೂರ್ವಾಶ್ರಮದಲ್ಲಿ ಎಷ್ಟೆಷ್ಟು ಪ್ರಸಾದವನ್ನು ರಾಮದೇವರ ಪ್ರಸಾದವನ್ನು ಸ್ವೀಕಾರ ಮಾಡುವುದು ಮಠದಲ್ಲಿ. ಆಶ್ರಮ ಆಯಿತು ಅಂತಂದರೆ ಅವತ್ತಿನಿಂದ ಸ್ವಲ್ಪೇ ಊಟ. ಇನ್ನು ಕೆಲವೊಮ್ಮೆ ಏನಾಯಿತು ಅಂದರೆ ಸಗಣಿಯಲ್ಲಿ ಗೋಮಯದಲ್ಲಿ ಬರುವಂತಹ ಬೀಜಗಳನ್ನು ಆರಿಸಿ ಅದನ್ನು ತೊಳೆದುಕೊಂಡು ಬೇಯಿಸಿ ಮತ್ತೆ ಅದಕ್ಕೆಲ್ಲ ಉಪ್ಪು ಕಾರಲ್ಲ ಬೇಯಿಸಿ ಅದನ್ನೇ ರಾಮದೇವರ ಸಮರ್ಪಣೆ ಮಾಡೋದು, ಅದನ್ನೇ ಸ್ವೀಕಾರ ಮಾಡೋದು, ಸುಧಾನ ಗ್ರಂಥಗಳನ್ನು ಪಾಠೋತ್ಸವವನ್ನು ಮಾಡೋದು. ಇಷ್ಟೊಂದು ವೈರಾಗ್ಯ ಸತ್ಯಜ್ಞಾನದ ಶ್ರೀಪಾದಂಗಳವರು. ಒಮ್ಮೆ ದೇಶದ ಜೀವನ ಮಾಡಿದ ಸಂಚಾರಕರನ್ನು ಮಳಕೆಡಕ್ಕೆ ಬರ್ತಾರೆ. ಮಳಕೆಡಕ್ಕೆ ಬಂದಾಗ ಟೀಕಾರಾಯರ ಮೂಲ ಬೃಂದಾವನ ಮುಂದೆ ಪೂಜೆಯನ್ನ ಪ್ರಾರಂಭ ಮಾಡಿದ್ದಾರೆ. ಪೂಜೆಯನ್ನು ಮಾಡಬೇಕಾದಾಗ ಆ ಸಂದರ್ಭದಲ್ಲಿ ಟೀಕಾರಾಯರ ಗರ್ಭಗುಡಿಯಿಂದ ದೊಡ್ಡದಾದಂತಹ ಘಟಸರ್ಪ ಆ ಪೂಜೆಯ ಮುಂದೆ ಬಂದಿದೆ. 5 ಎಳೆಯ ಘಟಸರ್ಪ ಟೀಕಾರಾಯರ ಗರ್ಭಗುಡಿಯಿಂದ ರಾಮದೇವರ ಪೂಜೆ ನಡೆಯುವಂತಹ ಸ್ಥಳಕ್ಕೆ ಬಂದಿದೆ. ಎಲ್ಲ ಜನ ಗಾಬರಿಯಾಗಿ ಓಡಿ ಹೋದರು, ಯಾರೂ ನಿಲ್ಲಿಲ್ಲ. ಸತ್ಯಜ್ಞಾನದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಕಡೆಗೆ ಸೇತುರಾಮಾಚಾರ್ಯರು ಅರ್ಥಾತ್ ಸತ್ಯಜ್ಞಾನದ ಪೂರ್ವಾಶ್ರಮದಲ್ಲಿ ಸೇತುರಾಮಾಚಾರ್ಯರು ಅಲ್ಲಿಯೇ ಕುಳಿತಿದ್ದಾರೆ. ಎಲ್ಲ ಜನ ಓಡಿ ಹೋಗಿದ್ದಾರೆ. ಎಲ್ಲ ಪೂಜೆ ನಡೆದಿದೆ. ಪೂಜೆ ಆಗುವವರೆಗೂ ಆ ಸರ್ಪ ಅಲ್ಲೇ ಇದೆ. ಪೂಜೆಯೆಲ್ಲ ಆದ ಮೇಲೆ ಆ ಪೂರ್ವ ಸಾಧಕರಿಗೆ ಅಭಿಷೇಕ ಮಾಡಿದಂತಹ ಹಾಲನ್ನ ಬಂಗಾರದ ಪಾತ್ರೆಯಲ್ಲಿ ತೆಗೆದುಕೊಂಡು ಬಂದು ಆ ಸರ್ಪದ ಮುಂದೆ ಇಡ್ತಾರೆ. ತೀರ್ಥ ಎಲ್ಲವನ್ನ ಗಂಧವನ್ನೆಲ್ಲ ಸಮರ್ಪಣೆಯನ್ನು ಮಾಡಿ ಆದ ಮೇಲೆ ಆ ಅಭಿಷೇಕ ಮಾಡಿದಂತಹ ಪ್ರಸಾದವನ್ನು ಹಾಲನ್ನ ಆ ಸರ್ಪ ಸ್ವೀಕಾರ ಮಾಡಿ ಮತ್ತೆ ಗರ್ಭಗುಡಿಯಲ್ಲಿ ಹೋಗಿ ಕುಳಿತುಕೊಳ್ಳುವುದು. ಹೀಗೆ ಅಲ್ಲಿ ಹೋಗಿ ಅಂತರ್ಧಾನವಾಗುತ್ತದೆ. ಹೀಗೆ ಪೂಜಾಕಾಲದಲ್ಲಿ ಟೀಕಾಕೃಪಾದರನ್ನು ಪ್ರತ್ಯಕ್ಷ ಮಾಡಿಕೊಂಡಂತಹ ಮಹಾನುಭಾವರು ಸತ್ಯಜ್ಞಾನದ ಶ್ರೀಪಾದಂಗಳವರು. ಇನ್ನು ಅನೇಕ ಮಹಿಮೆಗಳಿದೆ. ಒಮ್ಮೆ ತಿರುಮಲಕ್ಕೆ ಬರಬೇಕು ಅಂತ ಅಪೇಕ್ಷೆ ಆಯಿತು. ತಿರುಮಲಕ್ಕೆ ಬರಬೇಕು ಅಂತಂದಾಗ ಶುಕ್ರವಾರ ದಿವಸ ಬರಬೇಕು ಅಂತ ಬಂದಿದ್ದಾರೆ. ಅವರಿಗೆ ದೇವರನ್ನ ಅರ್ಥಾತ್ ದೇವರ ಅಭಿಷೇಕವನ್ನು ನೋಡಬೇಕು ಅಂತ ಅಪೇಕ್ಷೆ ಆಗಿದೆ. ಸತ್ಯಜ್ಞಾನ ನಮ್ಮಲ್ಲಿ
ನಿತ್ಯಂ ಮೂಲನಾಮ ಮಹಾಭಕ್ತ್ಯ ಪೂಜಯಂತಂ ಸವಿಸ್ತರಂ ನಿತ್ಯಂ ಸಹಸ್ರನಾಮಾದ್ಯೈ ಸತ್ಯಜ್ಞಾನಮಹಂ ಭಜೆ. ನಿತ್ಯ ನಾಮದೇವರ ಪೂಜೆಯನ್ನು ಹೇಗೆ ಮಾಡೋದು ಅಂದರೆ ವಿಶ್ವಾಯ ನಮಃ, ವಿಷ್ಣವೇ ನಮಃ, ವಷಟ್ಕಾರಾಯ ನಮಃ, ಹೀಗೆ 1000 ನಾಮಗಳಿಂದ ಅರ್ಚನೆಯನ್ನು ಮಾಡೋದು ಪೂಜಾ ಕಾಲದಲ್ಲಿ. ಹಾಗೆ ಸಹಸ್ರನಾಮಗಳನ್ನು ಹೇಳಿ ಅರ್ಚನೆಯನ್ನು ಮಾಡಿ ನಾಮದೇವರಿಗೆ ಎಲ್ಲ ಅರ್ಚನೆಯನ್ನು ಮುಗಿದ ಮೇಲೆಯೇ ಪೂಜೆಯನ್ನು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮುಗಿಸುವರು. ಹೀಗೆ ಒಂದು ದೀರ್ಘಕಾಲ ವಿಚಿತ್ರವಾದಂತಹ ಭಕ್ತಿ ಮತ್ತು ಅನುಸಂಧಾನದಿಂದ ಪೂಜೆಯನ್ನು ಮಾಡ್ತಾ ಇದ್ದರು. ಮತ್ತು ಸದಾ ಪಾಠ ಪ್ರವಚನದಲ್ಲೇ ಆಸಕ್ತರಾಗಿದ್ದರು. ಸದಾ ಸಶಾಸ್ತ್ರ ಪಾಠ ಪ್ರವಚನೆಯನ್ನು ವಿದ್ವನ್ ನಿರ್ಮಾಣ ಕರ್ತಾರಂ ಸತ್ಯಜ್ಞಾನಮಹಂ ಭಜೆ. ನಿರಂತರ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದರು. ಮತ್ತು ಪಂಡಿತರ ಪೋಷಣೆಯೇ ಮುಖ್ಯ ಉದ್ದೇಶ. ಅನೇಕ ಪಂಡಿತರನ್ನ ಪೋಷಣೆ ಮಾಡಿದಂತಹ ಮಹಾನುಭಾವರು ಸತ್ಯಜ್ಞಾನದ ಶ್ರೀಪಾದಗಳು ಭಾರೀ ವರ್ಚಸ್ಸು ಅಷ್ಟೇ ಇದ್ದವರು. ಅವರ ಚರಿತ್ರೆಯಲ್ಲಿ ಹೇಳ್ತಾರೆ, ಅವರು ಏನಾಗ್ತದೆ ಅಂತಂದರೆ ಅವರ ಮೆರವಣಿಗೆ ನಡೆದಿರ್ತದೆ. ಮೆರವಣಿಗೆ ಆನೆಯ ಮೇಲೆ ಮೆರವಣಿಗೆಯನ್ನು ಮಾಡ್ತಾ ಹೊರಟಿರ್ತಾರೆ. ಮಾಡಬೇಕಾದಾಗ ಅವರ ಪೂರ್ವಾಶ್ರಮದ ಹೆಂಡತಿ ಅವರು ಮೆರವಣಿಗೆಯನ್ನು ನೋಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಆ ಮೆರವಣಿಗೆ ನಡೀತಾ ಇದೆ. ಒಂದು ಮನೆಯಲ್ಲಿ ಒಂದು ಸಣ್ಣ ಕಿಟಕಿ ಇದರಿಂದ ನೋಡಬೇಕು ಅಂತ ನೋಡಿದ್ದಾಳೆ ಮೆರವಣಿಗೆಯನ್ನ. ಗುರುಗಳ ಆನೆಯ ಮೇಲೆ ಬರ್ತಾ ಇದ್ದಾರೆ. ಗುರುಗಳ ದರ್ಶನವನ್ನು ಅವರು ಮಾಡಿಕೊಂಡಿಲ್ಲ. ಆ ಒಂದು ಎಷ್ಟೊಂದು ವರ್ಚಸ್ಸು ಅಂದರೆ ಎಲ್ಲಿಂದ ಒಂದು ದೊಡ್ಡದಾದ ಒಂದು ಪ್ರಕಾಶ ಮಂದಿರ ಮುಖಕ್ಕೆ ಹೊರದಾಗಿದೆ. ಆಗಿಂದಾಗೆ ಹಿಂದಕ್ಕೆ ಸರಿದಿದ್ದಾರೆ ಅವರ ಪೂರ್ವಾಶ್ರಮದ ಹೆಂಡತಿ. ಇಷ್ಟೊಂದು ವರ್ಚಸ್ಸು ಸತ್ಯಜ್ಞಾನದಿಂದ ಶ್ರೀಪಾದಂಗಳವರಿಗೆ ಇತ್ತು ಅಂತ ಅವರ ಚರಿತ್ರೆಯಲ್ಲಿ ನಾವು ಹೇಳ್ತೇವೆ. ಹೀಗೆ ತಿರುಮಲ ತಿಮ್ಮಪ್ಪನ ಅನುಗ್ರಹಕ್ಕೆ ಪಾತ್ರರು ಹೌದು. ಈ ಕಡೆ ಟೀಕಾಕೃಪಾದರ ಪ್ರತ್ಯಕ್ಷವನ್ನು ಮಾಡಿಕೊಂಡಂತಹ ಮಹಾನುಭಾವರು, ವಿಶೇಷವಾಗಿ ರಾಮದೇವರ ಅನುಗ್ರಹಕ್ಕೆ ಪಾತ್ರರಾದವರು ಸತ್ಯಜ್ಞಾನದಿಂದ ಶ್ರೀಪಾದಂಗಳವರು. ಮುಂದೆ ಅವರು ಸತ್ಯಧ್ಯಾನದಿಂದ ಶ್ರೀಪಾದಂಗಳಂತ ಸೇತುರಾಮಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಧ್ಯಾನಗಳು ಅಂತ ನಾಮಕರಣವನ್ನು ಮಾಡುತ್ತಾರೆ. ಸಂಸ್ಥಾನವನ್ನು ಒಪ್ಪಿಸ್ತಾರೆ. ಮಹಾ ತಪಸ್ಸುಗಳು, ಮಹಾನುಭಾವರು, ಭಾರೀ ಪಾಂಡಿತ್ಯ, ಉತ್ತಮವಾದ ವ್ಯಕ್ತಿತ್ವ, ಪಂಡಿತರ ಪೋಷಣೆ, ವಿದ್ಯಾರ್ಥಿ ವಾತ್ಸಲ್ಯ, ಜನರ ಮೇಲೆ ಮಾಡುವಂತಹ ಅನುಗ್ರಹ, ಅವರಿಗಿರುವಂತಹ ಕರುಣೆ, ವಾದಿನಿಗ್ರಹ ಮತ್ತು ಅವರು ಮಾಡುವ ಸಂಚಾರ, ಅವರ ಕರ್ತೃತ್ವ ಶಕ್ತಿ, ಅವರ ದಾನಗುಣ, ಯಾವುದರ ಬಗ್ಗೆ ಹೇಳಬೇಕು, ಯಾವುದರ ಬಗ್ಗೆ ಯಾವುದು ಬರಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅನೇಕ ತಿಂಗಳುಗಳ ಅವರ ಮಹಿಮೆಯನ್ನು ಹೇಳಬಹುದು. ಅಷ್ಟೊಂದು ದೀರ್ಘವಾದ ಮಹಿಮೆ ಸತ್ಯಧ್ಯಾನದಿಂದ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ಸತ್ಯಧೀರರ ಕಾಲದಲ್ಲಿಯೂ ಸತ್ಯಜ್ಞಾನದ ಕಾಲದಲ್ಲಿಯೂ ಮಠದ ನಿರ್ವಹಣೆಯನ್ನು ಮಾಡಿದವರು ಅವರೇ. ಮಠದ ದಿವಾನಾಗಿಯೂ ಇದ್ದವರು. ಮತ್ತು ಒಂದು ದಿವಸವೂ ಪಾಠ ಪ್ರವಚನವನ್ನು ಪೂರ್ವಾಶ್ರಮದಲ್ಲೂ ಬಿಡಲಿಲ್ಲ. ಅಷ್ಟೇ ವಾಣಿಗಳನ್ನು ಸೋಲಿಸಿ ವಾದವನ್ನು ಹಾಕಿ ವಾಕ್ಯಾರ್ಥವನ್ನು ಮಾಡಿ ಸಿದ್ಧಾಂತ ಸ್ಥಾಪನೆಯನ್ನು ಪೂರ್ವಾಶ್ರಮದಲ್ಲಿಯೇ ಮಠದ ಸೇವೆಯನ್ನು ವಿಶೇಷವಾಗಿ ಮಾಡಿದ ಮಹಾನುಭಾವರು ಸತ್ಯಜ್ಞಾನದಿಂದ ಶ್ರೀಪಾದಂಗಳವರು. ಅವರ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಅವರ ಒಂದು ಗುರಿ ಏನಂದರೆ ಜೀವನದಲ್ಲಿ ಯಾವ ಮನುಷ್ಯನು ಇದು ಆಗೋದಿಲ್ಲ, ಇದು ಸಾಧ್ಯ ಇಲ್ಲ ಅಂತಲ್ಲ. ಅವರು ಏನೇ ಸಂಕಲ್ಪವನ್ನು ಮಾಡಲಿ ಅದು ಆಗಲೇಬೇಕು. ಯಾರು ಕೂಡ ಏನೇ ಸಂಕಲ್ಪ ಮಾಡಲಿ ಅದು ಆಗಲೇಬೇಕು. ಇಷ್ಟೊಂದು ಅವರಿಗೆ ಕಾರ್ಯದಲ್ಲಿ ಅವರಿಗೆ ದೀಕ್ಷಾ ಇತ್ತು. ಎಂದಿಗೂ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೋಗ್ತಾ ಇದ್ದಾರೆ. ಅವರು ಬಾಲ್ಯದಲ್ಲಿ ಇದ್ದಾಗ ಅವರು ಅನಾರೋಗ್ಯ ಆಗಿದ್ದಾರೆ. ಸತ್ಯಜ್ಞಾನದಲ್ಲಿ ಪೂರ್ವಾಶ್ರಮದ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಆಗ ಬಹಳ ಗಾಬರಿ ಆಗ್ತದೆ ತಂದೆಯವರಿಗೆ. ಆಗ ಎತ್ತರವಾದಂತಹ ಒಬ್ಬ ವ್ಯಕ್ತಿ, ಅತ್ಯಂತ ಲಕ್ಷಣವನ್ನು ಎಲ್ಲ ಲಕ್ಷಣಗಳು ಹೊಂದಿದಂತಹ ಉತ್ತಮ ವರ್ಚಸ್ಸನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬಂದು ಏನು ಚಿಂತೆ ಮಾಡಬೇಡಿ, ಇವನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ, ಇವರಿಂದ ಮಕ್ಕಳು ಸಿದ್ಧಾಂತ ಸ್ಥಾಪನೆಯಾಗಿದೆ, ಇವರು ವಿಶೇಷವಾಗಿ ಉತ್ತಮವಾದಂತಹ ಸೇವೆಯನ್ನು ಜಗತ್ತಿಗೆ ಮಾಡ್ತಾರೆ ಅಂತ ಅವರು ಒಂದು ಮಹಾನುಭಾವ ಭವಿಷ್ಯವನ್ನು ಹೇಳ್ತಾರೆ. ಅರ್ಥಾತ್ ವಾಯುದೇವರು ಅವರ ಮನೆಗೆ ಬಂದು ಆ ಒಂದು ವಿಷಯವನ್ನ ತಿಳಿಸ್ತಾರೆ ಅವರ ತಂದೆಯವರಿಗೆ. ಹೀಗಾಗಿ ದಕ್ಷಿಣ ಕೊಡಬೇಕು ಅಂತ ಹೋಗ್ತಾರೆ. ಆ ಬ್ರಾಹ್ಮಣ ಇರೋದೇ ಇಲ್ಲ. ಆಗ ದೇವರ ಅನುಗ್ರಹವನ್ನು ಮಾಡಿದ ಅಂತ ಅವರು ಅಲ್ಲಿಯೇ ನಮಸ್ಕಾರವನ್ನು ಮಾಡಿದ್ರೆ ಮುಂದೆ ಅವನಿಗೆ ಸಂಪೂರ್ಣ ಆ
ಹೀಗೆ ಮಾಡಿ ಆಮೇಲೆ ಏನಂತ ಸ್ವಾಮಿ ಅಂತ ಪಾಪ ಕ್ಷಮೆ ಕೇಳ್ತಾರೆ. ಹೀಗೆ ಸರಿಯಾದ ಒಂದು ಪಾತ್ರೆಯಲ್ಲಿ ಪಾನ ಮಾಡಿ ಬರೋದಿಲ್ಲ ನಮ್ಮಂತವರಿಗೆ. ಆಗ ಗುರುಗಳ ಅನುಗ್ರಹ ಅವಶ್ಯಕತೆ ಹೇಗಿರುತ್ತೆ ನೋಡಿ. ಪಾನದ ಬಾವಿಯನ್ನೇ ನಿರ್ಮಾಣ ಮಾಡಬೇಕಾಗಿದ್ರೆ ಏನೋ ಒಂದು ಸಂಕಲ್ಪ ಬರ್ತಲ್ಲ, ಎಷ್ಟೊಂದು ಅವಶ್ಯಕತೆ ಅವರಲ್ಲಿ. ಹೀಗೆ ಎಷ್ಟು ಮಹಿಳೆಯರು ಹೇಳಿದ್ರು ಕಡಿಮೆ ಜ್ಞಾನದ ಬಗ್ಗೆ. ಮತ್ತು ಇನ್ನೊಮ್ಮೆ ಏನಾಗ್ತದೆ, ಬಾಗಲಕೋಟೆ ಮಹಾಸಮಾರಾಧನೆಯಲ್ಲಿ ವಿಶೇಷವಾಗಿ ಎಲ್ಲ ಕಾರ್ಯಗಳು ನಡೀತಾ ಇರ್ತದೆ. ಅದೇ ಊರಲ್ಲಿ ಒಬ್ಬ ಹೆಣ್ಮಗಳು ಮದುವೆಯಾಗಿರ್ತದೆ. ಅತ್ತಿ ಸೊಸೆ ಆ ಮನೆಯಲ್ಲಿ ಇರ್ತಾರೆ. ಈ ಸೊಸೆಗೆ ಮಹಾಸಮಾರಾಧನೆಗೆ ಹೋಗಬೇಕು, ಪೂಜೆಯನ್ನು ನೋಡಬೇಕು, ಏನಾದರೂ ಮಾಡಿ ಅತ್ತೆಯನ್ನು ಒಪ್ಪಿಸಿ ಆ 3 ದಿವಸಗಳಲ್ಲಿ ನಡೆಯುವಂತಹ ಮಹಾಸಮಾರಾಧನೆ ಹೋಗಿ ಏನಾದರೂ ಮಾಡಿ ದರ್ಶನವನ್ನು ಪಡೆದುಕೊಳ್ಳಬೇಕು, ನಾಗದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಬಹಳ ಇಚ್ಛೆ ಉಂಟಾಗ್ತದೆ. ಅತ್ತಿಗೆ ಕೇಳಲಿಕ್ಕೆ ಭಯ, ಅತ್ತಿ ಹೆಸರುಗಳನ್ನು ನಡೀತಾ ಇದ್ದಾರೆ. ಈಗಿನ ಕಾಲದಲ್ಲಿ ದರ್ಶನ ಸಾಧ್ಯ ಇಲ್ಲ, ಅವೆಲ್ಲ ಇವೆ. ಅಂತೂ ಆ ಅತ್ತಿಗೆ ಭಯಪಟ್ಟು ನಡುತ್ತಾ ಇದ್ದಾಳೆ. ಕೊನೆಗೆ ಏನೋ ಭಯ ಮಾಡಿ ಕೇಳಬೇಕು, ಈಗ ಮಹಾಸಮಾರಾಧನೆ ಹೋಗ್ತೀನಿ, ನಾನು ಕೊಟ್ಟು ಕಳಿಸ್ತೀನಿ. ಸರಿ ಏನೋ ಆಯ್ತು, ಬೇಡ ಅಂತ ಎಷ್ಟೋ ಆಯ್ತು, ಹೋಗಿ ಬಾ ಅಂತ ಹೇಳಿದ್ರು. ಏನು ರೊಕ್ಕಕ್ಕೆ ಕೈ ಕೊಡಲಿಲ್ಲ, ಒಂದೇ ಒಂದು ಸಿಗಲಿ ತಗೊಂಡು ಕೈಯಾಗಿ ಇಟ್ಟು ಹೋಗಿ ಬಾ ಅಂತಂದ್ರು. ಏನೋ ಯಾರೋ ಸಹಾಯದಿಂದ ಮುಂದೆ ಬಂದು ಪಾದಯಾತ್ರೆಯಿಂದ ಮುಂದಿನ ಯಾರೋ ಬರ್ತಾರೆ, ಅವರ ಸಹಾಯದಿಂದ ಸಾಯಂಕಾಲದ ಹೊತ್ತಿಗೆ ಬೆಳಿಗ್ಗೆ ಸಂಚಾರ ಶುರು ಮಾಡಿ ಸಾಯಂಕಾಲದ ಬಂದಿದ್ದಾರೆ. ಮಠಕ್ಕೆ ಬಂದು ನಿದ್ದೆ ಆಯಿತು, ಪ್ರಸಾದ ಆಯಿತು, ನಿದ್ದೆ ಆಯಿತು, ಬೆಳಗ್ಗೆ ಎದ್ದಿದ್ದಾಳೆ. ಆ ಪೂಜೆಯನ್ನು ಮಾಡಿದ್ದಾಳೆ, ಗುರುಗಳ ದರ್ಶನವೂ ಆಯಿತು, ಮುದ್ರೆಯನ್ನು ಹಾಕಿಸಿಕೊಂಡು ಕೊನೆಗೆ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಮುಂಚೆ ತೀರ್ಥವೂ ತಗೊಂಡು ಈ ಗದ್ದಲದೊಳಗೆ ಅವಳು ಇನ್ನೊಂದು ಸೀರೆಯನ್ನು ನೋಡಿದ್ದಲ್ಲ, ಆ ಸೀರೆಯಲ್ಲೋ ಹೋಗಿದ್ದು ಇವಳಿಗೆ ಅತಿ ಹಾಕಿ ಶುರು ಮಾಡಿದ್ರು. ಕೈಕಾಲು ನಡುತ್ತಾ ಇತ್ತು, ಏನು ಹೇಳಬೇಕು, ಅವಳ ಅತಿಯೇ ಕಡಿಮೆ ಬರ್ತಾ ಇದ್ದಾಳೆ. ಏನಂತ ನನ್ನ ಮುಂದೆ ಹಾಕಿ ಮನೆಗೆ ಹೋದ್ರೆ ಅಂತ ಬಹಳ ದುಃಖ ಪಡ್ತಾಳೆ. ಎಷ್ಟೆಷ್ಟೋ ಕಡೆಗೆ ಹುಡುಕ್ತಾಳೆ, ಏನು ಮಾಡಲು ಸಿಗೋದಿಲ್ಲ. ಕೊನೆಗೆ ಊಟಕ್ಕೆ ಕೊಡಬೇಕಾದಾಗ ಅವಳಿಗೆ ಒಂದು ಮುಚ್ಚಾಡ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾಳೆ, ಊಟವನ್ನು ಮಾಡ್ತಾ ಇಲ್ಲ. ಗುರುಗಳು ಎಲ್ಲರಿಗೆ ದಕ್ಷಿಣೆಯನ್ನು ಕೊಡ್ತಾ, ಎಲ್ಲರಿಗೂ 1 ರೂಪಾಯಿ ನಾಣ್ಯವನ್ನು ಕೊಡಬೇಕು. ಬರ್ತಾ ಇದ್ದಾರೆ, ನೋಡ್ತಾರೆ, ಊಟ ಮಾಡ್ತಾ ಇಲ್ಲ, ನೋಡು ಹೋಗ್ತಾರೆ. ಆಮೇಲೆ ಶಿಷ್ಯನ ಕರೆದು ಯಾಕೆ ಊಟ ಮಾಡೋದು ಕೇಳ್ಕೊಂಡು ಬಾ ಅಂತ ಕಳಿಸ್ತಾರೆ. ಕೇಳ್ಕೊಂಡು ಬಂದಾಗ ಅವಳು ಹೇಳ್ತಾರೆ, ಈಗ ನಮ್ಮ ಶ್ರೀಮಂತಿದೆ, ನಮ್ಮ ಅತ್ತಿಗೆ ಕೊಟ್ಟಂತಹ ವಸ್ತುಗಳು ಅದನ್ನು ಎಲ್ಲೋ ಹೋಗಿಬಿಟ್ಟಿದೆ, ನನಗೆ ಭಯ ಆಗಿದೆ. ಹೌದಾ ಅಂತ ಹೇಳಿ ಆ ಶಿಷ್ಯ ಮತ್ತೆ ಒಂದು ಗುರುಗಳಿಗೆ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಹೇಳಿದಾಗ ಒಂದು 2 ಭಾರೀ ಒಂದು ಜನಿಸ್ತ್ರೀಗಳನ್ನು ತರಿಸ್ತಾರೆ ಗುರುಗಳು. ತರಿಸಿ ಮತ್ತೆ ಹಾಗೆ ದಕ್ಷಿಣ ಕೊಡಲಿಕ್ಕೆ ಬರ್ತಾ ಬರ್ತಾ ಈಗ ಸೀರೆಯನ್ನು ಹಾಕಿಕೊಂಡು ಹೋಗ್ಬಿಟ್ಟಿದ್ದಾರೆ. ಅವಳು ಒಮ್ಮಿಗೆ ಭಾರಿ ಸೀರೆ ಬಿದ್ದಿತ್ತು. ನೋಡಿ ಆಶ್ಚರ್ಯ ಆಯಿತು, ಏನಿದು ಕಣ್ಣಲ್ಲಿ ಧಾರಾಕಾರವಾಗಿ ಬಂದಿದೆ. ಎಷ್ಟೊಂದು ಅಲಂಕಾರ ಮಾಡಿದ ಗುರುಗಳು, ಅವಳ ಮನೆಯಲ್ಲಿ ಅವಳ ಸೀರೆ ಕಂಡಿರಲಿಲ್ಲ. ಅಂತಹ ಭಾರೀ ಜನಿಸ್ತ್ರೀಗಳನ್ನು ಗುರುಗಳು ಅಲಂಕಾರ ಮಾಡಿದರು. ಆದರೂ ಗುರುಗಳ ದರ್ಶನವನ್ನು ಆಗಲಿ ಮುಂದೆ ಹೋಗಲಾಗ್ತದೆ, ಮುಂದೆ ಅವಳ ಮನೆಗೆ ಹೋಗುವಂತೆ ಸುಖವಾಗಿತ್ತು ಅಂತ ಅವರ ಚರಿತ್ರೆ ಹೇಳ್ತಾರೆ. ಅಷ್ಟೊಂದು ಕಾರಣ್ಯ ಸತ್ಯಜ್ಞಾನದ ಶಿವರಾಜರು ಅಂತ ಅವರು ಸಿದ್ಧಾಂತ ಮಾಡಿದ್ದಾರೆ. ಏನಂದ್ರೆ ಯಾರಿಗೂ ಬಡತನ ಇಲ್ಲ, ಯಾರಿಗೂ ಬಡತನ ಬರಬಾರದು, ಯಾರು ನನಗೆ ಅಸಾಧ್ಯ ಆಗೋದಿಲ್ಲ ಅನ್ನಬಾರದು, ಯಾರು ಸುಮ್ಮನೆ ಕೊಡಬಾರದು, ಯಾರು ಅಧ್ಯಯನ ಮಾಡದಿರಬಾರದು. ಇವೆಲ್ಲ ಸಿದ್ಧಾಂತಗಳು ಇಟ್ಕೊಂಡಿದ್ದಾರೆ ಗುರುಗಳು. ಹೀಗೆ ಒಮ್ಮೆ ಏನಾಗ್ತಂದ್ರೆ ಬಿಜಾಪುರ ಚಾತುರ್ಮಾಸ ಅಂದ್ರೆ ಅವರು ಹೇಳ್ತಾರೆ, 45 ದಿವಸ ಹೆಚ್ಚು ಕಡಿಮೆ ಚಾತುರ್ಮಾಸ ಮುಗಿಯೋ ತನಕ ಯಾರೂ ಮನೆಗಳಲ್ಲಿ ಅದೇನೋ ಉತ್ಸವವೇ ಇಲ್ಲ. ಇಷ್ಟೊಂದು ವ್ಯವಸ್ಥೆ ಮಾಡಿರ್ತಾರೆ. ಯಾರೋ ಎಲ್ಲ ಮಠಕ್ಕೆ ಬರಬೇಕು. ಇಷ್ಟೊಂದು ಬಹಳ ಸಾವಿರಾರು ಜನ ಸೇರಿದ್ದಾರೆ. ಅಲ್ಲಿ ಬೆಳಗ್ಗೆ ದಿನದ ರಾತ್ರಿ ಊಟ ನಡೀತಾ ಇದೆ. ಊಟ ಅವರ ಅನ್ನದಾನದ ಮಹತ್ವವನ್ನು ಅವರ ಚರಿತ್ರೆಯಲ್ಲಿ ತಿಳಿಸ್ತಾರೆ. ಎಷ್ಟೊಂದು ಅನ್ನದಾನದ ಅವರು ಎಷ್ಟೊಂದು ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಜನಕ್ಕೆ. ನಾವು ಯಾರೋ ನಮ್ಮ ಮನೆಗೆ ಒಂದು 5 ದಿನ 10 ದಿನ ವಿಶ್ರಾಂತಿ ತೆಗೆದುಕೊಳ್ಳೋರಿಗೆ ಈಗ ಬೆಳಗ್ಗೆಯಿಂದ ರಾತ್ರಿ ಸಾವಿರಾರು ಜನಕ್ಕೆ ಊಟಕ್ಕೆ ಹಾಕಿದ್ದಾರೆ. ಆಗ ತಿಂಗೋಟ ಅಂತ ಒಂದು ಊರಿದೆ, ಆ ಬಿಜಾಪುರ ಆಗಿದ್ದು. ಆ
ನಿಮಗೆ ಪಟ್ಟಿಗಳು ಇಲ್ಲ, ಜೋರಾದ ಮಳೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ. ಆಗ ಒಬ್ಬ ಮಾಲೀಕನನ್ನ ಎಬ್ಬಿಸಿ ಅವನನ್ನ ರೊಕ್ಕವನ್ನು ಕೊಡ್ತೀನಿ, ನಿನಗೆ ಹೇಳ್ಬಿಟ್ಟು ಹಣವನ್ನು ಕೊಡ್ತೀನಿ. ಗುರು ಹೇಳಿದ್ರು, ಎಷ್ಟು ಹಣವನ್ನು ಕೊಟ್ಟು ಪಟ್ಟಿಯನ್ನು ತೆಗೆದುಕೊಂಡು ಆ ಪಟ್ಟಿಯನ್ನು ತೆಗೆದುಕೊಂಡು ಬಂದವರಿಗೆ ಕೊಟ್ಟು ರಾತ್ರಿ 11 ಗಂಟೆಯ ಮೇಲೆ ಅಡುಗೆಯನ್ನು ಮಾಡಿಸಿ ಅವರೆಲ್ಲರೂ ಊಟಕ್ಕೆ ಹಾಕಿ ತೃಪ್ತಿಯನ್ನು ಪಡಿಸ್ತಾರೆ. ಹೀಗೆ ಇಷ್ಟೊಂದು ಅನ್ನದಾನದ ಬಗ್ಗೆ ಒಂದು ಕಳಕಳಿ, ಇಷ್ಟೊಂದು ಅನ್ನದಾನವನ್ನು ಆಡಳಿತ ಸತ್ಯಜ್ಞಾನ ಶಿಕ್ಷಕರ ಕಾಲದಿಂದ ನಾವು ಹೇಳಿದ್ದೇವೆ. ಇಷ್ಟೊಂದು ಗುಣ ಸಾಧ್ಯ. ಮತ್ತು ಇನ್ನು ಅವರು ದಾನಗಳು ಏನೋ ಪಂಡಿತರಿಗೆ ಯಾರೋ ಭಕ್ತರಿಗೆ ಕೊಟ್ಟರೆ ಆ ದಾನದ ಅರ್ಥದ ಬೇರೆ ಇರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರನ್ನು ದಾನ ಮಾಡಬೇಕೆನ್ನುವಂತಹ ದೃಷ್ಟಿಕೋನ ಸತ್ಯಜ್ಞಾನ ಶಿಕ್ಷಕರು. ಹೀಗೆ ಅನೇಕ ಚಾತುರ್ಮಾಸಿಕದಲ್ಲಿ ಕೊನೆಯ ಸಿಂಹವರ್ಗದ ಸಿಂಹವರ್ಗದ ಸಂದರ್ಭ. ಆಗ ಒಬ್ಬ ಹಜಮಾನ್ ಅವನು ತನ್ನ ಕಾರ್ಯವನ್ನು ಮಾಡದೇ ಪಥವನ್ನು ಬಿಡುಗಡೆ ಮಾಡದೇ ಇರಬೇಕಾದಾಗ ಹೋರಾಟ ಹೇಳ್ತಾನೆ. ಯಾರು ಸ್ವಾಮಿ, ಇಷ್ಟು ದಿವಸ ನಾನು ಚೆನ್ನಾಗಿ ನೋಡಿಕೊಂಡು ನಿಮ್ಮನ್ನೆಲ್ಲ ಅನುಭವ ಮಾಡಿದ್ದೀನಿ, ನಾಳೆ ನೀವು ಊರಿಗೆ ಹೋಗ್ತೀರಿ, ಬೇರೆ ಊರಿಗೆ, ನಮ್ಮ ಮದುವೆಯನ್ನು ಮಾಡಲಿ, ನಾನು ಹೇಗೆ ಬದುಕಬೇಕು ಅಂತ. ಆಗ ಒಂದು ಇಷ್ಟು ಒಂದು ಸೇರ ಒಂದು ಕಲ್ಲನ್ನು ಕೊಡ್ತಾರೆ, ನಿನ್ನ ಶಕ್ತಿ ಹೋಗಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಅವನು ಎಷ್ಟು ಶಕ್ತಿ ಇದೆ ಅಷ್ಟೆಲ್ಲ ಶಕ್ತಿಯನ್ನು ಬೆಳೆಸ್ಕೊಳ್ತಾನೆ. ಅದು ಎಲ್ಲಿ ಬರೋದು ಆ 10 ಜಾಗವನ್ನು ಅವನ ಹೆಸರು ಬರೋದು ಅವರಿಗೆ ಅನುಭವ ಮಾಡಿದ್ದಾರೆ. ಇಷ್ಟೊಂದು ದಾನದ ಗುಣ ಅವರಲ್ಲಿ ಇತ್ತು. ಯಾರಿಗೆ ಎಂದಿಗೂ ಮನಸ್ಸನ್ನು ನೋವು ಮಾಡುತ್ತಿಲ್ಲ, ಎಲ್ಲರಿಗೂ ಅನುಭವ ಮಾಡುವಂತಹ ಮಹಾನುಭಾವರು ಸತ್ಯಜ್ಞಾನ ಶಿಕ್ಷಕರು ಅಂತ ನಾವು ಹೇಳಿದ್ದೇವೆ. ಅಷ್ಟೇ ವಿದ್ಯಾರ್ಥಿ ವಾತ್ಸಲ್ಯವು ಒಮ್ಮೆ ಏನಾದರೂ ಸಂಚಾರಗಳು ಕೊಲ್ಲಾಪುರಕ್ಕೆ ಬರ್ತಾರೆ. ಲಕ್ಷ್ಮೀ ದೇವಿಗೆ ದರ್ಶನಕ್ಕೆ ಕೊಲ್ಲಾಪುರಕ್ಕೆ ಬಂದಾಗ ಆ ಕೊಲ್ಲಾಪುರ ಮಂದಿರದ ಹೊರಗಡೆಗೆ ಆ ಎಲ್ಲರೂ ಮೊಸರಾವತಿಯನ್ನು ನೆಲೆ ಇಟ್ಟುಕೊಂಡು ಆಡ್ತಾ ಇರ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿದ ಮೇಲೆ ಒಂದು ಆಸೆ, ಏನಾದರೂ ಮಾಡಬೇಕು. ಒಬ್ಬರೇ ಶುರು ಮಾಡಲ್ಲ, ಇದು
ಸಿದ್ಧಾಂತದ ಬಗ್ಗೆ ತಪ್ಪಾಗಿ ಮಾತನಾಡಿ ಏನೇ ಒಂದು ವಿಚಾರ ಯಾವ ಶಾಸನಾದರೂ ಯಾವ ಮಹಿಳೆಯರ ಯಾರಾದರೂ ಏನಾದರೂ ತಪ್ಪಾಗಿ ಮಾತನಾಡಿ ಅದನ್ನು ಖಂಡನೆ ಮಾಡುವ ಸರ್ಕಾರ ನಡೀತಂದರೆ ಆಗಿನಾಗ ಅವರು ಹೋಗಿ ಮಧ್ಯವನ್ನು ಮಾಡಿ ಸೋಲಿಸಿ ಸಿದ್ಧಾಂತ ಸ್ಥಾಪನೆ ಮಾಡಿ ಮಠಕ್ಕೆ ಜಯಪತ್ರವನ್ನು ತೆಗೆದುಕೊಂಡು ಬಂದಿದ್ದರು ಎನ್ನುವಂತಹ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಅನೇಕ ರಾಜ್ಯಗಳ ಹೆಸರುಗಳನ್ನು ಚರಿತ್ರೆಯನ್ನು ದೀರ್ಘವಾಗಿ ವರ್ಣನೆ ಮಾಡಿದ್ದಾರೆ. ಸಮಯವಿಲ್ಲದ ಕಾರಣ ನಾನು ಯಾವ ಹೇಳಿಕ್ಕೆ ಹೋಗ್ತಾ ಇಲ್ಲ. ಹೀಗೆ ನೂರಾರು ಕಥೆಗಳು ಇವೆ ಮತ್ತು ಒಂದು ದೃಷ್ಟಾಂತವನ್ನು ಹೇಳಿ ಅವರ ಚರಿತ್ರೆಯನ್ನು ನಾನು ಮುಕ್ತಾಯ ಮಾಡ್ತೇನೆ. ಅವರ ಕಾರಣ ಏನಂದ್ರೆ ಇನ್ನೊಂದು ದೃಷ್ಟಾಂತ, ಅವರ ಮಹಾಸಮಾಧಾನ ಕಾಲದಲ್ಲಿ ಬಾಗಲಕೋಟೆ ಸಮಾಧಾನ ಮಹಾಸಮಾಧಾನ ನಡೆಯುತ್ತಲ್ಲ, ಆಗಿನ ಕಾಲದಲ್ಲಿ ಊಟದಿಂದ ಎಲ್ಲರೂ ಕುಳಿತಿದ್ದಾರೆ, ಸಾವಿರಾರು ಜನ. ಊಟಕ್ಕೆ ಹೋಗ್ತಾ ಎಲ್ಲರೂ ದಕ್ಷಿಣೆಯನ್ನು ಕೊಡ್ತಾ ಹೋಗುವಂತಹ ಸಂದರ್ಭದಲ್ಲಿ ಶಿಷ್ಯ ಒಬ್ಬನು ಎಲ್ಲ ನಾಣ್ಯಗಳನ್ನು ತುಂಬಿಕೊಂಡು ಬಂದಿದ್ದಾನೆ. ತುಂಬಿಕೊಂಡು ಬಂದಾಗ ಮತ್ತೆ ಕೈಯಿಂದ ಜಾರಿಗಳೇ ಬಿದ್ದು ಹೋಗಿ ಇನ್ನು ಊಟಕ್ಕೆ ಕೂಡಿಸಿ ಎಲೆಯಲ್ಲಿ ಒಬ್ಬ ಹೆಣ್ಣು ಮಗಳ ಕೈಯಲ್ಲಿ ಎಲ್ಲರ ನಾಣ್ಯಗಳು ಬಿದ್ದು ಹೋಗಿ ಬಿದ್ದು ಹೋದಾಗ ಹಾಕಿದ ಶಿಷ್ಯ ಆರಿಸ್ಕೊಳ್ತಾ ಇದ್ದಾರೆ. ಆರಿಸ್ಕೊಳ್ತಾ ಇರಬೇಕಾದಾಗ ಶಿವಪಾದಂಗಳವರು ಹೇಳ್ತಾರೆ, ಅವಳು ತುಂಬ ಗರ್ಭಿಣಿಯವರು, ರಾಮದೇವರು ಅವಳಿಗೆ ಹಣದ ಖರ್ಚಿಗಾಗಿ ಅವಳಿಗೆ ಅನುಗ್ರಹವನ್ನು ಮಾಡಿದ್ದಾರೆ, ಅದನ್ನು ತೆಗೆದುಕೊಂಡು ಅಲ್ಲೇ ಬಿಟ್ಟು ಅಂತ ಹೇಳಿದ್ದಾರೆ. ಅದನ್ನು ಹೆಣ್ಣುಗಳು ತೆಗೆದುಕೊಂಡು ಮನೆಗೆ ತೆಗೆದುಕೊಂಡು ಹೋಗಿ ನಡೆಸ್ತಾರೆ. ಎಷ್ಟಿದೆ? 150 ರೂಪಾಯಿ ಇತ್ತಂತೆ ಆ ನಾಣ್ಯಗಳು. ಆ 150 ರೂಪಾಯಿಯಲ್ಲಿ ಅವರ ಬಾಣಂತನೂ ನಡೆದು ಮುಂದೆ ಎಷ್ಟೋ ದಿವಸ ಅವರ ಮನೆಗೆ ಉಪಯೋಗ ಆಗ್ತದೆ ಆ ಹಣ. ಈಗ ಇಷ್ಟೊಂದು ಪ್ರಾಬಲ್ಯ ಸತ್ಯಜ್ಞಾನದ ಶ್ರೀಪಾದಂಗಳವರು ಅಂತ. ಹೀಗೆ ಅವರ ಜ್ಞಾನ, ಅವರ ಪಾಂಡಿತ್ಯ, ಅವರ ವಿಶೇಷವಾದಂತಹ ಶಿಷ್ಯವಾತ್ಸಲ್ಯ, ಅವರ ಗುರುಭಕ್ತಿ, ಅವರ ಪೂಜಾರ್ಥ, ಅವರ ಭಾಗವತ ಯಾವ ಹೇಳಬೇಕು ಯಾವುದಕ್ಕೆ ಏನು ಗೊತ್ತೇ ಆಗುತ್ತಿಲ್ಲ ಅಂತೂ ಇಲ್ಲಿ ಯಥಾಮತಿಯಾಗಿ ಹೇಳೋದು ಮುಂದೆ ಹೋಗೋಣ. ಅಷ್ಟೊಂದು ಗುರುಗಳ ಕರುಣೆಗೆ ಬಿಗಿಯೇ ಇಲ್ಲ. ಅವರು ಮಾಡಿದಂತಹ ಮಠದ ಸೇವೆ ಅದು ವರ್ಣನ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಮುಂದೆ ಅವರು ಪಂಡಿತರಿಗೆ ಆಗಿನ ಕಾಲದಲ್ಲಿ ಅಭಿನವ ಆನಂದ ತೀರ್ಥರಿಂದ ಅವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಅಭಿನವ ಆನಂದ ತೀರ್ಥರಿಂದ ಅವರಿಗೆ ಬಿರುದು ಕೊಡಬೇಕಾಗಿದ್ದರೆ ಎಷ್ಟೊಂದು ಜ್ಞಾನ ಅವರಲ್ಲಿ ಇರಬೇಕು, ಎಷ್ಟೊಂದು ಪಾಂಡಿತ್ಯ ಅವರಲ್ಲಿ ಇರಬೇಕು. ಹೀಗೆ ಮುಂದೆ ಅವರ ಕಾಲದಲ್ಲಿ ಒಂದು ಸುವರ್ಣ ಯುಗವನ್ನೇ ನಿರ್ಮಾಣ ಮಾಡಿದಂತಹ ಮಹಾನುಭಾವರು ಸತ್ಯಜ್ಞಾನದ ಶ್ರೀಪಾದಂಗಳವರು ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಮುಂದೆ ಅವರು ಸತ್ಯಪ್ರಜ್ಞ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ಬರ್ತಾರೆ. ಭಾರೀ ಪಾಠದಲ್ಲಿ ದೀಕ್ಷೆ ಸತ್ಯಪ್ರಜ್ಞ ಶ್ರೀಪಾದಂಗಳವರಿಗೆ. ತಿರುಚಾನೂರಿನಲ್ಲಿ ಭಾರೀ ಬಿಸಿಲಿರ್ತದೆ. ಈ ಬೇಸಿಗೆಗಾಲದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾರು ಅಷ್ಟೊಂದು ಬಿಸಿಲಿರ್ತದೆ. ಅಂತಹ ಬಿಸಿಲಿನಲ್ಲೂ ಎಲ್ಲ ಪೂಜೆಯೆಲ್ಲ ಮುಗಿದು ಎಲ್ಲ ಪ್ರಸಾದ ಸ್ವೀಕಾರ ಮಾಡಿದ ಮೇಲೆ ಆ ಬಿಸಿಲಿನಲ್ಲಿ ಏನಿದೆ ಶ್ರೀಮನ್ಯಾಸರ ಪಾಠವನ್ನು ಹೇಳುವಂತೆ ಸತ್ಯಪ್ರಜ್ಞ ವಿದ್ಯಾರ್ಥಿಗಳಿಗೆ ಆ ಬಿಸಿಲಲ್ಲಿ ಕೂರಿಸಿ ವಾಕ್ಯಾರ್ಥದಿಂದ ಶ್ರೀಪಾದಂಗಳವರಿಂದ ಉತ್ತಮವಾದಂತಹ ಖಚಿತವಾದ ವ್ಯಾಖ್ಯಾನ, ಆ ವ್ಯಾಖ್ಯಾನದ ಸಮೇತವಾಗಿ ಶ್ರೀಮನ್ಯಾಸರ ಪಾಠವನ್ನು ಸತ್ಯಪ್ರಜ್ಞರು ಹೇಳ್ತಾ ಇದ್ರು ಅಂತ ಅವರ ಚರಿತ್ರೆಯಲ್ಲಿ ನಾವು ಹೇಳ್ತೇವೆ. ಇಷ್ಟೇ ಅಲ್ಲದೆ ಸತ್ಯಜ್ಞಾನದಿಂದ ಶ್ರೀಪಾದಂಗಳವರ ಕಾಲದಲ್ಲಿ ಮಠಕ್ಕೆ ಬಹಳ ಸಹಾಯ ಇರುತ್ತದೆ. ಎಲ್ಲವನ್ನ ದಾನವನ್ನು ಕೊಟ್ಟಿರುವಂತವರು ಎಲ್ಲವನ್ನ ದಾನ ಕೊಟ್ಟಿರ್ತಾರೆ. ಯಾರಿಗೂ ಕಷ್ಟ ಆಗ್ತದೆ ಎಲ್ಲವನ್ನ ಕೊಟ್ಟು ಕಳಿಸ್ತಾ ಇರ್ತಾರೆ. ಯಾರಿಗೂ ಏನು ತೊಂದರೆಯನ್ನು ಕೊಡದೆ, ಅವರ ಮನೆಗೆ ತೊಂದರೆಗಳಾಗದೆ ಚೆನ್ನಾಗಿ ನೋಡಿಕೊಂಡಿರ್ತಾರೆ. ಅನೇಕ ಸಾಲಗಳಿರ್ತದೆ ಮಠಕ್ಕೆ. ಆಗ ಆ ಏನೇನು ಸಾಲಗಳಿರ್ತದೆ ಎಲ್ಲ ಸಾಲವನ್ನು ತೀರಿಸಿದಂತಹ ಮಹಾನುಭಾವರು ಸತ್ಯಪ್ರಜ್ಞ ಶ್ರೀಪಾದಂಗಳವರು ವಿಶೇಷವಾಗಿ ಮಠದ ಸೇವೆಯನ್ನು ಮಾಡಿದಂತಹವರು ಅಂತ ಸತ್ಯಪ್ರಜ್ಞ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ಕೇಳಿದ್ದೇವೆ. ಮುಂದೆ ಅವರು ಸತ್ಯಾಭಿಜ್ಞನಿಗೆ ಆಶ್ರಮವನ್ನು ಕೊಡ್ತಾರೆ. ಈ ಸತ್ಯಾಭಿಜ್ಞ ಶ್ರೀಪಾದಂಗಳವರು ಸತ್ಯಜ್ಞಾನದ ಹಂತನೇ ಅಧ್ಯಯನವನ್ನು ಮಾಡಿದಂತಹವರು ಮಹಾಪಂಡಿತರು. ಇವತ್ತು ನಾವು ನರಹರಿ ಶ್ರೀಪಾದಂಗಳವರ ಅನುಗ್ರಹದಿಂದ ನಾವು ರಾಮದೇವರನ್ನು ಕಾಣ್ತಾ ಇದ್ದೇವಲ್ಲ, ಅದೇ ರೀತಿಯಾಗಿ ಸತ್ಯಾಭಿಜ್ಞ ಶ್ರೀಪಾದಂಗಳವರ ಅನುಗ್ರಹದಿಂದ ನಾವು ರಾಮದೇವರನ್ನು ಕಾಣ್ತಾ ಇದ್ದೇವೆ. ಅವರು ಮಾಡಿದಂತಹ
ವಹಿಸಿದಂತಹ ಮಹಾನುಭಾವರು ಸತ್ಯ ಭಿನ್ನಭಿನ್ನ ಶ್ರೀಪಾದಂಗಳವರು ಅಂತ ನಾವು ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಮುಂದೆ ಸತ್ಯ ಪ್ರಮೋದರಿಗೆ ಆಶ್ರಮವನ್ನು ಕೊಡ್ತಾರೆ. ಸತ್ಯ ಪ್ರಮೋದರಿಗೆ ಆಶ್ರಮವಾಗ್ತದೆ. ಆಶ್ರಮವಾದ ಸುದೀರ್ಘವಾದಂತಹ ಆಯುಷ್ಯ ಸತ್ಯ ಪ್ರಮೋದ ಶ್ರೀಪಾದಂಗಳವರು 80 ವರ್ಷದ ಅವರ ಆಯುಷ್ಯದಲ್ಲಿ 50 ವರ್ಷ ಪೀಠವನ್ನು ಆಳಿದರು. ವಿಧಾನ ಸಾಮ್ರಾಜ್ಯವನ್ನು ಆಳಿದವರು ಸತ್ಯ ಪ್ರಮೋದ ಶ್ರೀಪಾದಂಗಳವರು. ವಿಶೇಷವಾಗಿ ರಾಮದೇವರ ಪ್ರೀತಿ ಪಾತ್ರರು. ನಮ್ಮೆಲ್ಲರ ಉದ್ಧಾರಕ್ಕಾಗಿ, ನಾವೆಲ್ಲರೂ ಸನ್ಮಾರ್ಗದಲ್ಲಿ ಬರುವುದಕ್ಕಾಗಿ ಸತ್ಯಾದ್ಭುತ ಶ್ರೀಪಾದಂಗಳವರನ್ನ ನಮಗೆ ಕೊಟ್ಟಂತಹ ಮಹಾನುಭಾವರು ಸತ್ಯ ಪ್ರಮೋದ ಶ್ರೀಪಾದಂಗಳವರು. ಅವರ 50 ವರ್ಷದ ಜೀವನವನ್ನ ನಾವು 5 ನಿಮಿಷದಲ್ಲಿ ತಿಳ್ಕೋಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ? ನಮ್ಮ ಮೂರ್ಖತನ. ಆದರೂ ಗುರುಗಳ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ದೃಷ್ಟಿಯಿಂದ ಗುರುಗಳ ಮಹಿಮೆಯನ್ನು ಹೇಳ್ತೇನೆ. ಸುದೀರ್ಘವಾದಂತಹ ಮಹಿಮೆಯವರು. ಅವರ ಜನನ ಹೇಗೆ ಆಯಿತು ಅಂತಂದರೆ 108 ಬಾರಿ ಅವರ ತಂದೆಯವರು ಶ್ರೀಮನ್ ಮಹಾಭಾರತದ ನಿರ್ಣಯವನ್ನು ಪಾರಾಯಣ ಮಾಡಿ ಕಜ್ಜಿಗಿ ಪ್ರಾಣದೇವರಿಗೆ ಸೇವೆಯನ್ನು ಮಾಡಿದ್ದಾರೆ. ಆ ಒಂದು 108 ಬಾರಿ ನಿರ್ಣಯವನ್ನು ಪಾರಾಯಣ ಮಾಡಿದ ಫಲದಿಂದ ಜನಿಸಿದಂತಹ ದೈವಾಂಶ ಸಂಭೂತರು ಮುಖ್ಯ ಪ್ರಾಣದೇವರ ಪ್ರೀತಿ ಪಾತ್ರರು ಸತ್ಯ ಪ್ರಮೋದ ಶ್ರೀಪಾದಂಗಳವರು. ಬುದ್ಧದ ಗುರುರಾಜಾಚಾರ್ಯರು ಅಂತ ಅವರ ಪೂರ್ವಾಶ್ರಮದ ಹೆಸರು. ಮಹಾ ತಪಸ್ಸುಗಳು ಇವರು. ದೇವತೆಗಳು ಅನ್ನಲಿಕ್ಕೆ ಯಾವ ಸಂಶಯವೂ ಇಲ್ಲ. ಅವರ ಚರಿತ್ರೆಯನ್ನು ನೋಡಿದಾಗ ದೇವತೆಗಳಿಗೆ ಮಾತ್ರ ಈ ತರಹದ ಕಾರ್ಯಗಳು ಮಾಡಲು ಸಾಧ್ಯ ಅಂತ ನಮಗೆ ನಂಬಿಕೆ ಆಗ್ತದೆ. ಒಮ್ಮೆ ಏನಾಗ್ತದೆ ಅಂತಂದರೆ ಸಂಚಾರ ಕ್ರಮೇಣ ಗುರುಗಳು ದೇಶ ವಿಭಜನೆಯನ್ನು ಮಾಡ್ತಾ ರಾಯಚೂರು ಪ್ರಾಂತಕ್ಕೆ ಬರ್ತಾರೆ. ರಾಯಚೂರು ಪ್ರಾಂತಕ್ಕೆ ಬಂದಾಗ ಕುಸುಮುನಿ ಎಂಬುದು ಅಲ್ಲಿ ಕೃಷ್ಣ ದ್ವೈಪಾಯನರ ಸನ್ನಿಧಾನ. ದರ್ಶನಕ್ಕಿಂತ ಬಂದಿದ್ದಾರೆ. ಪೂಜೆಗಳಾಗಿದೆ, ಜಪಕ್ಕೆ ಕುಳಿತಿದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಕ್ಕಳು ಜೋರಾಗಿ ಅಳ್ತಾ ಇದ್ದಾರೆ. ಯಾಕಮ್ಮ ಯಾಕೆ ಅಳ್ತಾ ಇದ್ದೀರಿ ಅಂತ ಜನರೆಲ್ಲ ಕೇಳಿದ್ರು. ಕೇಳಿದಾಗ ಇಲ್ಲ, ನನ್ನ ಮಗು ಕಾಣಿಸ್ತಾ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರು. ಮೈ ರೋಮಾಂಚನ ಆಗ್ತದೆ. ಅದೇ ಕೇಳಿದಾಗ ಹುಡುಕ್ತಾ ಇದ್ದೀನಿ. ಸರಿ, ನಾವು ಸೇರಿ ಹುಡುಕೋಣ ನಡಿ ಅಂತ ಎಲ್ಲ ಬರ್ಕೊಂಡು ಬಂದಿದ್ದಾರೆ ಅವಳಿಗೆ ಸಹಾಯಕರಾಗಿ. ಎಲ್ಲರೂ ಹುಡುಕ್ತಾ ಇದ್ದಾರೆ. ಎಲ್ಲಿಗೆ ಸಿಗ್ತಾ ಇಲ್ಲ. 4 ವರ್ಷದ ಮಗು ಕಾಣ್ತದೆ. ಆ ಮಗು ಕೊನೆಗೆ ಎಲ್ಲೋ ಒಂದು ಮುರಿದ ಸತ್ತು ಬಿದ್ದಿದೆ. ಸತ್ತು ಬಿದ್ದಾಗ ಆ ಮಗುವನ್ನ ನೋಡಿ ತಾಯಿ ಜೋರಾಗಿ ಅಳ್ತಾ ಇದ್ದಾರೆ. ಅಯ್ಯೋ, ಆ ಮಗುವನ್ನು ಕಳೆದುಕೊಂಡೆ, ಇಂತಹ ಒಂದು ಅನರ್ಥ ಆಯಿತು ಅಂತ ಜೋರಾಗಿ ಅಳ್ತಾ ಇದ್ದಾರೆ ಹೆಣ್ಮಗಳು. ಆ ಒಂದು ಧ್ವನಿ ನಿಮಗೆ ಜಪಕ್ಕೆ ಕುಳಿತಂತಹ ಸತ್ಯ ಪ್ರಮೋದರಿಗೆ ಕೇಳಿಸಿತು. ಆ ಮಗುವನ್ನು ಕಳೆದುಕೊಂಡು ಬರ್ರಿ ಅಂತ ಹೇಳಿದ್ರು. ಒಂದು ರೂಮಲ್ಲಿ ಒಂದು ಕೋಣೆಯಲ್ಲಿ ಜಪಕ್ಕೆ ಕುಳಿತಿದ್ದಾರೆ. ಆ ಮಗುವನ್ನು ಮನಸ್ಸಿಗೆ ಎಲ್ಲರೂ ಹೊರಗಡೆ ಹೋಗ್ರಿ ಅಂತ ಹೇಳಿದಾಗ ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಕೇವಲ 2 ನಿಮಿಷಗಳ ಕಾಲ ಮುಂದೆ ಹೋದರು. 2 ನಿಮಿಷಗಳಲ್ಲಿ ಅವರಿಗೇನು ಪುರಾಣ ಮಾಡಿದರೋ ಗೊತ್ತಿಲ್ಲ, ತಮ್ಮ ತಪಶಕ್ತಿ ಪ್ರಯೋಗ ಮಾಡಿದರೋ ಗೊತ್ತಿಲ್ಲ, ಏನು ಮಾಡಿದರೋ ಗೊತ್ತಿಲ್ಲ. ಆ ಸತ್ತು ಹೋದಂತಹ ಮಗು 2 ನಿಮಿಷಗಳಲ್ಲಿ ಜೋರಾಗಿ ಮತ್ತೆ ಕಣ್ಣಿಗೆ ಪ್ರಾರಂಭ ಆಯಿತು. ಎಲ್ಲರಿಗೂ ಆಶ್ಚರ್ಯ. ಏನು ನಡೀತು ಗೊತ್ತಾಗಲಿಲ್ಲ. ಇಷ್ಟೊಂದು ತಪಶಕ್ತಿ ಸತ್ಯ ಪ್ರಮೋದ ಶ್ರೀಪಾದಂಗಳವರನ್ನು ನಾವು ಕಾಣ್ತೇವೆ. ಸುಮ್ಮನೆ ನಾವು ದರ್ಶನವನ್ನು ಮಾಡಿಕೊಂಡಾಗ ಗುರುಗಳ ಮೇಲೆ ಅಷ್ಟು ಭಕ್ತಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಮಹಾತ್ಮಗಳನ್ನು ಕೇಳಿದಾಗ ಇನ್ನೆಷ್ಟು ಭಕ್ತಿ ಪಡೆಯಲಿಕ್ಕೆ ನಮಗೆ ಸಾಧ್ಯತೆ ಇರ್ತದೆ. ಹೀಗೆ ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಅಂತ ಮಾಡಿ ನಡೆಸಿದಂತಹ ಪವಾಡ ಪುರುಷರು ಸತ್ಯ ಪ್ರಮೋದ ಶ್ರೀಪಾದಂಗಳವರು. ಒಮ್ಮೆ ಹೀಗೆ ಸಂಚಾರ ಕ್ರಮೇಣ ಕೆಂಬಾವಿ ಕ್ಷೇತ್ರಕ್ಕೆ ಬರ್ತಾರೆ. ಕೆಂಬಾವಿ ಕ್ಷೇತ್ರಕ್ಕೆ ಬಂದಾಗ ಒಬ್ಬ ಗೃಹಸ್ಥ, ಮುಖ್ಯ ಗೃಹಸ್ಥ, ಅವನ ಸ್ವಾಮಿಗಳು ಬಂದು ಅಂದರೆ ಅವನೇ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಆ ಊರಲ್ಲಿ. ಆಗ ಏನಾಗ್ತದೆ, ಸಂಚಾರ ಕ್ರಮೇಣ ಕೆಂಬಾವಿ ಊರಿಗೆ ಬಂದಾಗ ಅವತ್ತು ಅವನು ಬರಲಿಲ್ಲ. ಅವನ ಮಕ್ಕಳು ಬಂದಿದ್ರು. ಯಾಕೆ ನಾನು ತಂದೆ ಬರಲಿಲ್ಲ ಅಂತ ಸ್ವಾಮಿಗಳು ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಮ ತಂದೆಗೆ ಈ ಥರದ ಒಂದು ಹೃದಯರೋಗ ಆಗಿದೆ, ಅವರಿಗೆ ಬರಲು ಸಾಧ್ಯವಿಲ್ಲ, ಅವರು ಬೆಡ್ಡಾಗಿದ್ದಾರೆ, ಬೆಚ್ಚಲ ಮೇಲೆ ಮಲಗಿಕೊಂಡಿದ್ದಾರೆ, ಬರಲಿಕ್ಕೆ ಆಗಿಲ್ಲ, ಅವರ ಪರವಾಗಿ ನಾವು ಬಂದಿದ್ದೇವೆ, ಎಲ್ಲ ವ್ಯವಸ್ಥೆ
ಗುರುಗಳ ಕೈಯನ್ನು ಹಿಡಿದು ಹೀಗೆ ಎಬ್ಬಿಸಿದರೆ ಅವನು ಹಾಗೆಯೇ ಎದ್ದು ನಿಂತಾನೆ. ಅವನ ರೋಗವೆಲ್ಲವೂ ಪರಿಹಾರ ಆಯಿತು. ಆ ಕೇವಲ ಗುರುಗಳ ಸ್ಪರ್ಶದಿಂದ ಅವರಿಗೆ ಎಬ್ಬಿಸಿದಂತಹ ಒಂದು ಸಣ್ಣದಾದಂತಹ ಒಂದು ವಿಚಿತ್ರ ಸನ್ನಿವೇಶ ಅವನ ಹಾಗೆಯೇ ಎದ್ದು ನಿಂತ. ಅವನ ಮತ್ತ ಮುಂದೆ ಎಂದೂ ಮಲ್ಕೊಳ್ಳಿಲ್ಲ, ಮಾತ್ರ ಮಲ್ಕೋತಾ ಇಲ್ಲ, ಅದು ಬೇರೆ ವಿಷಯ. ಅಂತೂ ಅವನು ಎಂದೂ ಮುಂದೆ ಆ ರೋಗದ ಬಾಧೆ ಅನ್ನೋದು ಆಗಲಿಲ್ಲ. ಅವನ ಹಾಗೆಯೇ ಮುಂದೆ ಗುರುಗಳ ಸೇವೆಯನ್ನು ವಿಶೇಷವಾಗಿ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾದ ಎನ್ನುವಂತಹ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಮತ್ತೊಂದು ತಪಶಕ್ತಿ ಸತ್ಯಪ್ರಭುದಲ್ಲಿ. ಒಮ್ಮೆ ತಿಮ್ಮಪ್ಪನ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಂದಾಗ ದೇವರ ದರ್ಶನಕ್ಕೆ ಬರಬೇಕಾದಾಗ ನಮಗೆ ಒಂದು ಸಂಪ್ರದಾಯ ಇದೆ. ತಿಮ್ಮನ ಕ್ಷೇತ್ರದಲ್ಲಿ 2 ತಟ್ಟೆಗಳಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಬರಬೇಕು. ಒಂದು ತಟ್ಟೆಯಲ್ಲಿರುವಂತಹ ಗೋಡಂಬಿ ದ್ರಾಕ್ಷಿ ಇತ್ಯಾದಿ ಪ್ರಸಾದವನ್ನು ಅರ್ಚಕರು ಪ್ರಧಾನ ನೈವೇದ್ಯ ಮಾಡ್ತಾರೆ. ಇನ್ನೊಂದು ತಟ್ಟೆಯನ್ನು ಸ್ವತಃ ಸ್ವಾಮಿಗಳ ನೈವೇದ್ಯವನ್ನು ಮಾಡ್ತಾರೆ. 2 ಥರದ ತಟ್ಟೆಗಳನ್ನು ತರಬೇಕು. ವರಾಹದೇವರ ದರ್ಶನವನ್ನು ತೆಗೆದುಕೊಂಡು ಮುಂದೆ ಬಂದಿದ್ದಾರೆ. ದೇವಸ್ಥಾನದ ಅರ್ಚಕರು ಅಧಿಕಾರಿಗಳು ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಿಕೊಂಡು ಕರೆದುಕೊಂಡು ಹೋಗುವಂತಹ ಸಂಪ್ರದಾಯ. ಬೇಡಿ ಮುಖ್ಯ ಪ್ರಾಣದೇವರ ದೇವಸ್ಥಾನದಿಂದ ಮೇಲಿನಿಂದ ಕರೆದುಕೊಂಡು ಬರ್ತಾರೆ ಮೆರವಣಿಗೆಯಿಂದ. ಆ ಪ್ರಸಂಗದಲ್ಲಿ ವಿದ್ಯಾರ್ಥಿಗಳು ಪ್ರಸಾದವನ್ನು ತವರೇ ಮತ್ತು ಹೋಗ್ಬಿಟ್ಟಿದ್ದಾರೆ. ಪ್ರಸಾದವನ್ನು ತೆಗೆದುಕೊಂಡು ಹೋದಾಗ ಏನ್ ಮಾಡಬೇಕು? ಆ ದೇವಸ್ಥಾನ ಅಧಿಕಾರಿಗಳು ಬರ್ತಾ ಇದ್ದಾರೆ. ಏನೋ ನೋಡ್ತಾರೆ, ಸ್ವಾಮಿಗಳು ಕೇಳಿದ್ರು ಪ್ರಸಾದ ಎಲ್ಲಿ ಕೇಳಿದ್ರು. ಪ್ರಸಾದ ಎಲ್ಲಿ ಕೇಳಿದಾಗ ವಿದ್ಯಾರ್ಥಿಗಳು ಒಬ್ಬರು ನೋಡ್ತಾ ಇದ್ದಾರೆ. ನಾನು ತಂದಿಲ್ಲ, ನಾನು ತಂದಿಲ್ಲ, ಸ್ವಾಮಿ ಕ್ಷಮಾ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕ್ಷಮೆಯನ್ನು ಕೇಳಿದಾಗ ಮಠಕ್ಕೆ ಹೋಗಿ ತರುವ ಸಮಯವೂ ಇಲ್ಲ, ತೆಗೆದುಕೊಂಡು ಖರೀದಿ ಮಾಡುವಂತಹ ಸಮಯವೂ ಇಲ್ಲ. ಅಧಿಕಾರಿಗಳು ಬಂದಿದ್ದಾರೆ, ಅವರನ್ನು ಕಾಯಿಸಲು ಸಾಧ್ಯ ಇಲ್ಲ. ಏನು ಮಾಡಬೇಕು? ವೆಂಕಟೇಶ ದೇವರಿಗೆ ಅಲ್ಲಿಯೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ದೇವರ ಇಚ್ಛೆ ಏನು ಮಾಡಲು ಸಾಧ್ಯ ಇಲ್ಲ ಅಂತ ಸಂಕಲ್ಪ ಇನ್ನೂ ಅನುಭವ ಇದ್ದವರು ಮಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟರಲ್ಲೇ ಒಬ್ಬ ಎತ್ತರನಾದಂತಹ ಉತ್ತಮ ಲಕ್ಷಣಗಳಿಂದ ಕೂಡಿದಂತಹ ಒಬ್ಬ ಶ್ರೀಕೃಷ್ಣ ವೇಷದಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಒಂದು ತಟ್ಟೆಯನ್ನು ತುಂಬ ಗೋಡಂಬಿ ದ್ರಾಕ್ಷಿ ರಸದ ಎಲ್ಲ ಪ್ರಸಾದವೂ ಇದೆ, ಅದನ್ನು ತೆಗೆದುಕೊಂಡು ಬಂದು ಸ್ವಾಮಿ ತೆಗೆದುಕೊಳ್ಳಿ ಅಂತ ಕೊಟ್ಟು 2ನೇ ಕ್ಷಣದಲ್ಲಿ ಈ ಕಡೆಗೆ ಹಣವನ್ನೇ ದಕ್ಷಿಣೆಯನ್ನಾದರೂ ಕೊಡೋಣ ಅಂತ ಹೇಳಿ ತೆಗೆದುಕೊಡಬೇಕು ಅಂತ ನೋಡ್ತಾರೆ. 2ನೇ ಕ್ಷಣಗಳಲ್ಲಿ ಆ ಬ್ರಾಹ್ಮಣ ಇಲ್ಲ. ಎಲ್ಲರಿಗೂ ಆಶ್ಚರ್ಯ ಆಯಿತು. ಹೀಗೆ ವೆಂಕಟೇಶ ದೇವರ ಅನುಗ್ರಹವನ್ನು ಮಾಡಿದರಂತ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಸತ್ಯಪ್ರಮೋದರು. ಹೀಗೆ ವೆಂಕಟೇಶ ದೇವರನ್ನು ಸಾಕ್ಷಾತ್ತಾಗಿ ಪ್ರತ್ಯಕ್ಷ ಮಾಡಿಕೊಂಡಂತಹ ಮಹಾನುಭಾವರು ಸತ್ಯಪ್ರಮೋದಿತ ಶ್ರೀಪಾದಂಗಳವರು. ಎಷ್ಟು ಮಹಿಮೆಗಳಿದೆ, ಎಷ್ಟು ಮಹಿಮೆಗಳಿದೆ, ಹೇಳಿದ್ರೆ ಮುಗಿಯೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಮುಂದೆ ಹೋಗ್ಲಿಕ್ಕೂ ಮನಸ್ಸಾಗ್ತಾ ಇಲ್ಲ ತಿಳಿಸಲಿಕ್ಕೆ. ಆದರೂ ಮುಂದೆ ಈ ಸತ್ಯಪ್ರಮೋದಿತ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಎಲ್ಲ ಕಡೆ ದೇಶ ದಿಗ್ವಿಜಯವನ್ನು ಮಾಡ್ತಾ ಎಲ್ಲ ಭಕ್ತರನ್ನ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಹೀಗೆ ಒಮ್ಮೆ ಏನಾಗ್ತದೆ ಅಂದ್ರೆ ಇವರ ಆಶ್ರಮ ತೆಗೆದುಕೊಂಡ ಕ್ರಮ ಹೇಗೆ ಎನ್ನುವುದನ್ನ ಮಾತನ್ನು ಹೇಳ್ತೀನಿ. ಸತ್ಯ ಬೆಟ್ಟದ ಶ್ರೀಪಾದಂಗಳವರ ಕಾಲದಲ್ಲಿ ಯಾರಿಗೆ ಆಶ್ರಮವನ್ನು ಕೊಡಬೇಕು ಅಂತ ಚರ್ಚೆ ಬಂತು. ಮುಂದೆ ಉತ್ತರಾಧಿಕಾರಿಗಳು ಯಾರು, ಸತ್ಯ ಬೆಟ್ಟದ ಶ್ರೀಪಾದಂಗಳವರ ಉತ್ತರಾಧಿಕಾರಿಗಳು ಯಾರು ಅಂತ ಚರ್ಚೆ ಬಂದಾಗ ಎಲ್ಲರೂ ಪಂಡಿತ ಅನ್ಕೊಳ್ತಾರೆ, ನನಗೆ ಕೊಡ್ತಾರೆ, ನನಗೆ ಕೊಡ್ತಾರೆ, ನನಗೆ ಕೊಡ್ತಾರೆ ಅಂತ ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ. ಆಗ ಸತ್ಯಪ್ರಮೋದರಿಗೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದಾಗ ಅವರಿಗೆ ಇಲ್ಲಿರುವಂತಹ ಪಂಡಿತರು ಚೇಷ್ಟೆಯನ್ನು ಮಾಡ್ತಾರೆ. ನೀವು 3 ವರ್ಷ ಇರ್ತೀರಿ, ಬಹಳ ಮೊದಲು 3 ದಿವಸವೋ 3 ತಿಂಗಳು, ಬಹಳ 3 ವರ್ಷದ ಸಂಸ್ಥಾನವನ್ನು ಆಳಬಹುದು ಹೊರತು ನೀವೇನು ಬಹಳ ವರ್ಷ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಚೇಷ್ಟೆಯನ್ನು ಮಾಡಿದ್ದಾರೆ ಎಲ್ಲ ಪಂಡಿತರು. ಆಗ ಸತ್ಯಪ್ರಮೋದರು ಪೂರ್ವಾಶ್ರಮದಲ್ಲಿ ಅವರ ಮಾತನ್ನು ಹೇಳಿದಂತೆ, ನೀವು ಹೇಳಿದಂತೆ 3 ವರ್ಷ 3 ತಿಂಗಳು 3 ದಿವಸ ಅಲ್ಲ, 3 ಗಂಟೆ 3 ನಿಮಿಷ 3 ಕ್ಷಣ ಆದರೂ, ಕನಿಷ್ಠ ಪಕ್ಷದಲ್ಲಿ 3 ಕ್ಷಣ ಆದರೂ ರಾಮದೇವರನ್ನು ಮುಟ್ಟಿರಲ್ಲ. ನನಗೆ ಅದೇ ಸಾಕು, ನನಗೆ ಅದರಿಂದಲೇ ನನ್ನ ಜನ್ಮ ಉದ್ಧಾರ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನನಗೆ ಏನು ಬೇಡ, ಅದೇ ನನ್ನ ಜನ್ಮಕ್ಕೆ ಉದ್ಧಾರ, ನನ್ನ ಜನ್ಮ ಉದ್ಧಾರ ಆಗಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಅದೇ ದಿವಸ ರಾತ್ರಿ ಸತ್ಯಧ್ಯಾನಾದಿತ ಶ್ರೀಪಾದಂಗಳವರು ಸತ್ಯಪ್ರಮೋದರ ಪೂರ್ವಾಶ್ರಮದಲ್ಲಿ ಅವರ ಕನಸಿನಲ್ಲಿ ಬಂದು ಅವರ ಮಾತನ್ನು ಹೇಳ್ತಾರೆ. ನೀವು ಏನೂ ವಿಚಾರ ಮಾಡಬೇಡಿ, ಮುಂದೆ ನೀವೇ ಉತ್ತರಾಧಿಕಾರವನ್ನು ಸ್ವೀಕಾರ ಮಾಡುವುದು. 80 ವರ್ಷ ಕಾಲ ನಿಮಗೆ ದೀರ್ಘವಾದ ಆಯುಷ್ಯ ಇದೆ, ನಿಮಗೆ ಏನೂ ತೊಂದರೆ ಆಗುವುದಿಲ್ಲ ಅಂತ ಸತ್ಯಧ್ಯಾನಾದಿತ ಶ್ರೀಪಾದಂಗಳವರು ಒಂದು ಹೇಳ್ತಾರೆ. ಅದೇ ಮಾತು ಸತ್ಯಧ್ಯಾನಾದಿತ ಶ್ರೀಪಾದಂಗಳವರ ಮಾತಿನ ಮೇಲೆ ಅಷ್ಟೇ ವಿಶ್ವಾಸವನ್ನು ಇಟ್ಟು ಸತ್ಯಪ್ರಮೋದರು ನಾವು ನೋಡಿದ್ದೇವೆ. ಅವರಿಗೆ ಸರಿಯಾಗಿ 80 ವರ್ಷಗಳ ಕಾಲ ಅವರ ಆಯುಷ್ಯ, 50-30 ವರ್ಷಗಳ ಕಾಲ ಅವರು ಪೂರ್ವಾಶ್ರಮದಲ್ಲಿ ಕಳೆದರೆ
ಟಿಪ್ಪಣಿಯನ್ನು ನಾವು ನೋಡಿದಾಗ ಇಷ್ಟೊಂದು ಪಾಂಡಿತ್ಯ ಅಂತ ನಮ್ಗೆ ಗೊತ್ತಾಗ್ತದೆ. ಸುಧಾಕರ್ ಮಣ್ಣನವನ್ನ ಬರೆದಂತಹವರು ಒಂದು ದಿವಸ ಪಾಠ ಪ್ರವಚನವನ್ನು ಬಿಡಲಿಲ್ಲ. ಸುಧಾಕರ ಪಾಠವನ್ನು ಹೇಳದೆ ಅವರ ಜೀವನವನ್ನು ಕಳೆದಿಲ್ಲ. ಒಂದು ದಿವಸವೂ ರಾಮದೇವರ ಪೂಜೆಯನ್ನು ಬಿಡಲಿಲ್ಲ. 50 ವರ್ಷಗಳ ಕಾಲ ಪರಿಪೂರ್ಣವಾಗಿ ಅವರ ಜೀವನವನ್ನು ಸಾರ್ಥಕ ಮಾಡಿಕೊಂಡಂತಹ ಮಹಾನುಭಾವರು ಸತ್ಯಪ್ರಭು ಶ್ರೀಪಾದಂಗಳವರು. ಮಹಾಜ್ಞಾನಿಗಳು, ಯಜೋಮಯ ಮೂರ್ತಿಗಳು, ಉತ್ತಮ ತಪಸ್ಸುಗಳು, ಪರಮ ವಿರಕ್ತರು, ರಾಮದೇವರ ಪ್ರೀತಿ ಪಾತ್ರರು ಹೌದು. ಇವತ್ತು ನಾವು ಉದ್ಧಾರಕ್ಕಾಗಿ ನಮಗೆ ಸತ್ಯಾತ್ಮಕಂತಹ ಉತ್ತಮ ಗುರುಗಳನ್ನು ಕೊಟ್ಟಂತಹ ಮಹಾನುಭಾವರು ಅಂತ ಎಷ್ಟು ವಿಧವಾಗಿ ನಾವು ಸ್ತೋತ್ರವನ್ನು ಮಾಡಿದರೂ ಕಡಿಮೆ ಇದೆ. ಅವರ ಉಪಕಾರವನ್ನು ನಾವು ಎಂದಿಗೂ ಮರೆಯುವಂತೆ ಇಲ್ಲ. ಅವರ ಅನುಗ್ರಹ ಎಷ್ಟೊಂದು ವರ್ಣನೆ ಮಾಡಲು ಸಾಧ್ಯ ಇಲ್ಲ. ಹೀಗೆ ಉತ್ತಮವಾದಂತಹ ಮಹಾತ್ಮ್ಯ ಸತ್ಯಪ್ರಮೋದರು ಅಂತ ಹೇಳ್ತಾ ಮುಂದೆ ಸರ್ವಜ್ಞಾಚಾರ್ಯರಿಗೆ ಆಶ್ರಮವನ್ನು ಕೊಡ್ತಾರೆ. ಅವರ ಹೆಸರನ್ನ ಹೇಳುವಂತಹ ಯೋಗ್ಯತೆಯೂ ನಮಗೆ ಇಲ್ಲ. ಅಷ್ಟೊಂದು ಮಹಾತ್ಮ್ಯ ಸತ್ಯಾತ್ಮಕ ಶ್ರೀಪಾದಂಗಳವರು. ಸತ್ಯಾತ್ಮಕರು ಅಂತ ನಾಮಕರಣವನ್ನು ಮಾಡಿ ಅವರ ಜೊತೆಗೆ ಕೆಲವು ವರ್ಷಗಳ ಕಾಲ ಇದ್ದು ತಿರುಕೋಯೂರಿನಲ್ಲಿ ಸತ್ಯಪ್ರಮೋದರು ಬೃಂದಾವನಸ್ಥರಾಗ್ತಾರೆ. ಇವತ್ತು ನಾವು ಪ್ರತ್ಯಕ್ಷವಾಗಿ ಕಾಣುವ ರಾಮದೇವರ ಪ್ರತಿರೂಪರಾದ ಯಾವ ನಮ್ಮ ಮಾಧ್ವ ಸಮಾಜ ಶಿರವಾಗಿ ನಿಂತಿದೆ, ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವತಾರ ಮಾಡಿದ ಮಹಾಗುರುಗಳಾದ, ಉತ್ತಮ ತಪಸ್ವಿಗಳಾದ, ಎಲ್ಲ ಭಕ್ತರನ್ನ ಅನೇಕ ರೀತಿಯಿಂದ ಉದ್ಧಾರ ಮಾಡಿದ ಮಹಾನುಭಾವರು ಸತ್ಯಾತ್ಮಕ ಶ್ರೀಪಾದಂಗಳು. ಅವರ ಮಹಾತ್ಮ್ಯವನ್ನ ಹೇಳುವ ಯೋಗ್ಯತೆಯೂ ನಮ್ಮದಲ್ಲ. ಸುದೀರ್ಘವಾದಂತಹ ಮಹಿಮೆ ಕೇವಲ ಗುರುಸ್ಮರಣೆಯಿಂದ ನಮಗೆ ಪರಮ ಮಂಗಲವಾಗ್ತದೆ ಎನ್ನುವ ದೃಷ್ಟಿಯಿಂದ ಯೋಗ್ಯತೆ ಇಲ್ಲದೇ ಇದ್ದರೂ ಕೆಲವು ನಿಮಿಷಗಳಲ್ಲಿ ಅವರ ಮಹಿಮೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಅವರ ಉಪಕಾರವನ್ನ ಪ್ರತಿಯೊಬ್ಬರೂ ಸ್ಮರಣೆ ಮಾಡಬೇಕು. ಅನೇಕ ಭಕ್ತರು ಅವರಿಂದ ಉಪಕಾರವನ್ನು ಪಡೆದುಕೊಂಡಿದ್ದಾರೆ. ಇವತ್ತು ನಾವು ಸತ್ಯಾತ್ಮಕ ಶ್ರೀಪಾದಂಗಳವರ ಕಾಲದಲ್ಲಿ ಇದ್ದೇವೆ ಎಂದರೆ ಅದೇ ನಮ್ಮ ದೊಡ್ಡದಾದಂತಹ ಭಾಗ್ಯ ಅಂತ ನಾವು ವಿಚಾರ ಮಾಡಬೇಕು. ಎಷ್ಟೊಂದು ದೊಡ್ಡದಾದಂತಹ ಭಾಗ್ಯ. ಇಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಇವತ್ತು ನಮಗೆ ಏನೇ ಕಷ್ಟ ಬರಲಿ, ಕೇವಲ ಅವರ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು, ಎಲ್ಲ ಆಪತ್ತುಗಳಿಂದ ನಾವು ಪಾರಾಗ್ತೇವೆ. ನಾವು ಆಪತ್ತುಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಜ್ಞಾನಿಗಳ ಮಹಾತ್ಮ ಎಷ್ಟಿದೆ ಎನ್ನುವುದನ್ನು ನಮಗೆ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಉತ್ತಮರಾದಂತಹವರಿಗೆ ಮಾತ್ರ ಅದು ಸಾಧ್ಯ. ಅವರ ಜ್ಞಾನ, ಅವರ ಪಾಂಡಿತ್ಯ, ಅವರ ಗುರುಭಕ್ತಿ, ಅವರ ಪರಿಶ್ರಮ, ಅವರು ಮಾಡುವ ಶಿಷ್ಯವಾತ್ಸಲ್ಯ, ಅವರು ಮಾಡುವ ಪೂಜಾ ಕೈಂಕರ್ಯ, ಅವರು ರಾಮದೇವರನ್ನು ನೋಡುವ ದೃಷ್ಟಿಕೋನ, ಅವರು ಮಾಡುವಂತಹ ಅನ್ನದಾನ, ಅವರು ಮಾಡುವ ದೇಶ ದಿಗ್ವಿಜಯ, ಅವರು ಮಾಡುವಂತಹ ಪಾಠ ಪ್ರವಚನ, ಅವರು ಮಾಡುವ ಸಂಚಾರ, ಅವರ ವೈರಾಗ್ಯ, ಅವರಿಗಿರುವ ಕರುಣೆ, ಅವರು ಮಾಡುವಂತಹ ಅನುಸಂಧಾನ, ಅವರು ಮಾಡುವ ಜಪ ಮುಂತಾದ ಸಾಧನೆಗಳು, ಅವರು ಮಾಡುವ ವಾದಿನಿಗ್ರಹ, ಅವರು ಮಾಡುವಂತಹ ಗ್ರಂಥ ರಚನೆ, ಅವರು ಇಟ್ಟುಕೊಂಡಿರುವಂತಹ ಮಧ್ವ ಸಿದ್ಧಾಂತದಲ್ಲಿ ದೀಕ್ಷೆ, ಅವರು ಮಾಡುವ ದಾನ, ಅವರು ಮಾಡುವ ವೈಭವೋಪೇತ ಏನೇನು ನಾವಿವತ್ತು ಕಾರ್ಯಕ್ರಮಗಳನ್ನು ನಾವು ನೋಡ್ತೇವೆ, ಯಾವುದೂ ನಮಗೆ ಪೂರ್ಣವಾಗಿ ತಿಳಿಯಲು ಸಾಧ್ಯವಾಗುವುದಿಲ್ಲ. ಇದರಲ್ಲಿ ಸಂದೇಹವೇ ಇಲ್ಲ. ನಮ್ಮ ಯೋಗ್ಯತೆಯೂ ಅಲ್ಲ. ಅನೇಕ ಪವಾಡಗಳನ್ನು ನೋಡಿಸಿದ್ದಾರೆ. ಅವರು ಬಾಲ್ಯದಿಂದಲೇ ವಿಚಿತ್ರವಾದಂತಹ ವ್ಯಕ್ತಿತ್ವ. ಯಾರಾದರೂ ಚಿಕ್ಕ ಮಕ್ಕಳು ಇವತ್ತು ಆಟ ಆಡಲಿಕ್ಕೆ ಹೋಗ್ತಾರೆ, ಸಣ್ಣ ವಯಸ್ಸು 4-5 ವರ್ಷಗಳಿದ್ದಾಗ, ಅವರು ಎಂದಿಗೂ ಆಟವನ್ನು ಆಡಿದವರಲ್ಲಂತ. ಅಖಂಡವಾಗಿ ಅಧ್ಯಯನವನ್ನು ಮಾಡುವವರು. ಯಾರಾದರೂ ಹಿರಿಯರು ಬಂದರೆ ವಿಶೇಷವಾಗಿ ಅವರಿಂದ ಎಲ್ಲ ಗುರು ಹಿರಿಯರ ಮಹಾತ್ಮ್ಯವನ್ನು ತಿಳಿದುಕೊಳ್ಳುವುದು ಆಟದ ಕಾಲದಲ್ಲಿ, ಮತ್ತು ಅಖಂಡವಾಗಿ ಅಧ್ಯಯನವನ್ನು ಮಾಡುವುದು. ಪುಸ್ತಕವನ್ನು ಇಟ್ಕೊಳ್ಳೋದು, ಒಂದು ನೋಟ್ಬುಕ್ ಪೆನ್ನನ್ನು ಇಟ್ಟುಕೊಳ್ಳುವರಂತೆ, ಎಲ್ಲವನ್ನ ಬರ್ಕೊಳ್ತಾ ಇದ್ರಂತೆ. ಸ್ವಲ್ಪ ವಯಸ್ಸು ಬಂದ ಮೇಲೆ 10-12
ವರ್ಷಗಳು ಆದ ಮೇಲೆ ಅವರಿಗೆ ಅವರ ಜೀವನ ಹೇಗೆಂದರೆ ಯಾವಾಗಲೂ ಲೈಬ್ರರಿಯಲ್ಲಿಯೇ ಕಾಲ ಕಳೆಯೋದು. ಅಲ್ಲಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ತರ್ಕ, ವೇದಾಂತ, ಮೀಮಾಂಸಾ, ವ್ಯಾಕರಣ, ಇನ್ನು ಇಂಗ್ಲೀಷು, ಮತ್ತೊಂದು ಎಲ್ಲ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡುವುದು. ಉತ್ತಮವಾದಂತಹ ಜ್ಞಾನವನ್ನು ಸಂಪಾದಿಸಿದ ಮಹಾನುಭಾವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ದೇವತೆಗಳು ಎಂದು ಹೇಳಬೇಕು ಅಂದರೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆಂದರೆ ಒಂದು ಮಾತಿದೆ, ಈ ಒಂದು ಪೀಠವನ್ನು, ಸಂಸ್ಥಾನವನ್ನು ಆಳಬೇಕಾಗಿದ್ದರೆ ದೇವತೆಗಳೇ ಹುಟ್ಟಿ ಬರಬೇಕೇ ಹೊರತು ಬೇರೆಯವರಿಗೆ ಈ ಒಂದು ಸಂಸ್ಥಾನವನ್ನು ಸ್ವೀಕಾರ ಮಾಡಲು, ಪೂಜೆ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವರು ಪೂಜೆ ಮಾಡಬೇಕಾದಾಗ ಅವರಲ್ಲಿ ಬ್ರಹ್ಮದೇವರ ಸನ್ನಿಧಾನ ಸಾಕ್ಷಾತ್ತಾಗಿ ಅವರಲ್ಲಿ ಇರ್ತದೆ, ಸನ್ನಿಹಿತವಾಗಿರ್ತದೆ. ಅಷ್ಟೊಂದು ಮಹತ್ವ ಪೀಠಕ್ಕೆ, ಸಂಸ್ಥಾನಕ್ಕೆ ಇದೆ. ಅಂತಹ ಮಹಾನುಭಾವರು ಆಶ್ರಮವಾದ ನಂತರ ಅವರು ಮಾಡಿದ ಪವಾಡಗಳು ಅನೇಕ. ಅವರು ಒಂದೊಂದು ಕಥೆಗಳನ್ನು ಹೇಳಬೇಕು ಅಂದರೆ ಸಮಯ ಮುಕ್ತಾಯವಾಗ್ತಾ ಇದೆ. ಒಂದು ದಿವಸವೂ ಅವರ ಆಶ್ರಮವಾದಾಗಿನಿಂದಲೂ ಅಲ್ಲ, ಪೂರ್ವಾಶ್ರಮದಲ್ಲೂ ಅವರು ಪಾಠ ಪ್ರವಚನವನ್ನು ಬಿಡಲಿಲ್ಲ. ಆಶ್ರಮವಾದ ಮೇಲೂ ಕೂಡ ಒಂದು ದಿವಸವೂ ಅವರು ಪೂಜೆಯನ್ನು ಬಿಡಲಿಲ್ಲ. ಒಂದು ದಿವಸವೂ ಸುಧಾಗ್ರಂಥವನ್ನು ಪಾಠವನ್ನು ಹೇಳದೆ ಅವರು ಮುಂದೆ ಹೋಗಿಲ್ಲ. ಸಮಸ್ತ ದೇಶದ ಎಲ್ಲ ಕಡೆಗೂ ಇವತ್ತು ಅವರು ಸಂಚಾರವನ್ನು ಮಾಡಿ, ವಾದಿ ನಿಗ್ರಹವನ್ನೂ ಮಾಡಿ, ವಾಕ್ಯಾರ್ಥವನ್ನೂ ಮಾಡಿ, ಸಿದ್ಧಾಂತ ಸ್ಥಾಪನೆಯನ್ನೂ ಮಾಡಿ, ಜೊತೆಗೆ ಆ ಊರುಗಳಲ್ಲಿ ಬಂದ ಎಲ್ಲ ಭಕ್ತರಿಗೆ ಏನೇನು ಕಷ್ಟಗಳಿದೆ ಎಲ್ಲ ಕಷ್ಟಗಳನ್ನು ಪರಿಹರಿಸಿದಂತಹ ಮಹಾನುಭಾವರು, ಉದ್ಧಾರ ಮಾಡಿದ ಮಹಾಗುರುಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಕೆಲವೊಂದು ಪವಾಡಗಳನ್ನು ಹೇಳ್ತೇನೆ. ಒಮ್ಮೆ ಏನಾಗ್ತದೆ ಅಂದರೆ, ಗುಲ್ಬರ್ಗಾದಲ್ಲಿ ಒಬ್ಬ ಹೆಣ್ಣುಮಗಳಿದ್ರು, ಒಬ್ಬ ಹುಡುಗಿ ಇದ್ಲಂತೆ. ಈ ಪ್ರಮೋದಾಚಾರ್ಯ ಪೂಜಾರವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅವರು ಸಂಚಾರದಲ್ಲಿರಬೇಕಾದಾಗ ನೋಡಿದ ಪವಾಡಗಳು, ಇನ್ನು ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಅವರೇ ಸಾಕ್ಷಿಗಳು ಅದಕ್ಕೆ. ಒಮ್ಮೆ ಏನಾಗ್ತದೆ ಅಂದರೆ, ಸ್ವಾಮಿಗಳು ಸಂಚಾರ ಕ್ರಮೇಣ ಎಲ್ಲ ಬೇರೆ ಊರಲ್ಲಿ ಇದ್ದಾರೆ. ಈ ಗುಲ್ಬರ್ಗಾದಲ್ಲಿ ಏನಾಗಿದೆ ಅಂದರೆ, ಒಬ್ಬ ಸಣ್ಣ ಹುಡುಗಿ ಎಲ್ಲರಿಗೂ ಮಿಮಿಕ್ರಿ ಮಾಡುವ ಒಂದು ಚಟ ಇತ್ತು ಆ ಹುಡುಗಿ. ಆ ಮಿಮಿಕ್ರಿ ಮಾಡಬೇಕಾದಾಗ ಒಬ್ಬರು ಮಾತನಾಡಿದಂತೆ ಮಾತನಾಡುವುದು. ಸ್ವಾಮಿಗಳ ಪ್ರವಚನವನ್ನು ಕೇಳಿ ಸ್ವಾಮಿಗಳು ಹೇಗೆ ಮಾತನಾಡ್ತಾರೆ ಹಾಗೇ ಮಾತನಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾಳೆ. ಅವತ್ತು ಮಲ್ಕೊಂಡಿದ್ದಾಳೆ. ಬೆಳಗ್ಗೆ ಎದ್ದು ಕೂಡಲೇ ಅವಳಿಗೆ ಮಾತೇ ಬಿದ್ದು ಹೋಗಿ, ಮಾತೇ ಆಡಲಿಕ್ಕೆ ಬರ್ತಾ ಇಲ್ಲ ಆ ಮಗುವಿಗೆ. ಏನು ಮಾಡಬೇಕು ಗಾಬರಿ ಆಯ್ತು ತಂದೆ ತಾಯಂದ್ರಿಗೆ. ಏನು ಮಾಡಿದೆ, ಈ ಥರ ಮಾಡಿದೆ ಅಂತ ಹೇಳಿದರು. ಸ್ವಾಮಿಗಳಿದ್ದಲ್ಲಿ ಬಂದು ಅವರು ತಂದೆ ತಾಯಂದರು ಕ್ಷಮೆಯನ್ನು ಕೇಳಿ ತಿರುಗಿ ಪುನಃ ಮತ್ತೆ ಆ ಸ್ವಾಮಿಗಳು ಕೊಟ್ಟಂತಹ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದು ಆ ಮಗುವಿನ ಮೇಲೆ, ಆ ಹೆಣ್ಣು ಮಗಳ ಮೇಲೆ, ತಲೆಯ ಮೇಲೆ ಹಾಕಿ ಸ್ವಾಮಿಗಳ ಸ್ಮರಣೆಯನ್ನು ಮಾಡ್ತಾರೆ. ಒಂದು ವಾರ ಆ ಹುಡುಗಿ ಸತ್ಯಾತ್ಮರ ಫೋಟೋ, ರಾಮದೇವರ ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ಲು. ಅಖಂಡವಾಗಿ ಸತತವಾಗಿ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಆ ಸ್ವಾಮಿಗಳ ನಾಮಸ್ಮರಣೆಯ ಪ್ರಭಾವದಿಂದ ಒಂದು ವಾರದಲ್ಲಿ ಮತ್ತೆ ಮಾತನ್ನು ಪಡಿತಾಳಂತೆ. ಹೀಗೆ ಗುರುಗಳ ಮಹತ್ವ ಎಷ್ಟಿದೆ, ಅವರ ನಾಮಸ್ಮರಣೆಯ ಬಲ ಎಷ್ಟೆಷ್ಟು ಆಪತ್ತುಗಳಿಂದ ಪರಿಹಾರ ಮಾಡ್ತದೆ ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ. ಒಮ್ಮೆ ಈ ಮಠದ ಪರಿವಾರ ಬಂದಾಗ ಅವರ ಜೊತೆಯಲ್ಲಿ ಶ್ರೀಕರಾಚಾರ್ಯರು ಅಂತ ಒಬ್ಬರು ಬರ್ತಾ ಇರ್ತಾರೆ. ಸಾಧಾರಣವಾಗಿ ಎಲ್ಲರ ಪರಿಚಯವು ಬೆಂಗಳೂರಲ್ಲೆಲ್ಲ ಅವರ ಪರಿಚಯ ಇದೆ, ಶ್ರೀಕರಾಚಾರ್ಯರು ಅಂತ. ಅವರಿಗೆ ಹೃದಯ ರೋಗ ಆಗಿತ್ತು. ಸ್ವಾಮಿಗಳಿಗೆ ಅವರ ಮೇಲೆ ಭಾರೀ ಅಭಿಮಾನ. ಸ್ವಾಮಿಗಳಿಗೆ ಅವರಿಗೇನೋ ಹೃದಯ ರೋಗ ಆಗಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಸಾಯುವಂತಹ ಪ್ರಸಂಗ. ಡಾಕ್ಟರ್ ಹೇಳ್ದ ಇನ್ನೊಂದು 24 ತಾಸು ಬಹಳ ಆದರೆ ಇರಬಹುದು, ಮುಂದೇನು ಬಹಳ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಸರಿ ಅಂಥೇಳಿ ಆ ರಾತ್ರಿಯ ಕಾಲದಲ್ಲಿ ಅವರ ಮಗ ಸ್ವಾಮಿಗಳಿಗೆ ಫೋನ್ ಮಾಡಿ ದೂರವಾಣಿ ಮೂಲಕ ವಿಷಯವನ್ನು ತಿಳಿಸಿದಾಗ ಆ ಸುದ್ದಿ ಕೇಳಿದಾಗ ಸ್ವಾಮಿಗಳು ಕರ್ನೂಲಲ್ಲಿ ಇದ್ದಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಅವತ್ತು ಅಲ್ಲಿ ಇದ್ದಾರೆ. ಅವತ್ತು ರಾತ್ರಿ ಸ್ವಾಮಿಗಳು ದೀರ್ಘಕಾಲದವರೆಗೆ ಪ್ರದಕ್ಷಿಣೆಯನ್ನು, ಸೇವೆಯನ್ನು ಮಾಡಿದ್ದಾರೆ. ಅವರ ಪರವಾಗಿ ಸ್ವಾಮಿಗಳು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಹಾಕಿದರೆ, ಬೆಳಗ್ಗೆ ಎದ್ದು ಡಾಕ್ಟರ್ ಬಂದು ಕೂಡಲೇ ಈ ಕಡೆಗೆ ಏನಿದೆ ಆಶ್ಚರ್ಯ, ನಾಳೆ ಸಾಯ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ, ಇವರಿಗೆ ಇನ್ನು ಮುಂದೆ ಪೂರ್ಣವಾದಂತಹ ರೋಗ ವಾಸಿಯಾಗಿದೆ, ಏನೂ ತೊಂದರೆ ಇಲ್ಲ, ಇವರು ದೀರ್ಘಕಾಲ ಇವರು ಚೆನ್ನಾಗಿ ಇರ್ತಾರೆ ಅಂತ ಆ ಡಾಕ್ಟರ್ ಪೂರ್ಣವಾದ ಭರವಸೆಯನ್ನು ಕೊಟ್ಟು ಮನೆಗೆ ಕೊಟ್ಟು ಕಳಿಸಿದಂತೆ. ಗುರುಗಳ ಪ್ರಾರ್ಥನೆಯನ್ನು ಮಾಡಿದರು ಅಂದರೆ ರಾಮದೇವರು ಒಲಿಯಲೇಬೇಕು, ಅದರಲ್ಲಿ ಏನು ಸಂದೇಹವಿಲ್ಲ. ಒಮ್ಮೆ ನಮ್ಮ ಮಠಕ್ಕೆ
ತಿರುಮಲ ಉತ್ತರಾದಿ ಮಠಕ್ಕೆ ಜೀವಣಿಗೆ ಅಂತ ಒಂದು ಕುಟುಂಬ, ಅಡ್ಡೆಸರು ಜೀವಣಿಗೆ ಅಂತ, ರಾಮನಾಥ ಅಂತ ಅವರ ಹೆಸರು ಅವರದು. ಅವರು ಯಾವಾಗಲೂ ನಮ್ಮ ಮಠಕ್ಕೆ ಪ್ರತಿ ಬ್ರಹ್ಮೋತ್ಸವಕ್ಕೆ ಬರ್ತಾರೆ, ಮಠದ ಸೇವೆಯನ್ನು ಮಾಡ್ತಾರೆ. ಆ ಬ್ರಹ್ಮೋತ್ಸವಕ್ಕೆ ಬೇಕಾದಂತಹ ಅಕ್ಕಿ ಬ್ಯಾಳಿ ಎಲ್ಲ ಅನ್ನದಾನ ಸೇವೆಯನ್ನು ಮಾಡ್ತಾರೆ, ಎಲ್ಲ ಧಾನ್ಯಗಳನ್ನು ಕೊಡ್ತಾರೆ. ಅವರು ಒಮ್ಮೆ ಹೀಗೆ ಊರಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಒಂದು ಊರಿಗೆ ಆಕ್ಸಿಡೆಂಟ್ ಆಗಿದೆ. ಇಡೀ ಕುಟುಂಬದವರು, ಅವರ ತಂದೆ ತಾಯಿ, ಇವರ ಹೆಂಡತಿ, ಇವನಿಗೆ 2 ಹೆಣ್ಣು ಮಕ್ಕಳು, ಅವರ ಅಣ್ಣ ವೈನಿ ಎಲ್ಲ 8 ಜನ ಕುಟುಂಬ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಸಂಗದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಾಗ ಅವನಿಗೆ ಇನ್ನೇನು ನೆನಪು ಬಂದಿಲ್ಲ ಅಂದರೆ ಕೇವಲ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಅಂತ ಅಖಂಡವಾಗಿ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಆ ಒಂದು ಪ್ರಭಾವದಿಂದ ಅದು ಹೇಗೆ ಆಕ್ಸಿಡೆಂಟ್ ಆಯಿತು ಅನ್ನೋದು ನಮಗೂ ಗೊತ್ತಿಲ್ಲ. ಆದರೆ ಸಣ್ಣ ಸಣ್ಣ ಗಾಯಗಳೇ ಆಗಿದೆ ಹೊರತು ಏನೋ ಒಂದು ದೊಡ್ಡದಾದಂತಹ ಗಾಯಗಳು ಆಗಲಿಲ್ಲ. ಸುಖವಾಗಿ ಮತ್ತೆ ಅವರು ಮನೆಗೆ ಬಂದರು, ಆರಾಮಾಗಿದ್ದರು ಅಂತ ಅವರೇ ಬಂದು ನಮ್ಮ ಮುಂದೆ ಹೇಳಿದರು. ಅದು ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೀಗೆ ಸತ್ಯ ಪ್ರಮೋದರ ಕಾಲದಲ್ಲಿ ಏನು ಘಟನೆ ನಡೀತೋ ಅದೇ ತರಹದ ಘಟನೆ ಸತ್ಯಾತ್ಮರ ಕಾಲದಲ್ಲಿ ಒಂದು ಘಟನೆ ನಡೀತು. ಅಹೋಬಳಕ್ಕೆ ಬಂದಿದ್ದಾರೆ ಸಂಚಾರ ಕ್ರಮೇಣ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಬಂದಾಗ ನಾ ಹೇಳಿದ್ರಲ್ಲ, ಪ್ರಸಾದವನ್ನು ತೆಗೆದುಕೊಂಡು ಬರುವಂತಹ ಪದ್ಧತಿ, ಅಲ್ಲೂ ಪ್ರಸಾದವನ್ನು ತೆಗೆದುಕೊಂಡು ಬರುವಂತಹ ಪದ್ಧತಿ ಅಹೋಬಳದಲ್ಲಿ. ಅದು ದಿಗುವ ಅಹೋಬಳ, ಪೈನ ಅಹೋಬಳ ಅಂತ 2 ಇದೆ. ಕೆಳಗೊಂದು ಅಹೋಬಳ, ಮೇಲೊಂದು ಅಹೋಬಳ ಅಂತ ಇದೆ. ಕೆಳಗಡೆನೇ ಎಲ್ಲ ಮಠಗಳಿರೋದು, ಮೇಲೆ ಅಹೋಬಳದಲ್ಲಿ ಯಾವ ಮಠಗಳು ಇಲ್ಲ. ನಮ್ಮ ಮಠ ಅಂತೂ ಇಲ್ಲವೇ ಇಲ್ಲ. ಆಗ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಆ ಎಲ್ಲ ದೇವಸ್ಥಾನದ ಅರ್ಚಕರು ಒಂದು ಸ್ವಾಗತವನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇಲ್ಲಿ ಶಿಷ್ಯಂದರು ಆ ಪ್ರಸಾದವನ್ನು ತಂದೇ ಇರಲಿಲ್ಲ. ಮತ್ತೆ ಏನು ಮಾಡೋದು, ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೇವರ ಇಚ್ಛೆ ಅಂತ ಅವ್ರು ಸುಮ್ಮನೆ ಇರ್ತಾರೆ. ಅದೇ ಕಾಲದಲ್ಲಿ ಮತ್ತೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಬಂದು ಒಂದು ತಟ್ಟೆ ತುಂಬ ಪ್ರಸಾದವನ್ನು ತೆಗೆದುಕೊಂಡು ಬಂದು ಇವರು ಕೊಡ್ತಾನೆ. ಮತ್ತು ಇವರು ದಕ್ಷಿಣೆ ಕೊಡಬೇಕು ಅನ್ನೋಷ್ಟರಲ್ಲಿ ಆ ಬ್ರಾಹ್ಮಣ ಇರಲಿಲ್ಲ. ಹೀಗೆ ಅವರು ತಿಮ್ಮಪ್ಪನನ್ನು ಹೋಲಿಸಿಕೊಂಡ್ರೆ ಇವರು ಅಹೋಬಳ ನರಸಿಂಹನನ್ನು ಹೋಲಿಸಿಕೊಂಡು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಎಷ್ಟೊಂದು ಮಹಾತ್ಮ, ದೇವರು ಯಾವಾಗಲೂ ಇವರ ಜೊತೆಗೆ ಇದ್ದು ಇವರನ್ನು ರಕ್ಷಣೆ ಮಾಡ್ತಾನೆ. ಇವರನ್ನು ಎಲ್ಲ ಭಕ್ತರನ್ನು ಇವರ ಮೂಲಕ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅನ್ನಲಿಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ. ಹೀಗೆ ಅನೇಕ ಮಹಾತ್ಮೆಗಳು ಇದೆ. ಒಮ್ಮೆ ಏನಾಗ್ತದೆ ಅಂದರೆ, ಸಂಚಾರ ಕ್ರಮೇಣ ಒಂದು ಊರಿಗೆ ಸ್ವಾಮಿಗಳ ಸಂಚಾರಕ್ಕೆ ಬಂದಿರ್ತಾರೆ. ಆ ಊರಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಆ ಹುಡುಗಿಗೆ ಹೂವಿನ ವಾಸನೆ ನೋಡಿದ್ಲು ಅಂದರೆ ಅವಳು ಮೂರ್ಛೆ ಹೋಗಬೇಕು. ಆ ಹೂವಿನ ವಾಸನೆಯೇ ಬಿಡ್ತಾ ಇರೋದಿಲ್ಲ ಅವಳು. ಮೂರ್ಛೆ ಹೋದ ಎಷ್ಟೊತ್ತು ಆಮೇಲೆ ಹೇಳಬೇಕು ಅವಳು. ಹೀಗೆ ಬಹಳ ಅನಾರೋಗ್ಯದ ಸಮಸ್ಯೆ ಇರ್ತದೆ ಆ ಹೆಣ್ಣು ಮಗಳಿಗೆ. ಆಗ ಆ ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದಿದ್ದಾರೆ ಸ್ವಾಮಿಗಳಾಗ್ತೀರಾ, ತಂದೆ ತಾಯಂದಿರು ಬಂದಿದ್ದಾರೆ. ಆಗ ಸ್ವಾಮಿಗಳು ಎಲ್ಲರಿಗೆ ಪ್ರಸಾದವನ್ನು ಕೊಡ್ತಾ ಮಂತ್ರಾಕ್ಷತೆಯನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಸೀತಾದೇವಿಯ ರಾಮದೇವರ ದಿಗ್ವಿಜಯ ರಾಮದೇವರಿಗೆ ಅರ್ಚನೆ ಮಾಡಿದಂತಹ ಪುಷ್ಪಗಳನ್ನು ಸೇರಿಸಿ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ಈ ತಂದೆ ತಾಯಂದಿರಿಗೆ ಗಾಬರಿ ಆಯಿತು. ಈ ಹೂವಿನ ವಾಸನೆ ನೋಡಿ ಮತ್ತೆಲ್ಲಿ ಮೂರ್ಛೆ ಹೋಗ್ತಾಳು ಅಂತ. ಆಶ್ಚರ್ಯ ಏನು ಅಂದರೆ, ಆ ಹೂವಿನ ವಾಸನೆಯಿಂದ ಅವಳು ಮೂರ್ಛೆಯೇ ಹೋಗಲಿಲ್ಲ, ಮತ್ತು ಅವಳಿಗೆ ಏನೋ ಒಂದು ಮೂರ್ಛೆ ರೋಗ ಇತ್ತಂತೆ, ಅದು ಪರಿಹಾರವಾಯಿತಂತೆ. ಮುಂದೆ ಈ ಸಮಸ್ಯೆ ಮುಂದೆ ಅವಳಿಗೆ ಎಂದಿಗೂ ಬರಲಿಲ್ಲ. ಸತ್ಯಕಾಮರು ತೀರ್ಥ ಗಂಧಗಳನ್ನು ಕೊಟ್ಟು ಬ್ರಹ್ಮಪಿಶಾಚ ಬಾಧೆಯನ್ನು ಪರಿಹಾರ ಮಾಡಿದರೆ, ಇವರು ದೇವರಿಗೆ ಅರ್ಚನೆ ಮಾಡಿದ ಪುಷ್ಪಗಳಿಂದ ಈ ರೀತಿಯಾದ ಪವಾಡವನ್ನು ನೋಡಿಸಿದಂತಹವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಮುಂಬೈಯಲ್ಲಿ ಒಬ್ಬ ಗೃಹಸ್ಥ ಇದ್ದಂತೆ, ಅವನಿಗೆ ಏನೋ ಒಂದು ದೊಡ್ಡ ಕಂಪನಿ ಇತ್ತಂತೆ. ಆ ಕಂಪನಿಗಳೆಲ್ಲ ಬಾಜು ಇದೆ, ಬೇರೆ ಬೇರೆ ಕಂಪನಿಗಳಿದ್ದಾಗ ಒಂದು ಅಗ್ನಿ ಪ್ರಮಾದವಾಗ್ತದೆ. ಎಲ್ಲ ಕಾರ್ಯಾಲಯಕ್ಕೆಲ್ಲ ಬೆಂಕಿ ಹತ್ತಿ ಬರ್ತಾ ಇದೆ. ಈ ಕಡೆಗೂ 2 ಕಡೆಯಿಂದ ಹತ್ತಿ ಬರ್ತಾ ಇದೆ. ಮಧ್ಯದಲ್ಲಿ ಇವನ ಕಂಪನಿಯನ್ನು ಸುಟ್ಟು ಹೋಗಿ ಇಡೀ ಕಂಪನಿಯೇ ನಾಶವಾಗುವಂತಹ ಸಂದರ್ಭ. ಈ ಸಂದರ್ಭದೊಳಗೆ ಸ್ವಾಮಿಗಳ ಭಕ್ತ ಅವನು ಸ್ವಾಮಿಗಳಿಗೆ ಫೋನನ್ನು ಮಾಡಿ, ಸ್ವಾಮಿ ಹೇಗಾದರೂ ಮಾಡಿ ಅನುಗ್ರಹವನ್ನು ಮಾಡಿ, ದೊಡ್ಡ ಆಪತ್ತು ಬಂದಿದೆ ಅಂತ. ಸ್ವಾಮಿಗಳು ಆಗಿಂದಾಗ ರಾಮದೇವರ ಪೆಟ್ಟಿಗೆಯ ಮುಂದೆ ಹೋಗಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡಿ, ಅವರಿದ್ದಲ್ಲಿಯೇ ಹೀಗೆ ಒಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಹೀಗೆ ಹಾಕ್ತಾರಂತೆ ಮಂತ್ರಾಕ್ಷತೆಯನ್ನು. ಹೀಗೆ ಹಾಕಿದರೆ ಈ ಕಡೆಗೂ ಬೆಂಕಿ ಹತ್ತಿದೆ, ಈ ಕಡೆಗೂ ಬೆಂಕಿ ಹತ್ತಿದೆ. ಇನ್ನು ಇವನು ಸುಡಬೇಕಷ್ಟೇ ಇವನಿಗೆ. ಆದರೆ ಅದು ಅಲ್ಲೇ ಸುಟ್ಟು ಅಲ್ಲೇ ಮುಗಿದೋಗಿದೆ ಹೊರತು ಇವನಿಗೆ ಕಾರ್ಯಾಲಯಕ್ಕೆ, ಇವನ ಒಂದು ಏನು ಆಫೀಸ್ ಒಂದು ಕಂಪನಿ ಇತ್ತಲ್ಲ, ಅವನಿಗೆ ಯಾವ ತೊಂದರೆಗಳು ಆಗದೇನೆ ಚೆನ್ನಾಗಿತ್ತಂತೆ. ಹೀಗೆ ಆ ಭಕ್ತನನ್ನು ಅನುಗ್ರಹಿಸಿದಂತಹ ಮಹಾನುಭಾವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಇನ್ನೊಂದು ಕಥೆಯನ್ನು ನಮ್ಮ ಪೂಜ್ಯ ಗುರುಗಳು
ಮಾಹುಲಿ ಆಚಾರ್ಯರ ಮೂಲಕ ನಾವು ಕೇಳಿದ್ದು, ಒಬ್ಬ ಮಹಾತ್ವ ಈ ಗಲ್ಫ್ ಕಂಟ್ರಿ, ಆ ಗಲ್ಫ್ ಕಂಟ್ರಿಯಲ್ಲಿ ಯಾವುದೋ ಒಂದು ಪ್ರಾಂತ ಹೇಳ್ತಾರೆ, ಆ ಪ್ರಾಂತದಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿದಾಗ ಅನೇಕ ಜನರನ್ನು ಕರೆದುಕೊಂಡು ಬಂದು ಶೂಟ್ ಮಾಡ್ತಾ ಇದ್ದಾರೆ. ಆ ಬ್ರಾಹ್ಮಣ ಒಮ್ಮೆ ಮಹಾಸಮಾರಾಧನಾ ಕಾಲದಲ್ಲಿ ಭೇಟಿಯಾದಾಗ ನಮ್ಮ ಪೂಜ್ಯ ಮಾಹುಲಿ ಆಚಾರ್ಯರ ಮುಂದೆ ಹೇಳಿದಂತಹ ಮಾತು ಇವೆಲ್ಲವೂ ಕೂಡ. ಆ ಎಲ್ಲ ಅನೇಕ ಯಾರ್ಯಾರೋ ಜನರಿದ್ದಾರೆ, ಅವರೆಲ್ಲರನ್ನ ಶೂಟ್ ಮಾಡ್ತಾ ಇದ್ದಾರೆ. 8-10 ಮಂದಿನ ಶೂಟ್ ಮಾಡಿ ಆಗಿದೆ, ಅವರೆಲ್ಲ ಸತ್ತು ಹೋಗಿದ್ದಾರೆ. ಇವನ ಮೇಲೆ ಗನ್ನನ್ನು ಇಟ್ಟಿದ್ದಾರೆ, ಪಿಸ್ತೂಲನ್ನು ಇಟ್ಟಿದ್ದಾರೆ. ಇನ್ನು ಅವನು ಗುಂಡನ್ನು ಹಾರಿಸಬೇಕು. ಅವನಿಗೆ ಅಂದಾಗ ಇವನಿಗೆ ನೆನಪಾದದ್ದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಅಂತ ಇದೊಂದೇ ನಾಮಸ್ಮರಣೆಗೆ ಬರ್ತಾ ಇದೆ. ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಭಯ, ಇನ್ನೊಂದು 2 ಕ್ಷಣದಲ್ಲಿ ಸಾಯಲೇಬೇಕು ಅವನು, ಇನ್ನು ಬೇರೆ ಅವನಿಗೆ ಆಪ್ಷನ್ನೇ ಇಲ್ಲಂತ. ಅವನು ಸಿಗಿಬಿದ್ದಿತ್ತಂತ ಒಬ್ಬ ಮಾತು ಬ್ರಾಹ್ಮಣ. ಆಗ ಈ ನಾಮಸ್ಮರಣೆಯಿಂದ ಅದೇ ಎಷ್ಟು ಆಶ್ಚರ್ಯ ಅಂದರೆ, ಅದೇ ಕಾಲದಲ್ಲಿ ಇವನು ಸ್ಮರಣೆಯನ್ನು ಮಾಡಿದ್ದಾನೆ. 3-4 ಕ್ಷಣಗಳಲ್ಲಿಯೇ ಒಂದು ಫೋನ್ ಬಂದಿದೆ ಅಂತ ಅವನಿಗೆ. ಅವನ ಮಾಲೀಕನೋ ಯಾರೋ ಒಬ್ಬನು ಫೋನ್ ಬಂದಿದೆ ಅಂತೆ. ಫೋನನ್ನು ಮಾತಾಡ್ತಾ ಜಾವ್ ಅಂತ ಹೀಗೆ ಬಿಟ್ಬಿಟ್ಟಂತೆ. ನೀವು ಹೋಗು ಅಂತೇಳಿ ಅವನು ಹೀಗೆ ಫೋನ್ ಮಾತಾಡ್ತಾ ಮುಂದೆ ಹೋದಂತೆ. ಅದು ಕೇಳಿ ನನಗೇ ಆಶ್ಚರ್ಯ ಆಯಿತು, ಮೈ ರೋಮಾಂಚನ ಆಯಿತು. ಇಷ್ಟೊಂದು ಸ್ವಾಮಿಗಳ ನಾಮಸ್ಮರಣೆಯನ್ನು ಮಾಡೋದರಿಂದ ಎಂತೆಂಥ ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡವರು ಸಾವಿರಾರು ಜನ ಇವತ್ತು ನಮ್ಮ ಕಣ್ಣೆದುರಿಗೆ ಇವತ್ತು ಅವರೇ ಬಂದು ನಾವೇ ಸಾಕ್ಷಿಗಳು ಅಂತ ಹೇಳ್ತಾರೆ ಇವತ್ತು. ಹೀಗೆ ಸ್ವಾಮಿಗಳ ನಾಮಸ್ಮರಣೆಯನ್ನು ಮಾಡಿದರೆ ಎಲ್ಲ ಆಪತ್ತುಗಳು ಪರಿಹಾರವಾಗ್ತದೆ ಅನ್ನಲಿಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು? ಅನೇಕ ದೃಷ್ಟಾಂತಗಳು, 100 ಸಾವಿರಾರು ದೃಷ್ಟಾಂತಗಳನ್ನು ನಾವು ಹೇಳಬಹುದು. ಇನ್ನು ಒಂದು ಮಾತನ್ನು ಹೇಳ್ತೇನೆ. ಬೆಂಗಳೂರಲ್ಲಿ ಒಬ್ಬನಿಗೆ ಅನಾರೋಗ್ಯ ಬಂದಿರ್ತದೆ. ಅನಾರೋಗ್ಯ ಬಂದಾಗ ಅವನ ಅಣ್ಣ ಪಾಪ ಪುಣೆಯಲ್ಲಿ ಇರ್ತಾನೆ. ಪುಣೆಯಲ್ಲಿ ಸ್ವಾಮಿಗಳ ಚಾತುರ್ಮಾಸಕ್ಕೆ ಕೂತಂತಹ ಸಂದರ್ಭ. ಇವನಿಗೆ ಅನಾರೋಗ್ಯ ಬಂದಿದೆ. ಇನ್ನು ಸ್ವಲ್ಪ ನಾಳಿದ್ದು 2 ದಿವಸ ಸಾಯುವಂತಹ ಪರಿಸ್ಥಿತಿ ಅವನದು. ಆ ಸಾಯುವಂತಹ ಪರಿಸ್ಥಿತಿ ಇದ್ದಾಗ ಸ್ವಾಮಿಗಳಿಗೆ ಪ್ರಾರ್ಥನೆಯನ್ನು ಮಾಡಿ ಮಂತ್ರಾಕ್ಷಿ ತೆಗೆದುಕೊಂಡು ಬಾ, ಅದನ್ನಾದರೂ ನಾ ಇಟ್ಕೊಂಡು ಸಾಯ್ತೀನಿ ಅಂತಂದ. ಆಗ ಇವನು ಕ್ಯೂ ಲೈನಲ್ಲಿ ನಿಂತಿದ್ದಾನೆ. ಇವನು ಫೋನನ್ನು ಇಟ್ಟ. ಆಶ್ಚರ್ಯ ಏನು ಅಂದರೆ, ಆ ಸ್ವಾಮಿಗಳ ಹತ್ತಿರ ಹೋಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಬೇಕು ಅಂತಂದಾಗ ಎಷ್ಟೋ ಒಂದು ಸಮಯ ನಡೆದೋಗಿರೋದು. ಕ್ಯೂಲೈನಲ್ಲಿ ಹೋಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಫೋನ್ ಮಾಡ್ತಾನೆ. ಆ ಡಾಕ್ಟರ್ ಮತ್ತೆ ಸ್ಕ್ಯಾನಿಂಗನ್ನು ಮಾಡಿದಾಗ ಆಗ ಒಂದು 2-3 ತಾಸು ಅಂತ ಅನ್ನಿಸ್ತದೆ. ಅಷ್ಟರಲ್ಲೇ ಆ ಡಾಕ್ಟರ್ ಮತ್ತೆ ಹೇಳ್ತಾನೆ, ನಮಗೇ ಆಶ್ಚರ್ಯವಾಗಿದೆ, ಇದು ಪೂರ್ಣವಾದಂತಹ ಅವನ ರೋಗ ವಾಸಿಯಾಗಿದೆ, ಏನೂ ತೊಂದರೆ ಇಲ್ಲ, ಅವನಿಗೆ ಪೂರ್ಣವಾದ ಆರೋಗ್ಯ ಪ್ರಾಪ್ತವಾಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅನೇಕ ಮಹಾತ್ಮೆಗಳನ್ನು ನಾವು ಇವತ್ತು ಕೇಳಿದ್ದೇವೆ. ಈ ಉಪನಯನ ಆಗ್ತದಂತೆ. ಒಬ್ಬ ವಟುವಿಗೆ ಉಪನಯನ ಆಯಿತು. ಉಪನಯನವಾದಾಗ ಗಾಯತ್ರಿ ಮಂತ್ರ ಉಪದೇಶಕ್ಕೆ ಅಂತ ಒಂದು ಊರಲ್ಲಿ ಸ್ವಾಮಿಗಳು ಪೂಜೆಯನ್ನು ಮಾಡುವಂತಹ ಸಂದರ್ಭ. ಪೂಜೆಯೆಲ್ಲ ಆಗಿದೆ. ಒಬ್ಬ ಮಗುವನ್ನು ಕರೆದುಕೊಂಡು ಬಂದಿದ್ದಾರಂತೆ. ಮಂತ್ರಾಕ್ಷತೆ ಕೊಟ್ಟ ಮೇಲೆ ಸ್ವಾಮಿ ಇವನಿಗೆ ಮಾತು ಬರೋದಿಲ್ಲ, ನಾನು ನಿನಗೇನು ಕೇಳೇ ಇಲ್ಲಲ್ಲ, ನಿಂಗೆ ನಾಯಲ್ಲಿ ಕೇಳೀನಿ ಅಂತ ಸ್ವಾಮಿಗಳು ಹೇಳಿದ್ರಂತೆ. ಸರಿ, ಇವನು ಸುಮ್ಮನೆ ಆದ. ಶಾಟಿಯನ್ನು ಹೊಚ್ಚಿಕೊಂಡು ಅವನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದರೆ ಅವನು ಗಾಯತ್ರಿ ಮಂತ್ರವನ್ನು ಹೇಳಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಯಾವ ಮೂಕ ಅವನು ಸ್ವಾಮಿಗಳು ಮಂತ್ರೋಪದೇಶದಿಂದಲೇ ಅವನ ಮಾತನ್ನು ಪಡೆದ. ಇಷ್ಟೊಂದು ತಪಶಕ್ತಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರದು. ಮತ್ತು ಇಷ್ಟೇ ಅಲ್ಲ, ಅನೇಕ ಪವಾಡಗಳನ್ನು ನೋಡಿಸುವುದು ಒಂದು ಕಡೆ ಆದರೆ ಅನೇಕ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದಾಗ ಒಂದು ದೊಡ್ಡದ 1000 ಕಂಬಗಳಿಂದ ಕೂಡಿದಂತಹ ಒಂದು ಮಂಟಪ ಇದೆ. ಆ ಮಂಟಪವನ್ನು ಪುನರ್ನಿರ್ಮಾಣ ಮಾಡಿದಂತಹ ಮಹಾನುಭಾವರು ನಮ್ಮ ಗುರುಗಳು. ಅನೇಕ ವೈದ್ಯರ ಮೂಲಕ ಎಷ್ಟೋ ಜನ ಭಕ್ತರಿಗೆ, ಯಾರು ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಉಚಿತವಾದಂತಹ ವೈದ್ಯದ ಸೇವೆಯನ್ನು ಅವರು ಅನುಗ್ರಹ ಮಾಡಿದ್ದಾರೆ. ಮತ್ತಿಷ್ಟೇ ಅಲ್ಲ, ಪಂಡಿತರ ಪೋಷಣೆಯನ್ನೂ ಮಾಡಿದವರು. ಕೈತುಂಬ ದಕ್ಷಿಣೆಯನ್ನು ಕೊಟ್ಟು ಪಂಡಿತರಿಗೆ ಪ್ರೋತ್ಸಾಹನೆಯನ್ನು ಕೊಟ್ಟು ಇವತ್ತು ಮಹಾ ಪಂಡಿತರನ್ನಾಗಿ ನಿರ್ಮಾಣ ಮಾಡಿದ ಅನೇಕ ಪಂಡಿತರಿದ್ದಾರೆ. ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಮಹಾ ಪಂಡಿತರು ತಯಾರಾಗ್ತಿದ್ರು ಅಂತ ನಾವು ಕೇಳ್ತೇವೆ. ಅದೇ ತರಹದ ಒಂದು ಕಾಲ ಇವತ್ತು ಬಂದಿದೆ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಮಹಾ ವಿದ್ವಾಂಸರು ತಯಾರಾಗ್ತಾ ಇದ್ದಾರೆ. ಸಂಪೂರ್ಣ ವ್ಯಾಸತ್ರಯ, ಸಂಪೂರ್ಣ ಶ್ರೀಮನ್ಯಾಯಸುಧ, ಅನೇಕ ಸಂಪೂರ್ಣ ವೇದಾಂತ, ಸಂಪೂರ್ಣ ಸರ್ವಮೂಲ ಪರೀಕ್ಷೆಯನ್ನು ಕೊಡುವಂತಹ ಮಹಾ ವಿದ್ವಾಂಸರು ನಮ್ಮ ಸ್ವಾಮಿಗಳ ಕಾಲದಲ್ಲಿ ತಯಾರಾಗಿದ್ದಾರೆ. ಎಷ್ಟೊಂದು ಪಾಂಡಿತ್ಯ,
ಕೈ ತುಂಬ ದಕ್ಷಿಣೆಯನ್ನು ಕೊಡ್ತಾರೆ. ಅನೇಕ ಪಂಡಿತರಿಗೆ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿದವರು. ಮತ್ತಿಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ, ಈ ಕೊರೋನಾ ಇದು ದರಿದ್ರ ಕಾಲ. ಇಂತಹ ಒಂದು ದರಿದ್ರ ಪರಿಸ್ಥಿತಿಯಲ್ಲೂ ಯಾರಿಗೆ ದುಡ್ಡು ಕೊಟ್ಟರೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಸಂಪತ್ತು ಕೊಟ್ಟು ಬಂಗಾರ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ ಅಂದರೆ ಯಾರು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟಿಗೆ ಬೇಕಾದದ್ದು ಊಟ. ಆ ಊಟವನ್ನು ಇಲ್ಲದೇ ಇದ್ದರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಊರುಗಳಲ್ಲೂ, ಎಲ್ಲ ರಾಷ್ಟ್ರಗಳಲ್ಲೂ ಅಲ್ಲೆಲ್ಲಿ ಇರುವಂತಹ ಮಠದ ಭಕ್ತರಿಂದ, ಸೇವಕರಿಂದ ಯಾರ್ಯಾರಿಗೆ ಕೊರೋನಾ ರೋಗ ಬಂದಿದೆ ಆ ಎಲ್ಲ ರೋಗಿಗಳಿಗೆ ಮನೆಗೆ ಸಮಯಕ್ಕೆ 2 ಹೊತ್ತು ಊಟಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲಿ ಸ್ವಾಮಿಗಳು ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ರೋಗ ಬಂದಾಗ ಅಡಿಗೆ ಮಾಡೋರು ಯಾರು, ಊಟ ಮಾಡೋರು ಯಾರು ಹಾಕುವವರು? ಉಪವಾಸದಿಂದ ಎಷ್ಟೋ ಜನ ಸಾಯುವಂತಹ ಪ್ರಸಂಗದೊಳಗೆ ಸ್ವಾಮಿಗಳು ಎಲ್ಲೆಲ್ಲಿ ಯಾರ್ಯಾರಿಗೆ ಮನೆಯಲ್ಲಿ ರೋಗ ಬಂದಿದೆ ಎಲ್ಲರ ಮನೆಗೂ ಸಕಾಲಕ್ಕೆ 2 ಹೊತ್ತು ಪ್ರಸಾದದ ವಿತರಣೆಯನ್ನು ಎಲ್ಲ ಭಕ್ತರಿಂದ ಮಾಡಿಸ್ತಾ ಇದ್ದಾರೆ. ಇಷ್ಟೊಂದು ಕರುಣಾಮೂರ್ತಿಗಳು ನಮ್ಮ ಗುರುಗಳು ಸತ್ಯಾಪತೀರ್ಥ ಶ್ರೀಪಾದಂಗಳವರು ಅಂತ ನಾವು ವಿಶೇಷವಾಗಿ ಅವರ ಸ್ಮರಣೆಯನ್ನು ನಿತ್ಯವೂ ಮಾಡಬೇಕು. ಯಾರೇ ಕಷ್ಟ ಇದೆ ಅಂತ ಬರಲಿ, ಮೊದಲು ಅವರು ಮಂದಹಾಸದಿಂದಲೇ ಅವರು ಅಭಯವನ್ನು ಕೊಡ್ತಾರೆ. ಅವರ ಮಂದಹಾಸವನ್ನು ನೋಡಿದ ಕೂಡ ನಮಗೆ ಅರ್ಥ ಕಷ್ಟ ಪರಿಹಾರವಾದಂತೆ ಆಗ್ತದೆ. ನಮಗೆ ಮುಂದೆ ಅವರು ಕೊಟ್ಟಂತಹ ಮಂತ್ರಾಕ್ಷತೆಯನ್ನು ನಾವು ಪಡೆದುಕೊಂಡ ಮೇಲೆ ನಮಗೆಲ್ಲ ಸಮಸ್ಯೆಗಳು ಪರಿಹಾರವಾಗ್ತದೆ ಎನ್ನುವ ವಿಷಯದಲ್ಲಿ ಯಾವ ಸಂದೇಹವೂ ಇಲ್ಲ. ಇಷ್ಟೊಂದು ವಿಶ್ವಾಸ ಭಕ್ತಿಗಳಿದ್ದರೆ ಮಾತ್ರ ಕಾರ್ಯಸಿದ್ಧಿಯಾಗಲಿಕ್ಕೆ ಸಾಧ್ಯ. ಮತ್ತು ಎಷ್ಟೊಂದು ಭಕ್ತರ ಮೇಲೆ ಕರುಣೆ ಅಂದರೆ, ಹೋದ ವರ್ಷ ಈ ಲಾಕ್ಡೌನ್ ಸಮಯದಲ್ಲಿ ಸೊನ್ನೆಯಲ್ಲಿ ಸ್ವಾಮಿಗಳು ವಾಸವಾಗಿದ್ದಾರೆ. ಈಗೂ ಸೊನ್ನೆಯಲ್ಲೇ ವಾಸವಾಗಿದ್ದಾರೆ. 24 ಲಕ್ಷ ಜಪವನ್ನು ಮಾಡಿದರಂತೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಷಜಾತ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಈ ಶ್ಲೋಕವನ್ನು 24 ಲಕ್ಷ ಸಲ ಪಾರಾಯಣವನ್ನು ಮಾಡಿ ಎಲ್ಲ ಭಕ್ತರ ಉದ್ಧಾರಕ್ಕಾಗಿ ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ನಾವು ಅನೇಕ ವಾಟ್ಸಪ್ಗಳ ವಿಡಿಯೋಗಳಲ್ಲೂ ಬಂದಿತ್ತು ಅವರು ಸಮರ್ಪಣೆ ಮಾಡುವಂತಹದ್ದು. ಹೀಗೆ ನಮ್ಮ ಮೇಲೆ ಎಷ್ಟೊಂದು ಕರುಣೆ ಸ್ವಾಮಿಗಳಿಗೆ ಅಂತ ನಾವು ಕೇಳ್ತೇವೆ. ಈಗಲೂ ಪ್ರತಿನಿತ್ಯವೂ ಆನ್ಲೈನ್ನಲ್ಲಿ ಎಲ್ಲರಿಗೂ ನರಸಿಂಹದೇವರ ಸ್ಮರಣೆ, ವಿಠ್ಠಲ ಪರಮಾತ್ಮನ ಸ್ಮರಣೆಯನ್ನು ಮಾಡಿಸ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗೂ ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ಅಭಯವನ್ನು ಕೊಡ್ತಾ ಇದ್ದಾರೆ, ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಇಂತಹ ಮಹಾಗುರುಗಳನ್ನು ಪಡೀಲಿಕ್ಕೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು. ಎಷ್ಟು ಪುಣ್ಯ ಮಾಡಿದರೆ ಮಾತ್ರ ಇಂತಹ ಗುರುಗಳು ನಮಗೆ ಸಿಗಲಿಕ್ಕೆ ಸಾಧ್ಯ. ಮತ್ತು ಇಷ್ಟೇ ಅಲ್ಲದೇನೆ ಅವರ ಉತ್ತಮವಾದಂತಹ ಗ್ರಂಥ ರಚನೆ, ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಇಷ್ಟೇ ಅಲ್ಲ, ವಿಶೇಷವಾದಂತಹ ಸಿದ್ಧಾಂತದ ದೀಕ್ಷೆ, ಸಿದ್ಧಾಂತ ಸ್ಥಾಪನೆ. ಯಾರೇ ಇವತ್ತು ಟೀಕಾರಾಯರ ಮಾತಿಗೆ ವಿರುದ್ಧವಾಗಿ ಮಾತನಾಡಬೇಕು, ಅವರಿಗೆ ಸುದ್ದಿ ಬಂತು ಅಂದರೆ ಆಗಿಂದಾಗ ಅದಕ್ಕೆ ಖಂಡನ ಮಾಡಲೇಬೇಕು. ಅಷ್ಟೊಂದು ಟೀಕಾರಾಯರಲ್ಲಿ ಗುರುಭಕ್ತಿ, ಅಷ್ಟೇ ಸಿದ್ಧಾಂತದ ವಿಷಯಕ ದೀಕ್ಷೆ, ಸಿದ್ಧಾಂತ ಸ್ಥಾಪನೆಯನ್ನು ಮಾಡಬೇಕೆನ್ನುವಂತಹ ಅವರ ವಿಚಾರ. ಹೀಗೆ ಹೆಚ್ಚಿಗೆ ನಾವು ಟೀಕಾರಾಯರ ಮೇಲೆ ಅವರು ಮಾಡುವಂತಹ ಭಕ್ತಿಯನ್ನು ನಾವು ಕಾಣ್ತೇವೆ. ಅದ್ಭುತವಾದಂತಹ ಪಾಂಡಿತ್ಯ. ಅವರು ಅನೇಕ ಸುಧಾಮಂಗಳಗಳನ್ನು ಆಚರಣೆ ಮಾಡಿದಾಗ ಒಮ್ಮೆ ತಿರುಕೋಯ್ಲೂರಲ್ಲಿ ಮಂಗಳ ಆಯಿತು. ಮಂಗಳ ಆದಾಗ ಶ್ರೀಯಪತ್ಯೆ ನಿತ್ಯ ಎನ್ನುವಂತಹ ಸುಧಾ ಮೊದಲನೇ ಆ ಮಂಗಳಾಚರಣಕ್ಕೆ 140ಕ್ಕೂ ಹೆಚ್ಚು ಅರ್ಥಗಳನ್ನು ಹೇಳಿದ್ದಾರೆ. ಮತ್ತು ಇಷ್ಟೇ ಅಲ್ಲ, ಎಲ್ಲೆಲ್ಲಿ ಮುಂದೆ ಸುಧಾಮಂಗಳ ಮಾಡ್ತಾ ಹೋಗಿದ್ದಾರೆ. 4 ಪಾದಗಳಿದೆ. ಒಂದೊಂದು ಶ್ಲೋಕಕ್ಕೆ 4 ಪಾದಗಳಿರ್ತದೆ. ಒಂದೊಂದು ಪಾದಕ್ಕೆ 140 ಅರ್ಥಗಳನ್ನು ತಿರುಕೋಯ್ಲೂರಲ್ಲಿ, ಮುಂದೆ ತಿರುಪತಿಯಲ್ಲಿ ಸುಧಾಮಂಗಳ ಮಾಡೋದು ತಿರುಮಲ ಕ್ಷೇತ್ರದಲ್ಲಿ, ಅಲ್ಲಿ ಒಂದು ಸುಧಾಮಂಗಳಾಚರಣೆಯ ಒಂದೇ ಒಂದು ವಾಕ್ಯದ ಮೇಲೆ 200ಕ್ಕೂ ಹೆಚ್ಚು ಅರ್ಥಗಳನ್ನು ಹೇಳಿದರು. ಹೀಗೆ ಎಷ್ಟೊಂದು ಅರ್ಥಗಳನ್ನು ನಿನ್ನೆ ನಾವು ಕೇಳಿದ್ವಿ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಕೇವಲ ರಾಮ ಎನ್ನುವ ಶಬ್ದಕ್ಕೆ ಸಂಪೂರ್ಣ ಬ್ರಹ್ಮಸೂತ್ರಗಳ 564 ಬ್ರಹ್ಮಸೂತ್ರಗಳ ಅರ್ಥವನ್ನು ರಾಮದೇವರ ಕೇವಲ ರಾಮ ಎಂಬ 2 ಅಕ್ಷರದಲ್ಲಿ ಹೊಂದಿಸಿ ನೋಡಿಸಿದರು, ಸಮನ್ವಯ ಮಾಡಿದರು ಅಂತ. ಅದೇ ರೀತಿಯಾಗಿ ಅಭಿನವ ಸತ್ಯಪರಾಯಣರೂ ಹೌದು ನಮ್ಮ ಸತ್ಯಾಪತೀರ್ಥ ಶ್ರೀಪಾದಂಗಳವರು. ಅಷ್ಟೊಂದು ಪಾಂಡಿತ್ಯ ನಮ್ಮ ಸ್ವಾಮಿಗಳದು. ಇವತ್ತು ನಾವು ಏನು ಚಿಂತನೆ ಮಾಡಬೇಕು ಅಂತಂದರೆ, ಪದ್ಮನಾಭ ತೀರ್ಥರನ್ನು ಆರಂಭ ಮಾಡಿ ಈ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರವರೆಗೆ ನಾವು ಏನೇನು ಗುರುಗಳನ್ನು ನಾವು ಕಾಣಬೇಕಾಗಿತ್ತೋ ಆ ಎಲ್ಲ ಗುರುಗಳ ದರ್ಶನವನ್ನು ಇವತ್ತು ನಾವು ಸತ್ಯಾತ್ಮರಲ್ಲಿಯೇ ಕಾಣಬೇಕು, ಅವರಲ್ಲಿಯೇ ನಾವು ಚಿಂತನೆಯನ್ನು ಮಾಡಬೇಕು.
ಜ್ಞಾನಿಗಳಿಗೆ ಎಷ್ಟು ಮಹತ್ವ ಇರ್ತದೆ ಅಂತ ನಮ್ಮಂತಹ ಸಾಮಾನ್ಯರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಯೋಗ್ಯತೆಯೂ ಅಲ್ಲ. ಹೀಗೆ ಎಲ್ಲ ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಪದ್ಮನಾಭ ತೀರ್ಥರನ್ನು ಆರಂಭ ಮಾಡಿ ಸತ್ಯಪ್ರಮೋದರವರೆಗೆ ಎಲ್ಲರ ಅನುಸಂಧಾನ ಸತ್ಯಾತ್ಮರಲ್ಲಿ ಯಾಕೆ ಮಾಡಬೇಕು ಅಂದರೆ, ಎಲ್ಲದಕ್ಕೂ ಅಭಿನವ ಅಭಿನವ ಅಂತ ಹಚ್ಕೋಬೇಕಾಗ್ತದೆ ನಾವು. ಯಾಕೆಂದರೆ ಅವರ ಬಾಲ್ಯ ಸನ್ಯಾಸ ದೀಕ್ಷೆಯನ್ನು ನೋಡಿದರೆ ಅಭಿನವ ರಘೋತ್ತಮರಂತೆ ನಮಗೆ ಕಾಣ್ತಾರೆ. ಅವರು ಮಾಡುವ ಅನ್ನದಾನ, 1,00,000 ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದ್ದಾರೆ. ಸತ್ಯವರತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಸವಣೂರಿನಲ್ಲಿ 1,00,000 ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದರು ಅಂತ ನಾವು ಕೇಳ್ತೇವಲ್ಲ. ಅದೇ ರೀತಿಯಾಗಿ ನಮ್ಮ ಸ್ವಾಮಿಗಳು ಒಂದೇ ಕಾಲದಲ್ಲಿ ಒಂದೇ ದಿವಸ 1,00,000 ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ದಾರೆ. ಹಾಗಾಗಿ ಅವರು ಅಭಿನವ ಸತ್ಯ ವರರೂ ಹೌದು. ಮತ್ತು ಅವರ ವೈರಾಗ್ಯ, ನಾವು ಸತ್ಯಜ್ಞಾನದ ಚರಿತ್ರೆಯಲ್ಲಿ ಹೀಗಾಗಿ ನಾವು ಕೇಳಿದ್ವಿ ಎಷ್ಟೊಂದು ವೈರಾಗ್ಯ ಇತ್ತು ಅಂತ. ಅದೇ ವೈರಾಗ್ಯವನ್ನು ನಾವು ಸತ್ಯಾತ್ಮರಲ್ಲಿ ಇವತ್ತು ಕಾಣ್ತೇವೆ. ಹಾಗಾಗಿ ಅವರು ಅಭಿನವ ಸತ್ಯ ಜ್ಞಾನರೂ ಹೌದು. ಅಷ್ಟೇ ಪಾಂಡಿತ್ಯ, ಸತ್ಯ ಧರ್ಮರ ಕಾಲದಲ್ಲಿ ನಾವು ಕೇಳ್ತೇವೆ ಅವರು ಎಷ್ಟೊಂದು ಪಾಂಡಿತ್ಯ ಇತ್ತು ಅಂತ. ಭಾರಿ ಚಮತ್ಕಾರದ ಶ್ಲೋಕಗಳನ್ನು ಮಾಡ್ತಿದ್ರು ಅಂತ ನಾವು ಕೇಳ್ತೇವೆ. ನಿನ್ನೆ ಒಂದು ದೃಷ್ಟಾಂತವನ್ನು ನಾನು ಕೊಟ್ಟೆ. ಸತ್ಯಧರ್ಮರು ವಿದ್ಯಾರ್ಥಿ ಜೊತೆಗೆ ಸಂಭಾಷಣೆಯನ್ನು ಮಾಡಬೇಕಾದಾಗ ಒಂದು ಮಾತನ್ನು ಹೇಳ್ತಾರೆ. ಸಂಚಾರ ಕ್ರಮೇಣ ಒಬ್ಬ ರಾಜನ ಮನೆಗೆ ಪೂಜೆಗೆ ಬಂದಾಗ ಅಲ್ಲಿ ಮಾಡದಲ್ಲಿ ಕೊಡ ಇದೆ, ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಒಂದು ಮಾತನ್ನು ಹೇಳ್ತಾರೆ, ನಕರೋತಿ ಮಧ್ಯೆ ನ ದಧಾತಿರಸ್ತಿ ತಮಾನಯ ಅಂತ ಹೇಳಿದರು. ಏನು ಅಂತ ಶಿಷ್ಯನಿಗೆ ಅರ್ಥನೇ ಆಗಲಿಲ್ಲ. ಆಗ ನಕರೋತಿ ಅಂದ್ರೇನು, ಮಾಡೋದಿಲ್ಲ ಅಂದರೆ ಅವನು ಮಾಡ ಅಂತ ಅರ್ಥ. ನ ದಧಾತಿ ಅಂದ್ರೇನು, ಕೊಡೋದಿಲ್ಲ ಅಂದರೆ ಅವನು ಕೊಡ ಅಂತ ಅರ್ಥ. ಅಂದರೆ ನಕರೋತಿ ಮಧ್ಯೆ ಅಂದರೆ ಮಾಡದಲ್ಲಿ ನ ದಧಾತಿ, ಕೊಡ ಅಸ್ತಿ ಇದೆ ತಮಾನಯ, ತೆಗೆದುಕೊಂಡು ಬಾ ಅಂತ ಒಂದು ವಿಚಿತ್ರವಾದಂತಹ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದ್ದು ನಾವು ಕಾಣ್ತೇವಲ್ಲ. ಅದೇ ರೀತಿಯಾದಂತಹ ಚಮತ್ಕಾರದ ಶ್ಲೋಕಗಳನ್ನು ನಮ್ಮ ಸ್ವಾಮಿಗಳು ಮಾಡ್ತಾರೆ. ಮತ್ತು ಅಷ್ಟೇ ಸತ್ಯಧರ್ಮರ ಹೇಗೆ ಉತ್ತಮವಾದಂತಹ ವ್ಯಾಖ್ಯಾನವನ್ನು ನಾವು ನೋಡ್ತೇವಲ್ಲ ಭಾಗವತ ದಶಮಸ್ಕಂದಕ್ಕೆ, ಇನ್ನು ಅನೇಕ ಗ್ರಂಥಗಳಿಗೆ, ಅದೇ ತರಹದ ವ್ಯಾಖ್ಯಾನ ಶೈಲಿಯನ್ನು ನಾವು ಸತ್ಯಾತ್ಮರು ಮಾಡಿದಂತಹ ಗ್ರಂಥಗಳನ್ನು ನಾವು ನೋಡಿದಾಗ, ಅನೇಕ ವ್ಯಾಖ್ಯಾನಗಳನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗಾಗಿ ನಾವು ಸತ್ಯಧರ್ಮರೂ ಹೌದು. ಯಾಕೆಂದರೆ ಮೊನ್ನೆ ಬೆಳಗಾವಲ್ಲಿ ಸುಧಾಮಂಗಳ ಆದಾಗ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ఢಿಲ್ಲಿಯಿಂದ ಮೈಸೂರಿಗೆ ಬಂದಿದ್ದಾರೆ. ಫ್ಲೈಟಿನ ಮೂಲಕ ಮೈಸೂರಿನಿಂದ ಬೆಳಗಾವಿಗೆ ಬಂದಿದ್ದಾರೆ. ಇಷ್ಟೇ ಹೇಳಬೇಕಾಗಿದೆ. ಅವರು ಏನು ಮಾತಿನಲ್ಲಿ ಸ್ವಾಗತವನ್ನು ಹೇಗೆ ಮಾಡಿದ್ರು, ಶ್ಲೋಕ ರೂಪದಲ್ಲಿ ಮಾಡಿದರು. ದೇಹಲೀಂ ಪ್ರಾಪ್ಯ ದೇಹಲೀಂ ಆಗತಾಯತಃ ದೇಹಲೀಶ ಪ್ರಸಾದೇನ ದೇಹಲ್ಯಾಂ ಸ್ವಾಗತಂ ಗುರುವೆ ಅಂತ ಒಂದು ಉತ್ತಮವಾದಂತಹ ಚಮತ್ಕಾರ ರೂಪದಲ್ಲಿ ಒಂದು ಶ್ಲೋಕವನ್ನು ಮಾಡಿದಾಗ ಅದರ ಅರ್ಥವೂ ನಮಗಾಗಲಿಲ್ಲ. ಅವರೇ ಅರ್ಥವನ್ನು ಹೇಳಿದ ಮೇಲೆ ನಮಗೂ ಅರ್ಥ ಆಯಿತು. ಹೇಗೆ ಸತ್ಯಧರ್ಮರು ಹೇಳಿದಾಗ ಅವನಿಗೂ ಅರ್ಥ ಆಗಲಿಲ್ಲ, ಹಾಗೆ ನಮ್ಮ ಸತ್ಯಾತ್ಮರು ಹೇಳಿದಾಗ ನಮಗೂ ಅರ್ಥ ಆಗಲಿಲ್ಲ. ಆಮೇಲೆ ಅವರು ಅದರ ವಿವರಣೆಯನ್ನು ಕೊಟ್ಟ ಮೇಲೆ ಇಷ್ಟೊಂದು ವಿಷಯ ಇದರಲ್ಲಿ ಇದೆಯಾ ಅಂತ ನಮಗೆ ಗೊತ್ತಾದದ್ದು. ಹೀಗೆ ಅವರ ವ್ಯಾಖ್ಯಾನ ಶೈಲಿಯನ್ನು ನೋಡಿದಾಗ ಅಭಿನವ ಸತ್ಯ ಧರ್ಮರೂ ಹೌದು. ಮತ್ತು ಅವರ ಪೂಜಾ ವೈಭವವನ್ನು ನೋಡಿದಾಗ ಅಭಿನವ ಸತ್ಯ ಪ್ರಮೋದರೂ ಹೌದು. ಮತ್ತಿಷ್ಟೇ ಅಲ್ಲ, ಅವರ ಗುರುಭಕ್ತಿಯನ್ನು ನೋಡಿದಾಗ ಅಭಿನವ ಸತ್ಯನಾಥರು, ಅಭಿನವ ಸತ್ಯಾಭಿನವರೂ ಹೌದು. ಅವರ ಸಂಚಾರವನ್ನು ನೋಡಿದಾಗ ಅಭಿನವ ಸತ್ಯಪರಾಯಣರೂ ಹೌದು. ಸತ್ಯಪರಾಯಣರು ಸತ್ಯ ಸಂತುಷ್ಟರ, ಸತ್ಯ ಸಂಕಲ್ಪರ ಕಾಲದಲ್ಲಿ ಅನೇಕ ಮಠದ ಸಾಲಗಳಾದಾಗ ಅದನ್ನೆಲ್ಲವನ್ನು ಇವರು ಸಂಚಾರ ಒಂದೊಂದು ದಿವಸ 2 ಕಡೆಗೆ ಸಂಚಾರವನ್ನು ಮಾಡಿ ಸಾಲ ತೀರಿಸಿದ್ರು ಅಂತ ನಾವು ಕೇಳ್ತೇವೆ. ಹಾಗೆಯೇ ಇವರ ಸಂಚಾರವು ಬಹುವೇಗವಾಗಿ ಇರ್ತದೆ. ಹಾಗಾಗಿ ಅವರು, ಇದರರ್ಥ ನಾನು ಎಲ್ಲ ಕಥೆಗಳನ್ನು, ಎಲ್ಲ ಯತಿಗಳಲ್ಲಿ ನಡೆದಂತಹ ದೃಷ್ಟಾಂತಗಳನ್ನು ನಾವು ಇಲ್ಲಿ ಹೊಂದಿಸಲಿಕ್ಕೆ ಬರ್ತದೆ. ಅದರ ಸಮಯವಿಲ್ಲದ ಕಾರಣ ನಾನು ಸಂಕ್ಷೇಪವಾಗಿ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಹೀಗೆ ಅವರ ವಾಕ್ಯಾರ್ಥ ಶೈಲಿಯನ್ನು ನೋಡಿದಾಗ, ಅವರ ವಾದದ ಶೈಲಿಯನ್ನು ನೋಡಿದಾಗ ಅವರು ಅಭಿನವ ಸತ್ಯ ಧ್ಯಾನರೂ ಹೌದು. ಅವರು ಮಾಡುವಂತಹ ಸುಧಾ ಅಧ್ಯಯನ, ಅವರು ಹೇಳುವಂತಹ ಸುಧಾ ಪಾಠವನ್ನು ನೋಡಿದಾಗ ಅಭಿನವ ಸತ್ಯ ಪ್ರಿಯರೂ ಹೌದು. ಏಕೆಂದರೆ ಸತ್ಯಪ್ರಿಯರು ತಿರುಮಲ ಬೆಟ್ಟವನ್ನು ಹತ್ತಬೇಕಾದಾಗ ಸಂಪೂರ್ಣ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಹೇಳಿ ಬೆಟ್ಟವನ್ನು ಹತ್ತುತ್ತಾ ಇದ್ದಂತೆ, ಮುಖೋದ್ಗತ. ಹಾಗೆ ನಮ್ಮ ಸ್ವಾಮಿಗಳೇ ಸಂಪೂರ್ಣ ಶ್ರೀಮನ್ಯಾಯ ಸುಧಾ ಮುಖೋದ್ಗತ. ಯಾವುದೇ ಒಂದು ವಿಷಯವನ್ನು ಕೇಳಿದರೂ ಅದಕ್ಕಾಗಿಂದಾಗ ಅವರು ಉತ್ತರವನ್ನು ಕೊಟ್ಟು ನಮಗನ್ನು ಅನುಗ್ರಹವನ್ನು ಮಾಡ್ತಾರೆ. ನಮಗೇನೇ ಪ್ರಶ್ನೆಗಳು ಬರಲಿ ಇವತ್ತು ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಹೀಗಾಗಿ ಸಂಪೂರ್ಣ ಎಲ್ಲ ಶಾಸ್ತ್ರಗಳ ಜ್ಞಾನವೂ ಇದೆ. ಆದ್ದರಿಂದಾಗಿ ಅವರು ಅಭಿನವ ಸತ್ಯ ಪ್ರಿಯರೂ ಹೌದು. ಕೊನೆಯದಾಗಿ ಅವರಿಗಿರುವಂತಹ ಸಿದ್ಧಾಂತದ ದೀಕ್ಷೆಯನ್ನು ನೋಡಿದಾಗ ಅಭಿನವ ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಹೌದು. ನಾವು ಈ ಪರಂಪರೆಯ ಕಥೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಪದ್ಮನಾಭತೀರ್ಥರ ಚರಿತ್ರೆಯನ್ನು ನಾವು ಕೇಳಿದ್ವಿ. ಎಷ್ಟೊಂದು ಸಿದ್ಧಾಂತ ದೀಕ್ಷೆ ಇತ್ತು, ಎಷ್ಟೊಂದು ಶ್ರೀಮದಾಚಾರ್ಯರಲ್ಲಿ ಅವರು ಗುರುಭಕ್ತಿಯನ್ನು ಮಾಡ್ತಿದ್ರು ಅಂತ ನಾವು ಕೇಳಿದ್ವಿ. ಅದೇ ತರಹದ ಒಂದು ಸಿದ್ಧಾಂತ ದೀಕ್ಷೆ
ಮಠದ ವಿಷಯಕ ಗೌರವ ಶ್ರೀಮದಾಚಾರ್ಯರನ್ನು ಆರಂಭ ಮಾಡಿ ಸತ್ಯಪ್ರಮೋದರವರೆಗೆ ಎಲ್ಲರಲ್ಲಿ ಅವರು ಮಾಡುವಂತಹ ಗುರುಭಕ್ತಿಯನ್ನು ನಾವು ನೋಡಿದಾಗ ಆಶ್ಚರ್ಯವಾಗ್ತದೆ. ಇವತ್ತು ಇಂತಹ ಗುರುಗಳನ್ನು ನಾವು ಪಡೆಯಲಿಕ್ಕೆ ಎಷ್ಟೊಂದು ನಾವು ಪುಣ್ಯ ಮಾಡಿದ್ದೇವೆ ಅಂತ. ಏನಾದರೂ ನಮ್ಮಲ್ಲಿ ಪುಣ್ಯ ಇರಲಿಲ್ಲ ಅಂತಾದರೆ ಇಂತಹ ಗುರುಗಳ ದರ್ಶನವು ನಮಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಅವರ ಮಹಾತ್ಮವನ್ನು ಎಷ್ಟು ಹೇಳಿದರೂ ಮುಗಿಯಲು ಸಾಧ್ಯವಿಲ್ಲ. ನನ್ನ ಮಾತುಗಳನ್ನು ನಾನು ಮುಗಿದೋಯ್ತು ಅಂತ ನಾನು ಹೇಳಬೇಕೇ ಹೊರತು ಅವರ ಮಹಾತ್ಮ ಎಂದಿಗೂ ಮುಗಿಯೋದಿಲ್ಲ ಅಂತ ಹೇಳ್ತಾ, ಹೀಗಾಗಿ ಕೊನೆಯದಾಗಿ ಒಂದೇ ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಅನುಗ್ರಹ ನಮ್ಮನ್ನು ಅನುಗ್ರಹ ಮಾಡುವುದಕ್ಕಾಗಿ, ನಮ್ಮೆಲ್ಲರ ಉದ್ಧಾರಕ್ಕಾಗಿ, ನಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವುದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಪ್ರೋತ್ಸಾಹನೆಯನ್ನು ಕೊಟ್ಟು ವಿಶೇಷವಾಗಿ ಅವರಿಗೆ ಪಾಠವನ್ನೂ ಹೇಳ್ತಾರೆ. ಬಂದಂತಹ ವಿದ್ಯಾರ್ಥಿಗಳ ಅವರಿಗೇನು ಹೇಳ್ತಾನೋ ಹೇಳಿ, ಆ ಎಲ್ಲ ಮಾತುಗಳನ್ನು ಕೇಳಿ ಚೆನ್ನಾಗಿ ಹೇಳಿದೆ ಅಂತ ಅವನನ್ನು ಅಭಿನಂದಿಸಿ ಕಳಿಸ್ತಾರೆ. ಅಷ್ಟೊಂದು ಕರುಣಾಳುಗಳು ಹೌದು. ಅಂತಹ ಗುರುಗಳು ನಮ್ಮನ್ನು ವಿಶೇಷವಾಗಿ ಉದ್ಧಾರ ಮಾಡಿ ನಮ್ಮೆಲ್ಲರ ನಾವು ಮಾಡಿದಂತಹ ಪಾಪಗಳನ್ನು ಪರಿಹರಿಸಿ ಅವರು ರಾಮದೇವರಲ್ಲಿ ನಮ್ಮ ಪರವಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನೂ ಮಾಡಿ ಅವರ ಅನುಗ್ರಹ ಮೂಲಕ ನಮ್ಮ ಉದ್ಧಾರ ಹಾಗೇ ಆಗಬೇಕು ಎನ್ನುವಂತಹ ಚಿಂತನೆಯನ್ನು ನಾವು ಯಾವಾಗಲೂ ಮಾಡಬೇಕು ಅಂತ ಹೇಳ್ತಾ, ಇಂತಹ ಗುರುಗಳನ್ನು ಪಡೆದ ನಾವೇ ಧನ್ಯರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು 5 ದಿವಸಗಳ ಕಾಲ ಯಥಾಮತಿ ಗುರು ಪರಂಪರೆಯ ಒಂದು ಮಹಾತ್ಮ್ಯವನ್ನು ಹೇಳಲು ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನೊಳಗೆ ದೇವರು ಹಾಗೂ ಗುರುಗಳು ನನ್ನೊಳಗೆ ನಿಂತು ಹೇಳಿಸಿದ್ದಾರೆ. ಅನೇಕ ತಪ್ಪುಗಳಿರ್ತವೆ. ಎಲ್ಲ ತಪ್ಪುಗಳು ನನ್ನ ದೋಷದಿಂದ ಬಂದದ್ದು, ನನ್ನ ಅಜ್ಞಾನದಿಂದ ಬಂದದ್ದು. ಮತ್ತು ಏನಾದರೂ ಹೇಳಿದಂತಹ ಮಾತುಗಳಲ್ಲಿ ಒಂದೆರಡು ಒಳ್ಳೆಯ ಮಾತುಗಳಿತ್ತು ಅಂದರೆ ಅದು ದೇವರ ಗುರುಗಳ ಅನುಗ್ರಹದಿಂದ ಬಂದದ್ದು ಅಂತ ಹೇಳ್ತಾ, ಅಸ್ಮತ್ ಗುರುವಂತರ್ಗತ, ಸತ್ಯಾತ್ಮತೀರ್ಥ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಅಸ್ಮತ್ ಕುಲಸ್ವಾಮಿ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಇಂತಹ ಒಂದು ಉತ್ತಮವಾದಂತಹ ಅವಕಾಶ ನನ್ನ ದೇಹ ಶುದ್ಧಿಗಾಗಿ ಮತ್ತು ನನ್ನ ಉದ್ಧಾರಕ್ಕಾಗಿ, ನನ್ನ ಪಾಪಗಳ ಪರಿಹಾರಕ್ಕಾಗಿಯೂ ಮತ್ತು ಏನೋ ಒಂದು ಗುರುಸ್ಮರಣೆಯನ್ನು ಮಾಡಬೇಕು ಅಂದರೆ ಹಾಗೆ ಮಾಡಲು ಸಾಧ್ಯ ಇಲ್ಲ. ಏನಾದರೂ ಪುಣ್ಯ ಇದ್ದರೆ ಮಾತ್ರ ಗುರುಗಳ ಸ್ಮರಣೆಯನ್ನು ಮಾಡಲಿಕ್ಕೆ ಆಗ್ತದೆ. ಇಂತಹ ಒಂದು ಗುರುಸ್ಮರಣೆಯನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟ ನನಗೆ ಅನುಗ್ರಹವನ್ನು ಮಾಡಿದಂತಹ ಪರಮಪೂಜ್ಯ ಆಚಾರ್ಯರ ಚರಣಾರವಿಂದಗಳಲ್ಲಿ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಇಲ್ಲಿಯವರೆಗೆ 5 ದಿನಗಳವರೆಗೆ ಶ್ರವಣಾಚಾರ್ಯರು ಗುರು ಪರಂಪರೆಯನ್ನು ವಿಶೇಷವಾಗಿ ಹೇಳಿದ್ದಾರೆ. ಅನೇಕ ಇತಿಹಾಸಗಳು ಗೊತ್ತಿದ್ದದ್ದು ಗೊತ್ತಿಲ್ಲಾರ್ದು ಅನೇಕ ವಿಚಾರಗಳನ್ನು ಎಲ್ಲರಿಗೂ ತಿಳಿಸಿಕೊಟ್ಟದ್ದರಿಂದ ಅವರಿಗೆ ಮಹಾಚಾರ್ಯ ವಿದ್ಯಾಲಯ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ರಂಗಾಚಾರ್ಯ ರಾಯಚೂರು ಅವರು ಈ ಒಂದು ನಿತ್ಯ ಪ್ರವಚನದ ಜ್ಞಾನ ಸತ್ರಕ್ಕೆ 20 ಲಕ್ಷ ರೂಪಾಯಿಗಳನ್ನು ಎಫ್ ಡಿ ಇಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಗುಡಿಯವರು ಕೂಡ ವಿಶೇಷವಾಗಿ ಜ್ಞಾನ ಸತ್ರಕ್ಕೆ ದಾನವನ್ನು ಮಾಡಿದ್ದಾರೆ. ರಂಗಾಚಾರ್ಯ ರಾಯಚೂರು ಅವರ ಹೆಸರಿನಿಂದ 5,000 ರೂಪಾಯಿಯನ್ನು ತುಳಸಿ ಪತ್ರ ರೂಪವಾಗಿ ಶ್ರವಣಾಚಾರ್ಯರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇಲ್ಲಿಂದಲೇ ನಿಮ್ಮ ಮನೆಯಲ್ಲೇ ಕೂತು ಕೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಇಲ್ಲಿಂದಲೇ ಆಶೀರ್ವಾದ ಮಾಡಲಿ ಅಂತ ನಾನು ಅವರಲ್ಲಿ ಕೇಳ್ತಾ ಈ ತುಳಸಿ ಪತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಾಳಿನಿಂದ ಕಪಿಲೋಪದೇಶದ ಪ್ರವಚನ ಆಗ್ತದೆ. ಪಂಡಿತ ಮೊಕಾಶಿ ರಘುತ್ತಮಾಚಾರ್ಯರು ಇಲ್ಲೇ ಇರೋದೇ ಇಲ್ಲ, ಡೈರೆಕ್ಟ್ ಮುಂಬೈಯಿಂದಲೇ ಪ್ರಸಾರವಾಗ್ತದೆ. ಗೋ ಟು ಮೀಟಿಂಗ್ ಆ್ಯಪು ಅದನ್ನು ನಿಮ್ಮಲ್ಲಿ ಮಾಡಿಕೊಂಡು ಅದರಲ್ಲಿ ನೀವು ಕಪಿಲೋಪದೇಶವನ್ನು ವಿಶೇಷವಾಗಿ ಕೇಳಬಹುದು. ಅದಾದಮೇಲೆ ಮತ್ತೆ ಪುನಃ ಇಲ್ಲಿ ಪ್ರತ್ಯಕ್ಷವಾಗಿ ಹೇಳಲಿಕ್ಕೆ ಮತ್ತೊಬ್ಬ ವಿದ್ವಾಂಸರಿಂದ ನಾವು ಮಾಡಿಸ್ತೇವೆ. ಆದ್ದರಿಂದ ನಾಳಿನಿಂದ ಸರಿಯಾಗಿ 6:30ರಿಂದ 7ರವರೆಗೆ ತತ್ಪರಣೆಯ ಪಾಠ, ಸರಿಯಾಗಿ 7ರಿಂದ 8ರವರೆಗೆ
ಕಪಿಲ ಸುಳಾದಿ ಅದರ ಕುರಿತು ಪ್ರವಚನವನ್ನು ಪಂಡಿತ ಮೊಕಾಶಿ ರಘುತ್ತಮಾಚಾರ್ಯರು ಮಾಡಲಿದ್ದಾರೆ. ತಾವೆಲ್ಲರೂ ಕೂಡ ವಿಶೇಷವಾಗಿ ಇದರಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಗೆ ತಿರುಪತಿಗೆ ವಿಶೇಷವಾಗಿ ಹೋಗ್ಲಿಕ್ಕಾಗೋದಿಲ್ಲ, ಈಗಂತೂ ಪೂರ್ಣ ಬಂದ್ ಮಾಡಿದ್ದಾರೆ. ಆದರೆ ದೇವರು ನಮ್ಮ ಶ್ರವಣಾಚಾರ್ಯರ ಪ್ರತಿಮಾ ರೂಪವಾಗಿ ಚಲಪ್ರತಿಮೆಯಲ್ಲಿ ಸಾಕ್ಷಾತ್ ವೆಂಕಟೇಶ ದೇವರೇ ಬಂದು ವಿಶೇಷವಾಗಿ ಅನುಗ್ರಹ ಮಾಡಿದಂತೆ ಆಗಿದೆ. ನಮ್ಮ ಪಾಂಡುರಂಗಾಚಾರ್ಯ ರೊಟ್ಟಿಯವರಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ವಿಶೇಷವಾಗಿ ನ್ಯಾಯಾಮೃತವನ್ನು ನಮ್ಮ ಗುರುಗಳ ಸನ್ನಿಧಾನದಲ್ಲಿ ಒಪ್ಪಿಸಿದ್ದಾರೆ ಮತ್ತು ಗುರುಗಳಲ್ಲಿ ಆ ಅಧ್ಯಯನವನ್ನು ಮಾಡಿ ನಮ್ಮ ಮೌಲ್ಯ ಆಚಾರ್ಯರಲ್ಲಿ ಸುಧಾಮಂಗಳವನ್ನು ಕೂಡ ಮುಗಿಸಿ ಸಂಪೂರ್ಣ ಸುಧಾವನ್ನು ಒಪ್ಪಿಸಬೇಕು ಅಂತನ್ನುವ ಪರಿಸ್ಥಿತಿಯೊಳಗೆ ಅವರಿದ್ದಾಗಲೇ ನಾವು ಅವರನ್ನು ಬಂಧನದಲ್ಲಿ ಹಾಕಿದ್ದೇವೆ. ಆದ್ದರಿಂದ ಅದು ಮಾಡಲಿಕ್ಕಾಗಿಲ್ಲ. ಮತ್ತು ಅವರು ಇನ್ನೂ ವಿಶೇಷವಾಗಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಲೌಕಿಕದಲ್ಲಿಯೂ ಕೂಡ ಅವರು ವಿಶೇಷವಾಗಿ PhD ಮಾಡ್ತಾ ಇದ್ದಾರೆ. ಅವರು ಬಂದು ನಮಗೆ ಇಲ್ಲಿ ಒಂದು ಗುರುಪರಂಪರೆಯ ವಿಶೇಷವಾದ ಪರಿಚಯವನ್ನು ಕೊಟ್ಟಿದ್ದರಿಂದ ಸತ್ಯಾತ್ಮ ತೀರ್ಥರವರೆಗೆ ಎಲ್ಲ ಗುರುಗಳ ಸ್ಮರಣೆಯನ್ನು ಅವರು ಮಾಡಿಸಿದ್ದರಿಂದ ಕಲ್ಯಾಣಂಚ ದಿನೇ ದಿನೇ ಅಂತಂತಾರೆ. ಪ್ರತಿನಿತ್ಯವೂ ಗುರುಸ್ಮರಣೆ ಮಾಡೋದ್ರಿಂದ ನಮ್ಮ ದಿನ ಶುಭವಾಗ್ತದೆ ಅಂತ ಹೇಳ್ತಾರೆ. ಏನಾದರೂ ಆಪತ್ತು ಬಂದರೆ ಗುರುಗಳ ಸ್ಮರಣೆ ಮಾಡೋದ್ರಿಂದ ಆಪತ್ತು ಪರಿಹಾರವಾಗ್ತದೆ ಅಂತಂತಾರೆ. ಅಥವಾ ನಮಗೇನಾದರೂ ಸಂಪತ್ತು ಬೇಕಾಗಿತ್ತು ಅಂದರೆ ಗುರುಸ್ಮರಣೆ ಮಾಡಿದರೆ ಸಂಪತ್ತು ಬರ್ತದೆ ಅಂತ ಹೇಳ್ತಾರೆ. ಅಂತಹ ವಿಶೇಷವಾದಂಥ ಗುರುಸ್ಮರಣೆಯನ್ನು ಮಾಡಿಸಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 42 ಸ್ವಾಮಿಗಳವರ ಸ್ಮರಣೆಯನ್ನು ನಮಗೆ ಮಾಡಿಸಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ವತಿಯಿಂದ, ನಮ್ಮ ರಂಗಾಚಾರ್ಯ ರಾಯಚೂರು ಅವರ ವತಿಯಿಂದ, ಫ್ಯಾಮಿಲಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮ